ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡರ್ನ್ ಹಿಸ್ಟ್ರಿನ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಫ್ರಮ್ 1600 AD ಬ್ರಿಟಿಷರ್ಸ್ ಭಾರತಕ್ಕೆ ಬರೋದ್ರಿಂದ ಹಿಡಿದು 1947ವರೆಗೂ ಭಾರತನ ಬಿಟ್ಟು ಹೋಗೋವರೆಗೂ ವಾಟ್ ಎವರ್ ಇವೆಂಟ್ಸ್ ಹ್ಯಾವ್ ಹ್ಯಾಪನ್ ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ನೋಡಿ, ಮೊದಲೇ ಹೇಳ್ಬಿಡ್ತೇನೆ, ಈ ವಿಡಿಯೋದು ಸೆಕೆಂಡ್ ಪಾರ್ಟ್ ಇದೆ ಅಲ್ವಾ, ದಟ್ ಈಸ್ 1857 to 1947. ಅದನ್ನು ನಾನು ರೆಕಾರ್ಡ್ ಮಾಡ್ತಾ ಇಲ್ಲ. ನಂದು 6 hours ವಿಡಿಯೋ ಇತ್ತು ಮ್ಯಾರಥಾನ್ದು, ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದಾನೆ. ಆಯಿತಾ, ನಾನಿಲ್ಲಿ ಹೊಸದಾಗಿ ರೆಕಾರ್ಡ್ ಮಾಡ್ತಿರೋದು 1600 AD ಟು 1857. ಯಾಕಂದರೆ ಇದು ಲಾಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಕಟ್ ಆಗಿತ್ತು ಆ್ಯಂಡ್ ಕಂಟೆಂಟ್ ಕೂಡ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಕವರ್ ಮಾಡೋಕ್ಕೆ ನನ್ನ ಮೇಜರ್ ಫೋಕಸ್ ಇದರಲ್ಲಿ 1600 AD ಟು 1857. ಇನ್ ಕೇಸ್ ನೀವು ನನ್ನ 6 hours ವಿಡಿಯೋ ನೋಡಿದರೆ ಈ ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬೋದು. ಇನ್ ಕೇಸ್ ನೋಡಿಲ್ಲ ಅಂದರೆ ನೀವು ಕಂಪ್ಲೀಟ್ ವಿಡಿಯೋನ ನೋಡ್ಬೋದು. ಓಕೆನಾ? ಜೈ. ಸೊ ಬನ್ನಿ ಶುರು ಮಾಡೋಣ. ನೋಡಿ, ಮಾಡರ್ನ್ ಹಿಸ್ಟ್ರಿನ, ನಮ್ಮ ಮಾಡರ್ನ್ ಹಿಸ್ಟ್ರಿ ಇದೆ ಅಲ್ವಾ, ಭಾರತದ ಏನು ಆಧುನಿಕ ಇತಿಹಾಸ ಅಂತ ಕರಿತೇವೆ, ಮಾಡರ್ನ್ ಹಿಸ್ಟ್ರಿನ ನಾವು 2 ಪಾರ್ಟಲ್ಲಿ ಡಿವೈಡ್ ಮಾಡ್ಕೋಬೋದು. ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಮೊದಲನೇದನ್ನು ನಾವು ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಅಂತ ಕರಿತೇವೆ, ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್. ಎರಡನೇದನ್ನು ನಾವು ಕ್ರೌನ್ ರೂಲ್ ಅಂತ ಕರಿತೇವೆ. ಈ ಒಂದನ್ನು ನಾವು ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಅಂತ ಕರಿತೇವೆ, ಸೆಕೆಂಡ್ ಫೇಸ್ನ ನಾವು ಕ್ರೌನ್ ರೂಲ್ ಅಂತ ಕರಿತೇವೆ. ಈಸ್ಟ್ ಇಂಡಿಯಾ ಫೇಸ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು? ಈಸ್ಟ್ ಇಂಡಿಯಾ ಫೇಸ್ ಬಂದುಬಿಟ್ಟು 1600 AD ಇಂದ ಹಿಡಿದು 1857 ಫಸ್ಟ್ ಸಿಪಾಯಿ ಮ್ಯೂನಿಟಿ ಆಗೋವರೆಗೂ, ಫಸ್ಟ್ ರಿವೋಲ್ಟ್ ಆಫ್ ಸಿಪಾಯಿ ಮ್ಯೂನಿಟಿ ಆಗುತ್ತೆ ಅಲ್ವಾ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ ಇದನ್ನು ಆ್ಯಕ್ಟ್ ಆಫ್ ಗುಡ್ ಗವರ್ನೆನ್ಸ್ 1858 ಇಂದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947ವರೆಗೂ ನಾವು ಇದನ್ನು ಸೆಕೆಂಡ್ ಹಾಫಲ್ಲಿ ಕನ್ಸಿಡರ್ ಮಾಡ್ತೇವೆ, ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್. ಸೊ ನಾವು ಫಸ್ಟ್ ಹಾಫ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಭಾರತದಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ. ನೋಡಿ, ನಮ್ಮ ಕತೆ ಭಾರತದಲ್ಲಿ ಶುರುವಾಗಲ್ಲ, ಇದು ಇಂಗ್ಲೆಂಡಲ್ಲಿ ಶುರುವಾಗುತ್ತೆ. ಓಕೆ, ಇಂಗ್ಲೆಂಡಲ್ಲಿ ಏನಾಗ್ತಿದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ದ ಸಿಚುವೇಶನ್ಸ್ ಅಲ್ಲೇನಂದರೆ 1600 ಇಟ್ ವಾಸ್ 1600 AD. ಆಯಿತಾ, ಈ ಟೈಮಲ್ಲಿ ಒಂದು ಮರ್ಚೆಂಟ್ ಕಂಪ್ನೀಸ್ ಇರುತ್ತೆ. ಮರ್ಚೆಂಟ್ ಅಂದರೆ ವ್ಯಾಪಾರ ಮಾಡುವಂಥ ಕೆಲವೊಂದು ಕಂಪನೀಸ್ ಇರುತ್ತೆ. ಆಯಿತಾ, ಸಮ್ ಸ್ಮಾಲ್ ಕಂಪನೀಸ್. ಇವ್ರೇನು ಮಾಡ್ತಾರೆ, ಆಗಿನ ಕಾಲದ ರಾಣಿ ಕ್ವೀನ್ ಎಲಿಜಬೆತ್ ಹತ್ರ ಹೋಗಿ, ಆಗಿನ ಕಾಲದ ಮಹಾರಾಣಿ ಇವರು ಇಂಗ್ಲೆಂಡ್ದು ಕ್ವೀನ್ ಎಲಿಜಬೆತ್ ಹತ್ರ ಹೋಗಿ ಒಂದು ರಾಯಲ್ ಚಾರ್ಟರ್ನ ರಿಕ್ವೆಸ್ಟ್ ಮಾಡ್ತಾರೆ. ರಾಯಲ್ ಚಾರ್ಟರ್ ಅಂದ್ರೇನು? ಅ ಪರ್ಮಿಷನ್ ಗಿವನ್ ಬೈ ದ ಕಿಂಗ್ ಆರ್ ದ ಕ್ವೀನ್, ದ ಅಲ್ಟಿಮೇಟ್ ಪರ್ಮಿಷನ್. ಇವಾಗ ಇಂಡಿಯಾದಲ್ಲಿ ನಾವು ರೂಲ್ಸ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ದು ಸಿಗ್ನೇಚರ್ ಲಾಸ್ಟ್ ಅಪ್ರೂವಲ್ ತೊಗೊಳ್ತಿಲ್ವಲ್ಲ, ಆ ಥರ ಫೈನಲ್ ಅಪ್ರೂವಲ್. ಸೊ ನಿಮ್ಗೆ ಗೊತ್ತಿರುತ್ತೆ, ಇಂಗ್ಲೆಂಡಲ್ಲಿ ಮೊನಾರ್ಕಿ ಇದೆ, ರಾಜಮನೆತನದವ್ರು ರೂಲ್ ಮಾಡ್ತಿದ್ದಾರೆ. ಸೊ ಅವ್ರ ಪಾರ್ಲಿಮೆಂಟ್ರಿ ಫಾರ್ಮಲ್ಲಿ ಹೈಯೆಸ್ಟ್ ಪವರ್ ಬಂದುಬಿಟ್ಟು ನಮ್ಮ ಕ್ವೀನ್ ಆ್ಯಂಡ್ ಕಿಂಗ್. ಆಯಿತಾ, ಸೊ ಇವಾಗ ಏನಾಗ್ತಿದೆ, ಕ್ವೀನ್ ಎಲಿಜಬೆತ್ ಅವರು 1600 ಇಂಗ್ಲೆಂಡ್ನ ಆಳ್ತಾ ಇದ್ರು. ಆ ಟೈಮಲ್ಲಿ ಏನಾಗ್ತಿದೆ, ಈ ವ್ಯಾಪಾರ ಮಾಡುವಂಥ ಕೆಲವೊಂದು ವ್ಯಕ್ತಿಗಳು ಹೋಗಿ ಕ್ವೀನ್ ಹತ್ರ ಕೇಳ್ತಾರೆ. ಏನು ಕೇಳ್ತಾರೆ? ಮ್ಯಾಮ್, ನಮಗೊಂದು ರಾಯಲ್ ಚಾರ್ಟರ್ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಈ ರಾಯಲ್ ಚಾರ್ಟರ್ದು ಮೇನ್ ಕಂಡೀಷನ್ ಏನಪ್ಪ ಅಂದರೆ, ನೋಡಿ, ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿದ್ದರೆ, ಇಲ್ಲೊಂದು ಚಿಕ್ಕದಾಗಿ ಬಿಡಿಸ್ಬಿಡ್ತೇನೆ. ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿದ್ದರೆ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಹೌದಾ? ಇಂಗ್ಲೆಂಡ್ ಇಲ್ಲೆಲ್ಲೋ ಬರುತ್ತೆ. ಆಯಿತಾ, ಇಂಗ್ಲೆಂಡ್ ಇಲ್ಲೆಲ್ಲೋ ಬರುತ್ತೆ, ನಮ್ಮ ಭಾರತ ಈ ಕಡೆ ಬರುತ್ತೆ, ಇಲ್ಲಿ ಸಂವೇರ್ ಬರುತ್ತೆ. ಜಸ್ಟ್ ರೆಫರೆನ್ಸ್ ಕೊಡ್ತಾ ಇರೋದು. ಸೊ ಏನಾಗ್ತಿದೆ, ವಿ ಆರ್ ಅ ಪಾರ್ಟ್ ಆಫ್ ಈಸ್ಟ್ ಟುವರ್ಡ್ಸ್ ದ ಇಂಗ್ಲೆಂಡ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪೂರ್ವ. ಆಯಿತಾ, ನಾವೇನು ಮಾಡ್ತಾ ಇದ್ದೇವೆ, ನಾವು ಪೂರ್ವದ ಕಡೆ ಇದ್ದೇವೆ. ಸೊ ಇವರು ರಾಯಲ್ ಚಾರ್ಟರಲ್ಲಿ ಏನು ಡಿಮಾಂಡ್ ಮಾಡ್ತಾರೆ ಅಂದರೆ, ವೆರಿ ಸಿಂಪಲ್ ರೂಲ್. ದಟ್ ಈಸ್, ಮ್ಯಾಮ್, ನೀವು ಕೊಡುವಂಥ ರಾಯಲ್ ಚಾರ್ಟರಲ್ಲಿ ನಮಗೊಂದೇ ಒಂದು ಕಂಡೀಷನ್ ಬೇಕು. ಆ ಕಂಡೀಷನ್ ಏನಂದರೆ, ನಮ್ಮ ದೇಶದಲ್ಲಿ ಅಂದರೆ ಇಂಗ್ಲೆಂಡಲ್ಲಿರುವ ಯಾವುದೇ ಒಂದು ಟ್ರೇಡಿಂಗ್ ಕಂಪನಿ ಆಗಿರಲಿ, ವ್ಯಾಪಾರ ಮಾಡುವಂಥ ಯಾವುದೇ ಕಂಪನಿ ಆಗಿರಲಿ, ಅದನ್ನು ಬಿಟ್ಟು ನಮ್ಮ ಕಂಪನಿಗೆ ಮಾತ್ರ, ಆ ಕಂಪನಿನ ಹೆಸರು ಈಸ್ಟ್ ಇಂಡಿಯಾ ಕಂಪ್ನಿ, ನಮ್ಮ ಕಂಪನಿಗೆ ಮಾತ್ರ ಈ ನಮ್ಮ ವರ್ಲ್ಡ್ ಮ್ಯಾಪ್ ಇದೆ ಅಲ್ವಾ, ಈ ನಮ್ಮ ಸಮಸ್ತ ಮ್ಯಾಪಲ್ಲಿ ಈಸ್ಟರ್ನ್ ಸೈಡಲ್ಲಿ ಯಾವ್ಯಾವ ದೇಶ ಬರುತ್ತೋ, ಟುವರ್ಡ್ಸ್ ದ ಈಸ್ಟ್ ನೆನ್ಪಿಟ್ಕೊಳ್ಳಿ, ಈಸ್ಟರ್ನ್ ಸೈಡಲ್ಲಿ, ವರ್ಲ್ಡ್ ಮ್ಯಾಪಲ್ಲಿ ಈಸ್ಟರ್ನ್ ಸೈಡಲ್ಲಿ ಯಾವ್ಯಾವ ದೇಶ ಬರುತ್ತೋ ಆ ದೇಶದಲ್ಲಿ ನಮಗೆ ಮಾತ್ರ ವ್ಯಾಪಾರ ಮಾಡುವಂಥ ಒಂದು ಅನುಕೂಲನ ಮಾಡಿಕೊಡಿ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ಮೊನೋಪೊಲಿ. ಇದನ್ನು ನಾವು ಮೊನೋಪೊಲಿ ಅಂತ ಕರಿತೇವೆ. ಮೊನೋಪೊಲಿ ಅಂದ್ರೇನು? ಒಬ್ಬ ವ್ಯಕ್ತಿಗೆ ಎಲ್ಲ ಅಧಿಕಾರನ ಕೊಡೋದು. ನೋ ಒನ್ ಎಲ್ಸ್ ಕ್ಯಾನ್ ಡೂ ಸಮಥಿಂಗ್ ದೇರ್. ಸೊ ಇದರಿಂದ ಏನಾಗುತ್ತೆ, ಇಂಗ್ಲೆಂಡಲ್ಲಿರುವಂಥ ರಾಣಿ ಈ ಫರ್ಮಾನ್ಗೆ ಸೈನ್ ಮಾಡ್ತಾರೆ. ಶಿ ಗ್ರ್ಯಾಂಡ್ಸ್ ದೆಮ್ ದ ರಾಯಲ್ ಚಾರ್ಟರ್. ನೆನ್ಪಿಟ್ಕೊಳ್ಳಿ, ದ ಗ್ರ್ಯಾಂಡ್ಸ್ ದೆಮ್ ದ ರಾಯಲ್ ಚಾರ್ಟರ್ ಇನ್ ದ ಇಯರ್ 1600 AD ಟು ಈಸ್ಟ್ ಇಂಡಿಯಾ ಕಂಪ್ನಿ. ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಎಕ್ಸ್ಕ್ಲೂಸಿವ್ ಟ್ರೇಡಿಂಗ್ ರೈಟ್ಸ್ ಸಿಗುತ್ತೆ, ಬೇರೆ ಯಾರ ಹತ್ರನೂ ಇಲ್ದಿರುವಂಥ ಒಂದು ಅದ್ಭುತವಾದಂಥ ಟ್ರೇಡಿಂಗ್ ರೈಟ್ಸ್. ಅದೇನು ಹೇಳುತ್ತೆ ಅಂದರೆ, ಇವ್ರು ಬೇಕಿದ್ರೆ ಈಸ್ಟರ್ನ್ ಸೈಡಲ್ಲಿರುವಂಥ ದೇಶಗಳಲ್ಲಿ, ಇಂಗ್ಲೆಂಡ್ಗೆ ಈಸ್ಟ್ ಸೈಡಲ್ಲಿರುವಂಥ ದೇಶದಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದು, ಹಾಗೂ ಇಂಗ್ಲೆಂಡಲ್ಲಿರುವಂಥ ಬೇರೆ ಯಾವುದೇ ವ್ಯಾಪಾರ ಮಾಡುವಂಥ ಕಂಪನಿ ಆ ದೇಶಕ್ಕೆ ಕಾಲಿಡಲ್ಲ ಅಂತ. ಇಟ್ ಈಸ್ ಅ ಕ್ಲಿಯರ್ ಕಟ್ ಮೊನೋಪಲಿ.
ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಮೊನೋಪಲಿ ಕೊಡುವಂಥ ರಾಯಲ್ ಚಾರ್ಟರ್ನ ಕ್ವೀನ್ ಎಲಿಜಬೆತ್ I ಅವರು 1600 ಇಸ್ವಿಯಲ್ಲಿ ಸೈನ್ ಮಾಡ್ತಾರೆ. ಇದ್ರ ಪ್ರಕಾರ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ನಾವು ಬ್ರಿಟಿಷ್ ಅಂತ ಏನು ಕರಿತೇವೆ, ಬ್ರಿಟಿಷರ್ಸ್ ಇದಾರಲ್ವಾ, ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಮ್ಯಾಪ್. ಅವರು ವರ್ಲ್ಡ್ ಮ್ಯಾಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಂಗ್ಲೆಂಡಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಹೆಸರು ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ, ದಟ್ ಈಸ್ ಇಂಡಿಯಾ. ಅವರಿಗೆ ಇಂಡಿಯಾ ಅನ್ನೋ ಒಂದು ದೇಶದ ಹೆಸರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದೇ ನಮ್ಮ ದೇಶ. ಈ ದೇಶದಲ್ಲಿ ಇರುವಂಥ ಕಾಟನ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅದ್ಭುತವಾದಂಥ ಮಾರ್ಕೆಟ್ ಪ್ರೈಸ್ ಇತ್ತು. ಸೊ ದರ್ ಮೇನ್ ಫೋಕಸ್ ವಾಸ್ ಟು ಕಾಂಕರ್ ಇಂಡಿಯಾ ಇನ್ ಟ್ರೇಡ್. ನೋಡಿ, ಅವರಿಗೆ ಭಾರತದಲ್ಲಿ ಆಳ್ವಿಕೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ 1600ಅಲ್ಲಿ. ಅವ್ರಿಗಿದ್ದಿದ್ದು ಒಂದೇ, ಚೆನ್ನಾಗಿ ದುಡ್ಡು ಮಾಡಿ ವ್ಯಾಪಾರಸ್ಥರಾಗಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೋಬೇಕಂತ. ಇದು ಒಂದು ಕಡೆ. ಈ ಸೀನ್ ಎಲ್ಲಿ ಬದಲಾಗತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್, 1600 AD ಭಾರತ ಅಂದರೆ, ನಮ್ಮ ಇಂಡಿಯಾ ಅಂದರೆ ಅವರಿಗೆ ಒಂದು ಟ್ರೇಡಿಂಗ್ ಪಾರ್ಟ್ ಮಾತ್ರ ಆಗಿತ್ತು, ಆಯಿತಾ. ಇದ್ರ ಪ್ರಕಾರ ಏನಾಗುತ್ತೆ, ಇವಾಗ ಇಂಗ್ಲೆಂಡಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ ಅಲ್ವಾ, ದೇ ಸ್ಟಾರ್ಟ್ ಕಮ್ಮಿಂಗ್ ಟು ಇಂಡಿಯಾ. ಅವರು ಭಾರತಕ್ಕೆ ಬರೋಕ್ಕೆ ಪ್ರಾರಂಭಿಸ್ತಾರೆ. ಆ್ಯಂಡ್ ಅವರು ಭಾರತದಲ್ಲಿ ಫಸ್ಟ್ ಕಾಲಿಡೋದು 1608ರಲ್ಲಿ ಸೂರತ್ ಅನ್ನೋ ಊರಲ್ಲಿ ಕಾಲಿಡ್ತಾರೆ, ಸೂರತ್, ಆಯಿತಾ. ಬ್ರಿಟಿಷರ್ಸ್ ಕಮ್ ಟು ಸೂರತ್ ಫಾರ್ ದ ಫಸ್ಟ್ ಟೈಮ್ ಇನ್ 1608, 1608ನೇ ಇಸ್ವಿಯಲ್ಲಿ ಅವ್ರು ಭಾರತಕ್ಕೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಪರ್ಮಿಷನ್ ಸಿಗೋದು 1600ನೇ ಇಸ್ವಿಯಲ್ಲಿ, ಬಟ್ ಅವ್ರು ಭಾರತಕ್ಕೆ ಬರೋದು 1608ನೇ ಇಸ್ವಿಯಲ್ಲಿ, 1608ನೇ ಇಸ್ವಿಯಲ್ಲಿ, ಆಯಿತಾ. ಬಟ್ ಇಷ್ಟೊತ್ತು ನಾನು ಇಂಗ್ಲೆಂಡಲ್ಲಿ ಮಾತಾಡ್ತಿದ್ದೆ ಅಲ್ವಾ, ಇವಾಗ ಭಾರತದಲ್ಲಿ ಏನಾಗ್ತಿದೆ ಅಂತ ಮಾತಾಡೋಣ. ಆಗಿನ ಭಾರತದಲ್ಲಿ ಏನಾಗ್ತಿತ್ತು ನೋಡಿ. ಭಾರತದಲ್ಲಿ ಈ ಯುರೋಪಿಯನ್ ಟ್ರೇಡ್ ಅಂತ ಏನು ಕರಿತೇವೆ, ಬ್ರಿಟಿಷರ್ಸ್ ಯುರೋಪಿಯನ್ಸ್ ಟ್ರೇಡ್ ಏನಂತ ಕರಿತೇವಲ್ವಾ, ಇದು ಭಾರತಕ್ಕೆ ಇನ್ನೂ ಹೊಸದಾಗಿರಲಿಲ್ಲ. ನೋಡಿ, ಬ್ರಿಟಿಷರ್ಸ್ ಕಾಲಿಟ್ಟಿದ್ದೆ ಅವಾಗ 1608 ಇಸ್ವಿಯಲ್ಲಲ್ವಾ ಬ್ರಿಟಿಷರ್ಸ್ ಭಾರತಕ್ಕೆ ಕಾಲಿಟ್ಟಿದ್ದು ಈ ಟೈಮಲ್ಲಿ. ಆ್ಯಂಡ್ ಅವ್ರು ಬಂದಿದ್ದು ಎಲ್ಲಿಗೆ, ಸೂರತ್ತಲ್ಲಿ. ಬಟ್ ಇದಕ್ಕಿಂತ ಕ್ರೇಜಿಯಾಗಿರುವಂಥ ಇವೆಂಟ್ ಏನು ನಡೆಯುತ್ತೆ ಅಂದರೆ, ಇದಕ್ಕಿಂತ 100 ವರ್ಷ ಹಿಂದೆನೇ 1498ನೇ ಇಸ್ವಿಯಲ್ಲಿ, ನೋಡಿ, ಬ್ರಿಟಿಷರ್ಸ್ ಭಾರತಕ್ಕೆ ಕಾಲಿಡೋಕ್ಕಿಂತ 100 ವರ್ಷ ಹಿಂದೆ ಮಾತಾಡ್ತಿದ್ದೇನೆ, 1498ನೇ ಇಸ್ವಿಯಲ್ಲಿ ಒಬ್ಬ ಪೋರ್ಚುಗೀಸಲ್ಲಿರುವಂಥ ಒಬ್ಬ ಸೇಲರ್ ಭಾರತಕ್ಕೆ ಮೊದಲೇ ಕಾಲಿಟ್ಟಿರ್ತಾನೆ. ಅವನ ಹೆಸರು ವಾಸ್ಕೋ ಡ ಗಾಮ. ಏನಪ್ಪ ಇದು, ಸಾರಿ ಫ್ರೆಂಡ್ಸ್, ಓಕೆ, ಅವನ ಹೆಸರು ಬಂದುಬಿಟ್ಟು, ಸಾರಿ ಒಂದು ನಿಮಿಷ, ಜುಗ್ಗು ಅಂತಿದೆ. ಓಕೆ, ಭಾರತಕ್ಕೆ 1498ರಲ್ಲೇ ಕಾಲಿಟ್ಟಿರ್ತಾನೆ. ಅವನ ಹೆಸರು ಬಂದು ವಾಸ್ಕೋ ಡ ಗಾಮ ಅವರು, ಆಯಿತಾ. ವಾಸ್ಕೋ ಡ ಗಾಮ ಅವರು ವಾಸ್ಕೋ ಡ ಗಾಮ ಅವ್ರು ಬಂದುಬಿಟ್ಟು ಅವ್ರು ಕಾಲಿಡೋದು ಫಸ್ಟ್ ಕ್ಯಾಲಿಕಟ್ಟಲ್ಲಿ, ಆಯಿತಾ. ಕ್ಯಾಲಿಕಟ್ ಇದು ಕಲ್ಕತ್ತಾ ಅಲ್ಲ, ಕ್ಯಾಲಿಕಟ್ ಕೇರಳ, ಮಲಬಾರ್ ಕೋಸ್ಟ್ ಅಂತ ಕರಿತೇವೆ. ಮಲಬಾರ್ ಕೋಸ್ಟಲ್ಲಿ ಅವ್ರು ಕಾಲಿಡ್ತಾರೆ. ನೋಡಿ, ಕಲ್ಕತ್ತಾ ಬೇರೆ, ಕ್ಯಾಲಿಕಟ್ ಬೇರೆ. ನಾನು ಕ್ಯಾಲಿಕಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಟ್ ಕಮ್ಸ್ ಇನ್ ದ ಮಲಬಾರ್ ಕೋಸ್ಟ್, ಆಯಿತಾ. ಈ 1498ನೇ ಇಸ್ವಿಯಲ್ಲಿ 100 ವರ್ಷ ಹಿಂದೆನೇ ಕಾಲಿಡೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಹಿಡಿದು ಫಾರ್ ಫಸ್ಟ್ ಆಲ್ಮೋಸ್ಟ್ 1595ವರೆಗೂ ನೆನ್ಪಿಟ್ಕೊಳ್ಳಿ. 1498ನೇ ಇಸ್ವಿಯಿಂದ ಹಿಡಿದು 1595ನೇ ಇಸ್ವಿವರೆಗೂ ಈ ಭಾರತದಲ್ಲಿ ಬೇರೆ ಯಾವುದು ಯುರೋಪಿಯನ್ ಕಂಪ್ನಿ ಕಾಲೇ ಇಡಲ್ಲ. ಸೊ ಫಾರ್ ಆಲ್ಮೋಸ್ಟ್ 100 ಇಯರ್ಸ್ ಪಾರ್ಚುಗೀಸ್ ಅವ್ರು ಏನಿರ್ತಾರಲ್ವ, ಪಾರ್ಚುಗೀಸ್ ಸೆಟ್ ಅಪ್ ದೇರ್ ಟ್ರೇಡಿಂಗ್ ಪಾರ್ಟ್ಸ್ ಇನ್ ಇಂಡಿಯಾ. ಟ್ರೇಡ್ನ ಅವರು ಅದ್ಭುತವಾಗಿ ಡೆವಲಪ್ ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲಿಲ್ಲ ವೆಸ್ಟರ್ನ್ ವರ್ಲ್ಡಿಂದ, ವೆಸ್ಟರ್ನ್ ವರ್ಲ್ಡ್ ಅವ್ರ ಯುರೋಪಿಯನ್ ವರ್ಲ್ಡಿಂದ. ಸೊ 1498ನೇ ಇಸ್ವಿಯಿಂದ ಹಿಡಿದು 1595ನೇ ಇಸ್ವಿವರೆಗೂ ಅವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲಿಲ್ಲ ಭಾರತದಲ್ಲಿ. ಬಟ್ ಪ್ರಾಬ್ಲಮ್ ಆಗೋದೇನೆಂದರೆ 1595ನೇ ಇಸ್ವಿಯಲ್ಲಿ ಇನ್ನೊಂದು ಯುರೋಪಿಯನ್ ಟ್ರೇಡಿಂಗ್ ಕಂಪ್ನಿ ಬಂದು ಭಾರತಕ್ಕೆ ಕಾಲಿಡುತ್ತೆ. ಅದನ್ನು ನಾವು ಡಚ್ ಅಂತ ಕರಿತೇವೆ. ಡಚ್ ಅವ್ರು ಬರ್ತಾರೆ. ಡಚ್ ಕಮ್ಸ್ ಟು ಇಂಡಿಯಾ ಇನ್ 1595 ಆ್ಯಂಡ್ ಅವ್ರು ಕಾಲಿಡುವಂಥ ಜಾಗದ ಹೆಸರು ಬಂದು ಪುಲ್ಲಿಕಟ್. ಅವರು ಪುಲ್ಲಿಕಟ್ಟಲ್ಲಿ ಕಾಲಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ಯಾಲಿಕತ್ ಬೇರೆ, ಪುಲ್ಲಿಕತ್ ಬೇರೆ, ಕಲ್ಕತ್ತಾ ಬೇರೆ, ಆಯಿತಾ. ಆಮೇಲೆ ಇದೆರಡರ ಮಧ್ಯದಲ್ಲಿ ಇನ್ನೊಂದು ಇವೆಂಟ್ ನಡೆಯುತ್ತೆ. ಅದೇನಂದರೆ ಇವಾಗ 1498ನಲ್ಲಿ ಏನಾಯಿತು, ಪಾರ್ಚುಗೀಸ್ ಬಂದಿದ್ದಾರೆ. 1595ರಲ್ಲಿ ಏನಾಯಿತು, ಡಚ್ ಬಂದಿದ್ದಾರೆ. ಇದಾದ ಮೇಲೆ 3ನೇ ವ್ಯಕ್ತಿಯಾಗಿ ಕಾಲಿಡೋದು ಬ್ರಿಟಿಷರ್ಸ್ 1608ನೇ ಇಸ್ವಿಯಲ್ಲಿ, ಆಯಿತಾ. ಇಲ್ಲಿಗೆ ಕಾಂಪಿಟೇಷನ್ ಎಂಡ್ ಆಗಲ್ಲ. ಇದಾದಮೇಲೆ ಇನ್ನೊಂದು ಕೂಡ ವೆರಿ ಇಂಪಾರ್ಟೆಂಟ್ ಟ್ರೇಡಿಂಗ್ ಕಂಪ್ನಿ ಬಂದು ಕಾಲಿಡುತ್ತೆ. ಇವ್ರು ಕಾಲಿಡೋದು 1664ರಲ್ಲಿ, ಅತಿ ಲೇಟಾಗಿ ಕಾಲಿಡ್ತಾರೆ. ದೀಸ್ ಆರ್ ಫ್ರೆಂಚ್ ಬರೋದು ಅತಿ ಲೇಟ್. ಬ್ರಿಟಿಷರ್ಸ್ ಆದಮೇಲೆ ಫ್ರೆಂಚರ್ಸ್ ಬಂದಿದ್ದು. ಆ್ಯಂಡ್ ಅವರು ಪುದುಚೇರಿಯಲ್ಲಿ ಕಾಲಿಡ್ತಾರೆ.
ಸೊ ದಿಸ್ ಇಸ್ ದ ಮೇಜರ್ ಇವೆಂಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಒಂದ್ಸಲ ಝೂಮ್ ಔಟ್ ಮಾಡಿಬಿಡ್ತಾನೆ ನೋಡಿ. ಫಸ್ಟ್ ಭಾರತಕ್ಕೆ ಕಾಲಿಡೋದು ಪೋರ್ಚುಗೀಸ್ 100 ವರ್ಷ ಹಿಂದೆನೇ ಕಾಲಿಡ್ತಾರೆ. 1498ನೇ ಇಸ್ವಿಯಲ್ಲಿ ಯಾವ ಜಾಗದಲ್ಲಿ ಕಾಲಿಡ್ತಾರೆ? ವಾಸ್ಕೋ ಡ ಗಾಮ ಅವರು ಬಂದು ಕಲ್ಕತ್ತಾದಲ್ಲಿ ಕಾಲಿಡ್ತಾರೆ. ಕಲ್ಕತ್ತಾ ಅಲ್ಲ, ಕ್ಯಾಲಿಕಟ್ಟಲ್ಲಿ ಕಾಲಿಡ್ತಾರೆ. ಇದಾದಮೇಲೆ ಏನಾಗ್ತಿದೆ, ಸೆಕೆಂಡ್ ಭಾರತಕ್ಕೆ ಬರೋದು ನಮ್ಮ ಡಚ್ ಅವರು 1595ನೇ ಇಸ್ವಿಯಲ್ಲಿ ಇವ್ರು ಕಾಲಿಡೋದು ಪುಲಿಕೆಟ್ಟಲ್ಲಿ. ಇವ್ರು ಕ್ಯಾಲಿಕಟ್, ಅವರು ಪುಲಿಕೆಟ್. ಅದಾದಮೇಲೆ ಸೂರತ್ತಲ್ಲಿ ಬ್ರಿಟಿಷ್ ಅವರು 1608ನೇ ಇಸ್ವಿಯಲ್ಲಿ ಕಾಲಿಡ್ತಾರೆ. ಲಾಸ್ಟ್ಗೆ ಫ್ರೆಂಚ್ ಬಂದು 1664ನೇ ಇಸ್ವಿಯಲ್ಲಿ ಪುದುಚೇರಿಯಲ್ಲಿ, ಪಾಂಡಿಚೇರಿ ಅಂತ ಏನು ಕರಿತೇವೆ, ಇದರಲ್ಲಿ ಕಾಲಿಡ್ತಾರೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ 4 ಜನ ಭಾರತದ 4 ಬೇರೆ ಬೇರೆ ಊರುಗಳಲ್ಲಿ ಕಾಲಿಡ್ತಾ ಇದ್ದಾರೆ. ಯಾರು ಒಂದೇ ಊರಲ್ಲಿ ಕಾಲಿಡ್ತಾ ಇಲ್ಲ. ಎವ್ರಿ ಒನ್ ಆರ್ ಹ್ಯಾವಿಂಗ್ ದೇರ್ ಸಪ್ರೇಟ್ ಲ್ಯಾಂಡಿಂಗ್ ಪಾಯಿಂಟ್ಸ್. ಎಲ್ಲರೂ ಬೇರೆ ಬೇರೆ ಊರಲ್ಲಿ ಲ್ಯಾಂಡ್ ಆಗ್ತಾರೆ. ಆಯ್ತಾ, ಇದು ಒಂದು ಕಡೆ. ಸೊ ಇಲ್ಲಿವರೆಗೂ ಸ್ಟೋರಿ ಅರ್ಥ ಆಗಿದೆ. 1600ಕ್ಕೆ ಪರ್ಮಿಷನ್ ತಗೊಂಡಿದ್ರು, ಬ್ರಿಟಿಷರ್ಸ್ ಭಾರತಕ್ಕೆ ಬಂದರು. ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ಡಚ್ ಮತ್ತು ನಮ್ಮ ಪೋರ್ಚುಗೀಸ್ ಅವರು ಕಾಲಿಟ್ಟಿದ್ದಾರೆ. ಬ್ರಿಟಿಷರ್ಸ್ ಬಂದ ಮೇಲೆ ಫ್ರೆಂಚ್ ಅವರು ಕೂಡ ಕಾಲಿಟ್ಟಿದ್ದಾರೆ. ದಿಸ್ ಇಸ್ ದ ಸ್ಟೋರಿ ಅಂಟಿಲ್ 1664. ಇವಾಗ ಸ್ಟೋರಿಯಲ್ಲಿ ಬ್ಯಾಕ್ ಬರೋಣ ನೋಡಿ. ಈ 4 ಕಂಪ್ನೀಸ್ ಏನಿದೆ, ಈ 4 ಜನಕ್ಕೆ ಮೇಜರ್ ಫೋಕಸ್ ಬಂದುಬಿಟ್ಟು ಟ್ರೇಡ್. ಅವರಿಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೋಸ್ಕರ ಬಂದಿರುವಂಥ ವ್ಯಾಪಾರಿಗಳದ್ದು ಮೇಜರ್ ಫೋಕಸ್ ಏನಿರುತ್ತೆ, ಇಲ್ಲಿ ಬರೋದು, ಇಲ್ಲಿರುವಂಥ ವಸ್ತುಗಳನ್ನ, ಫಾರ್ ಎಕ್ಸಾಂಪಲ್ ನಾನೊಬ್ಬ ವ್ಯಾಪಾರಸ್ಥ ಅಂತ ಅಂದ್ಕೊಂಡ್ರೆ ನನ್ನ ಮೇಜರ್ ಫೋಕಸ್ ಏನಿರುತ್ತೆ, ನನ್ನ ಹತ್ರ ಇರುವಂಥ ದುಡ್ಡನ್ನ ತೊಗೊಬಂದು ನಾನು ಒಂದು ಊರಲ್ಲಿರುವಂಥ ವಸ್ತುಗಳನ್ನ ಖರೀದಿ ಮಾಡ್ತೇನೆ. ಐ ಬೈ ಇಟ್ ಫ್ರಮ್ ಹಿಯರ್. ಅದಾದಮೇಲೆ ಏನು ಮಾಡ್ತೇನೆ, ಅದನ್ನು ತೊಗೊಂಡೋಗಿ ನಾನು ನನ್ನೂರಲ್ಲಿ ಮಾರಾಟ ಮಾಡ್ತೇನೆ. ಆಯಿತಾ, ಈ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು, ನಾನು ಪ್ರಾಫಿಟ್ನ ರೈಸ್ ಮಾಡ್ಕೋಬೇಕು. ಅಂದರೆ ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಂಗೆ ಅಟ್ಲೀಸ್ಟ್ 105 ಇಲ್ಲ 106 ರೂಪಾಯಿ ರಿಟರ್ನ್ ಬರಬೇಕು. ನನಗೆ 5 ರಿಂದ 6 ರೂಪಾಯಿ ಲಾಭ ಆಗಬೇಕು. ದಿಸ್ ಇಸ್ ಟ್ರೇಡ್. ನೀವು ಮಾಡುವಂಥ ಏನಿದೆ ಇಂಟರ್ನಲ್ ಟ್ರೇಡ್, ಎಕ್ಸ್ಟರ್ನಲ್ ಟ್ರೇಡ್, ಎಕನಾಮಿಕ್ ಕ್ಲಾಸಸಲ್ಲಿ ಏನು ಕಲಿತೇವಲ್ವ, ದಿಸ್ ಇಸ್ ಟ್ರೇಡ್. ಸೊ ಬ್ರಿಟಿಷರ್ಸ್ ಆಗಿರಲಿ, ಡಚ್ ಆಗಿರಲಿ, ಪೋರ್ಚುಗೀಸ್ ಆಗಿರಲಿ, ಇವರು ಫ್ರೆಂಚ್ ಆಗಿರಲಿ, ಎಲ್ಲರದ್ದು ಇದೇ ಮೇಜರ್ ಫೋಕಸ್ ಆಗಿತ್ತು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇವರೆಲ್ಲರೂ ಡಿಮಾಂಡ್ ಮಾಡುವಂಥ ವಸ್ತುಗಳಿದೆ ಅಲ್ವಾ, ದಟ್ ವಾಸ್ ವೆರಿ ವೆರಿ ಕಾಮನ್. 4 ಜನಕ್ಕೂ ಒಂದೇ ಥರ ವಸ್ತುಗಳು ಬೇಕಿತ್ತು. ಅದೇನು? ಕಾಟನ್, ಹತ್ತಿ ಬೇಕಿತ್ತು, ರೇಷ್ಮೆ, ಭಾರತದ ರೇಷ್ಮೆ, ಸಿಲ್ಕ್ ಬೇಕಿತ್ತು. ಜೊತೆಗೆ ಅವರು ಸ್ಪೈಸಸ್ ಬೇಕಿತ್ತು, ಕಾರ್ಡೆಮಮ್ ಸ್ಪೈಸಸ್ ಅಂತ, ಪೆಪ್ಪರ್ ಅಂತ ಏನು ಕರಿತೇವಲ್ವಾ, ಇಂಥ ಸ್ಪೈಸಸ್ ಬೇಕಿತ್ತು, ಸಿಲ್ಕ್ ಬೇಕಿತ್ತು, ಕಾಟನ್ ಬೇಕಿತ್ತು. ಆ್ಯಂಡ್ ಪ್ರಾಬ್ಲಮ್ ಏನಾಗ್ತಿದೆ, ಬ್ರಿಟಿಷರ್ಸಿಗೆ ಕೂಡ ಇದೇ ಬೇಕು, ನಮ್ಮ ಫ್ರೆಂಚಿಗೆ ಕೂಡ ಇದೇ ಬೇಕು, ನಮ್ಮ ಡಚ್ಗೆ ಕೂಡ ಇದೇ ಬೇಕು, ಜೊತೆಗೆ ನಮ್ಮ ಪೋರ್ಚುಗೀಸ್ ಅವ್ರಿಗೂ ಇದೇ ಬೇಕು. ಒಂದು ವಸ್ತುಗೆ ತುಂಬ ಡಿಮಾಂಡ್ ಬಂದರೆ ಏನಾಗುತ್ತೆ, ಇಟ್ ಈಸ್ ಅ ವೆರಿ ಮೇಜರ್ ಎಕನಾಮಿಕ್ ಫ್ಯಾಕ್ಟರ್. ಅದೇನೆಂದರೆ, ಒಂದು ವಸ್ತುಗೆ ತುಂಬ ಜನ ಡಿಮಾಂಡ್ ಮಾಡ್ತಾ ಹೋದರೆ ಆ ವಸ್ತುವಿನ ಬೆಲೆ ಗಗನಕ್ಕೇರ್ಬಿಡತ್ತೆ. ಇದೇ ಆಗಿತ್ತು. ಸಿನ್ಸ್ ದೇರ್ ವಾಸ್ ಅ ಲಾಟ್ ಆಫ್ ಡಿಮಾಂಡ್ ಇನ್ ಯುರೋಪಿಯನ್ ಮಾರ್ಕೆಟ್ ಫಾರ್ ಕಾಟನ್, ಸಿಲ್ಕ್ ಆ್ಯಂಡ್ ಸ್ಪೈಸಸ್, ಈ ವಸ್ತುಗಳ ಬೆಲೆ ಇದೆ ಅಲ್ವಾ, ತುಂಬ ಮೇಲೆ ಹೊರಟೋಗುತ್ತೆ. ಭಾರತದ ಮಾರಾಟಗಾರದ್ದು, ಇಂಡಿಯನ್ ಮರ್ಚೆಂಟ್ಸ್ ಅಂತ ಏನು ಕರೀತಾರೆ, ಇಂಡಿಯನ್ ಟ್ರೇಡರ್ಸ್ ಅಂತ ಏನು ಕರೀತಾರೆ, ಇವರು ಈ ವಸ್ತುಗಳ ಬೆಲೆನ ಏರಿಸ್ಬಿಡ್ತಾರೆ, ಗಗನಕ್ಕೆ ಏರಿಸ್ಬಿಡ್ತಾರೆ. ಒಂದು ವಸ್ತುವಿನ ಬೆಲೆ ಆಕಾಶಕ್ಕೆ ಹೋದರೆ ಆಟೋಮೆಟಿಕ್ ಆಗಿ ಅದರಿಂದ ಬರುವಂಥ ಲಾಭ ಇದೆ ಅಲ್ವಾ, ಪ್ರಾಫಿಟ್, ಅದು ಕೆಳಗೆ ಬೀಳುತ್ತೆ. ಇವಾಗ ಪ್ರೈಸ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಕಮ್ಮಿ ಆಗ್ತಿದೆ, ಪ್ರೈಸ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಕಮ್ಮಿ ಆಗ್ತಿದೆ. ಇದರಿಂದ ಏನಾಗುತ್ತೆ, ಪೋರ್ಚುಗೀಸ್ಗೆ, ಬ್ರಿಟಿಷರ್ಸ್ಗೆ, ಡಚ್ಗೆ ಮತ್ತು ಫ್ರೆಂಚ್ಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ನನ್ನ ಮಕ್ಕಳು ಕಾಲಿಟ್ಟಿದ್ರಿಂದನೇ ನನಗೆ ವ್ಯಾಪಾರದಲ್ಲಿ ಲಾಭ ಸಿಗ್ತಿಲ್ಲ, ನನ್ನ ಮಕ್ಕಳು ಕಾಲಿಟ್ಟಿದ್ರಿಂದನೇ ನನ್ನ ವ್ಯಾಪಾರ ಕುಸಿತಾ ಇದೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಈ 4 ಜನ ಪರಸ್ಪರವಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತಾರೆ. ದಿಸ್ ಈಸ್ ವ್ಯಾರ್ ದ ವಾರ್ಸ್ ಸ್ಟಾರ್ಟ್. ಇದುವರೆಗೂ ಟ್ರೇಡಿಂಗಲ್ಲಿ ವಾರ್ಸ್ ಆಗಿರಲಿಲ್ಲ ಈ 4 ಜನರ ಮಧ್ಯದಲ್ಲಿ. ಬಟ್ ಇವಾಗ ಭಾರತದಲ್ಲಿ ಕಾಂಕರ್ ಮಾಡೋಕ್ಕೆ ರಾಕಿ ಬಾಯ್ ಕಾಲಿಟ್ಟಂಗೆ ಗರುಡ ಅದಿರ ಎಲ್ಲ ಹೊಡ್ಕೊಳ್ತಿದ್ರಲ್ವ, ಆ ರೇಂಜ್ಗೆ ಈಗ ಹೊಡ್ತಾ ಶುರುವಾಗುತ್ತೆ. ಆ್ಯಂಡ್ ಲೇಟಾಗಿ ಬಂದಿದ್ಯಾರು, ಲೇಟಾಗಿ ಬಂದರು, ಲೇಟೆಸ್ಟಾಗಿ ಕವರ್ ಮಾಡ್ತಿರೋದು ಬ್ರಿಟಿಷರ್ಸ್ ಭಾರತನ. ಆಯಿತಾ, ಆ್ಯಂಡ್ ಇವಾಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ವಾರ್ಸ್ ಅಂದರೆ ಏನು, ಇವರು ಯುದ್ಧಗಳು ಹೇಗೆ ನಡೀತಿದ್ವು ಅಂದರೆ ನೋಡಿ, ವೆರಿ ಸಿಂಪಲ್. ಒಂದು, ಟ್ರೇಡ್ ವಾಸ್ ಎಸ್ಟಾಬ್ಲಿಷ್ಡ್ ಯೂಸಿಂಗ್ ಸೀ ರೂಟ್ಸ್. ಅವರು ಸೀ ರೂಟ್ಸಿಂದನೇ ಟ್ರೇಡ್ ಮಾಡ್ತಿದ್ರಿಂದ ಅವರು ಭಾರತದಿಂದ ಹೊರಗೆ ಹೋಗ್ಬೇಕಂದ್ರೂ, ಒಳಗೆ ಬರಬೇಕಂದ್ರೂ ಕೂಡ ಅವರು ಶಿಪ್ಸಲ್ಲೇ ಬರಬೇಕಿತ್ತು ಅಲ್ವಾ, ಅವ್ರು ಹಡಗಿರ್ತಿತ್ತು, ದೊಡ್ಡ ದೊಡ್ಡ ಹಡಗುಗಳು. ಸೊ ಒಬ್ಬ ಬ್ರಿಟಿಷರ್ಸ್ ಏನು ಮಾಡ್ತಿದ್ರು, ಪೋರ್ಚುಗೀಸ್ ಅವ್ರ ಹಡಗನ್ನ ಮುಳುಗ್ಸೋಕೆ ಟ್ರೈ ಮಾಡ್ತಿದ್ರು, ಫ್ರೆಂಚ್ ಅವ್ರು ಏನು ಮಾಡ್ತಿದ್ರು, ಬ್ರಿಟಿಷರ್ಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಈ ಥರ ಪರಸ್ಪರವಾಗಿ ಹೊಡ್ಕೊಳ್ಳೋದ್ರಿಂದ ಏನಾಗ್ತಿತ್ತು, ಅವ್ರಿಗೆ ಲಾಸ್ ಜೊತೆಗೆ ಡ್ಯಾಮೇಜ್ ಕೂಡ ಆಗ್ತಾಯಿತ್ತು. ಸೊ 2 ಆಗ್ತಿದೆ ಇಲ್ಲಿ, ಡ್ಯಾಮೇಜ್ ಕೂಡ ಆಗ್ತಿದೆ, ಜೊತೆಗೆ ಲಾಸ್ ಕೂಡ ಆಗ್ತಿದೆ. ಆ್ಯಂಡ್ ವಾರ್ಸ್ ಫೈಟ್ ಮಾಡೋಕ್ಕೆ ಅವರಿಗೆ ದುಡ್ಡು ಬೇಕು, ಯುದ್ಧ ಮಾಡಬೇಕಂದ್ರೆ ದುಡ್ಡು ಬೇಕು, ಗನ್ ಪವರ್ ಬೇಕು ಅಲ್ವಾ, ಮ್ಯಾನ್ ಪವರ್ ಬೇಕು. ಇದನ್ನು ಆ ದೇಶದ ಸರ್ಕಾರ ಸಪೋರ್ಟ್ ಮಾಡ್ತಾಯಿತ್ತು. ಬ್ರಿಟಿಷರ್ಸ್ ವೇರ್ ಪ್ರೊವೈಡಿಂಗ್ ದ ಹೆಲ್ಪ್ ಟು ಈಸ್ಟ್ ಇಂಡಿಯಾ ಕಂಪ್ನಿ. ಫ್ರೆಂಚ್ಗೆ ಫ್ರೆಂಚ್ ಹೆಲ್ಪ್ ಮಾಡ್ತಿತ್ತು, ಡಚ್ಗೆ ಡಚ್ ಹೆಲ್ಪ್ ಮಾಡ್ತಿತ್ತು. ಸೊ ನಾವು ನಾಟ್ ಜಸ್ಟ್ ದ ಟ್ರೇಡಿಂಗ್ ಕಂಪ್ನೀಸ್ ಆರ್ ಫೈಟಿಂಗ್, ಇವನ್ ದ ಕಂಟ್ರೀಸ್ ಆರ್ ಫೈಟಿಂಗ್ ವಿತ್ ಈಚ್ ಅದರ್. ನೋಡಿ ಯಾವ ರೇಂಜ್ಗೆ ಭಾರತಕ್ಕೆ ಡಿಮಾಂಡ್ ಇತ್ತು. ಓಕೆ, ಕಥೆಯಲ್ಲಿ ಮುಂದೆ ಹೋಗೋಣ. ನೋಡಿ, ಇಷ್ಟೊತ್ತು ನಾನು ಈ ಕಂಪ್ನಿಗಳು ಹೇಗೆ ಹೊಡ್ಕೊಳ್ತಿದೆ ಅಂತ ಹೇಳಿದೆ ಅಲ್ವಾ, ಆ ಟೈಮಲ್ಲಿ ಇಂಡಿಯಾನ ಯಾರು ರೂಲ್ ಮಾಡ್ತಾ ಇದ್ರು ಅಂತ ಕೂಡ ನಾವೀಗ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ವೆನ್ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮುಘಲ್ ರೂಲ್. ಇದು ನಮ್ಮ ಮುಘಲ್ ರೂಲ್ ಅಂಡರಲ್ಲಿ ಇತ್ತು.
ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮುಘಲ್ ರೂಲ್. ಆ್ಯಂಡ್ ಮುಘಲ್ ರೂಲ್ ಯಾವಾಗ ಸ್ಟಾರ್ಟ್ ಆಗಿತ್ತು ಭಾರತದಲ್ಲಿ ಅಂತ ನೀವು ಕೇಳೋದಾದರೆ 1526 ಸ್ಟಾರ್ಟ್ ಆಗುತ್ತೆ. 1526 ದ ಎಂಪರರ್ ಕಾಲ್ಡ್ ಎಸ್ ಬಾಬರ್ ಅವರು ಭಾರತದಲ್ಲಿ ಮುಘಲ್ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ಇನ್ನೊಂದು ಫೀಚರ್ನ ನೋಡಿ, ಪೋರ್ಚುಗೀಸ್ ಅವರು ಭಾರತಕ್ಕೆ ಬಂದಿದ್ದು ಯಾವಾಗ 1498 ಇಸ್ವಿಯಲ್ಲಿ. ಅಂದರೆ ಮುಘಲ್ಸ್ ಭಾರತಕ್ಕೆ ಬರೋಕ್ಕಿಂತ ಮುಂಚೆನೇ ಪೋರ್ಚುಗೀಸ್ ಅವರು ಭಾರತಕ್ಕೆ ಬಂದಿದ್ದರು. ಇದನ್ನು ನೆನ್ಪಿಟ್ಕೊಳ್ಳಿ. ಹೂ ಕೇಮ್ ಟು ಇಂಡಿಯಾ ಈವನ್ ಬಿಫೋರ್ ದ ಸ್ಟಾರ್ಟ್ ಆಫ್ ಮುಘಲ್ ರೂಲ್ ಅಂತ UPSC ಕ್ವಶನ್ ಬಂದರೆ ಇಟ್ ಈಸ್ ಪೋರ್ಚುಗೀಸ್ ಅವರು 1498 ಇಸ್ವಿಯಲ್ಲಿ ಭಾರತಕ್ಕೆ ಬಂದರೆ ಭಾರತದಲ್ಲಿ ಮುಘಲ್ ರೂಲ್ ಸ್ಟಾರ್ಟ್ ಆಗಿದ್ದು 1526 ಇಸ್ವಿಯಲ್ಲಿ. ದಟ್ಸ್ ಅ ವೆರಿ ಹ್ಯೂಜ್ ಗ್ಯಾಪ್ ಅಲ್ವಾ, ತುಂಬ ಹ್ಯೂಜ್ ಗ್ಯಾಪ್ ಇದೆ, 30-35 ವರ್ಷದ ಗ್ಯಾಪ್ ಇದೆ ಆಯಿತಾ. ಇವಾಗ ಕಮ್ಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಬ್ರಿಟಿಷರ್ಸ್ಗೆ ಒಂದು ವಿಷಯ ಮಾತ್ರ ತುಂಬ ಕ್ಲಿಯರಾಗಿ ಅರ್ಥ ಆಗಿತ್ತು. ಅದೇನು, ಭಾರತದಲ್ಲಿ ಇಂಡಿಯಾದಲ್ಲಿ ಅವರು ತಮ್ಮ ವ್ಯಾಪಾರವನ್ನು ತುಂಬ ದಿನ ನಡೆಸಬೇಕಂತ ಇದ್ದರೆ ಅವ್ರು ಬರೀ ಟ್ರೇಡಲ್ಲಿ ಇದ್ದರೆ ಸಾಕಾಗಲ್ಲ ಅಂತ ಅವ್ರಿಗೆ ಅರ್ಥ ಆಗಿತ್ತು. ಬಿಕಾಸ್ ಈಗ ಏನಾಗ್ತಿದೆ, ಯುದ್ಧ ನಡೀತಿದೆ. ಫ್ರೆಂಚ್, ಡಚ್, ಪೋರ್ಚುಗೀಸ್, ಬ್ರಿಟಿಷರ್ಸ್ ಒಬ್ಬರಿಗೊಬ್ರು ಹೊಡ್ಕೋಬೇಕಾದ್ರೆ ಏನಾಗ್ತಿದೆ, ನಾವು ದೇ ಅಂಡರ್ಸ್ಟ್ಯಾಂಡ್ ದಟ್ ಭಾರತದಲ್ಲಿ ನಾವು ಇನ್ನೂ ಜಾಸ್ತಿ ದಿನ ಇರಬೇಕಂದ್ರೆ ನಾವು ಇವಾಗ ರಾಜಕೀಯ ಮಾಡಬೇಕು. ವಿ ಶುಡ್ ಎಂಟರ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್. ಅರ್ಥ ಮಾಡ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ದೇ ಅಂಡರ್ಸ್ಟ್ಯಾಂಡ್ ದಟ್ ವಿ ಶುಡ್ ಎಂಟರ್ ಇನ್ ಟು ಪಾಲಿಟಿಕ್ಸ್. ನಾನು ಮೊದಲೇ ಹೇಳಿದ್ದೆ 1600 AD ಬ್ರಿಟಿಷರ್ಸ್ ಯಾವಾಗ ಭಾರತಕ್ಕೆ ಕಾಲಿಡ್ತಾ ಇದ್ರು, ಅವ್ರದ್ದು ಮೇಜರ್ ಫೋಕಸ್ ಇಟ್ಟಿದ್ದು ಟ್ರೇಡ್ ಮಾತ್ರ. ಅವರಿಗೆ ಬೇರೆ ಏನು ಆಸೆಗಳು ಇರಲಿಲ್ಲ, ಉದ್ದೇಶಗಳು ಇರಲಿಲ್ಲ. ಬಟ್ ಇವಾಗ ನೋಡಿ ಏನಾಗ್ತಿದೆ, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನಾವು ಈ ದೇಶದಲ್ಲಿ ಜಾಸ್ತಿ ದಿನ ಇರಬೇಕಂತ ಇದ್ದರೆ ರಾಜ ಮಹಾರಾಜರ ಹತ್ರ, ಇಲ್ಲಿರುವಂಥ ದೊಡ್ಡ ದೊಡ್ಡ ಜಮೀನ್ದಾರ್ಗಳ ಹತ್ರ ಸ್ನೇಹ ಬೆಳೆಸ್ಕೋಬೇಕು, ಅವರಿಗೆ ಸಹಾಯ ಮಾಡಬೇಕು. ಅದಕ್ಕೆ ನಾವೀಗ ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ಒಂದು ವಿಷಯನ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಅವ್ರು ಏನು ಕೇಳ್ತಾರೆ, ದೇ ಆಸ್ಕ್ ಫಾರ್ ದಿವಾನಿ ರೈಟ್ಸ್ನ ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಕರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ. ಬಟ್ ಇದರಲ್ಲಿ ಒಂದು ಮೇಜರ್ ಇವೆಂಟ್ ಆಗೋದು ಯಾವಾಗ ಅಂದರೆ ನಮ್ಮ ಔರಂಗಜೇಬ್ ಕಾಲದಲ್ಲಿ ಬ್ರಿಟಿಷರ್ಸ್ ಒಂದು ಡಿಮಾಂಡ್ನ ಮಾಡ್ತಾರೆ. ದೇ ವಾಂಟೆಡ್ ಅ ಫರ್ಮಾನ್. ಅವ್ರಿಗೊಂದು ಫರ್ಮಾನ್ ಬೇಕಿರುತ್ತೆ. ಫರ್ಮಾನ್ ಅಂದರೆ ಸಿಮಿಲರ್ ಟು ರಾಯಲ್ ಚಾರ್ಟರ್. ಕ್ವೀನ್ ಎಲಿಜಬೆತ್ ಅವ್ರು ಕೊಟ್ಟಿದ್ದಾರಲ್ವ ರಾಯಲ್ ಚಾರ್ಟರ್, ಅದೇ ಥರ ಇವರೊಂದು ಫರ್ಮಾನ್ನ ಡಿಮಾಂಡ್ ಮಾಡ್ತಾರೆ. ಆ ಫರ್ಮಾನ್ ಏನು ಹೇಳುತ್ತೆ ಅಂದರೆ, ನಮಗೆ ಡ್ಯೂಟಿ ಫ್ರೀ ಟ್ರೇಡ್ ಬೇಕು ಅಂತ. ಡ್ಯೂಟಿ ಫ್ರೀ ಟ್ರೇಡ್ ಅಂದರೆ ಏನು ಗೊತ್ತಾ, ಟ್ಯಾಕ್ಸೇ ಕಟ್ಟಲ್ಲ ನಾವು ಇನ್ಮೇಲೆ ಟ್ರೇಡ್ ಮೇಲೆ. ಬಟ್ ಭಾರತದಲ್ಲಿ ನಮಗೆ ಟ್ರೇಡ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಅವರು ಡ್ಯೂಟಿ ಫ್ರೀ ಟ್ರೇಡ್ನ ಡಿಮಾಂಡ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಡ್ಯೂಟಿ ಫ್ರೀ ಟ್ರೇಡ್ ಅಂದರೆ ಏನು, ಭಾರತದಲ್ಲಿ ಅವ್ರು ಏನೇ ವಸ್ತುನ ಖರೀದಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ತೆರಿಗೆ ಕಟ್ಟಲ್ಲ, ತೆರಿಗೆ ಇಲ್ಲದೆ ಟ್ರೇಡ್ ಮಾಡಬೇಕಂತ ಡಿಮಾಂಡ್ ಮಾಡ್ತಾರೆ. ಆ್ಯಂಡ್ ಔರಂಗಜೇಬ್ ವಾಸ್ ನಾಟ್ ಅ ಕಮಿಡಿಯನ್. ಅವ್ನು ಕಾಮಿಡಿಯನ್ ಆಗಿರಲಿಲ್ಲ, ಅವ್ರು ತುಂಬ ಪವರ್ಫುಲ್ ಆಗಿರೋದ್ರಿಂದ ಹಿ ಸಿಂಗಲ್ ಹ್ಯಾಂಡೆಡ್ಲಿ ಸ್ಟಾಪ್ಡ್ ಬ್ರಿಟಿಷರ್ಸ್ ಫ್ರಮ್ ಗೆಟಿಂಗ್ ಇಟ್. ಬ್ರಿಟಿಷರ್ಸ್ಗೆ ಎಲ್ಲಿವರೆಗೂ ಔರಂಗಜೇಬ್ ಅವ್ರು ಜೀವಂತವಾಗಿದ್ರಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈ ವಾಸ್ ಅ ವೆರಿ ಪವರ್ಫುಲ್ ರೂಲರ್. ಇಡೀ ಭಾರತದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ರು. ಕೆಳಗಿರುವಂಥ ಚಿಕ್ಕ ರಾಜರು ಕೂಡ ಅವರಿಗೆ ತಲೆ ಬಾಗ್ತಾ ಇದ್ರು ಒಂದು ಕಡೆ. ಆ್ಯಂಡ್ ಈ ವಾಸ್ ವೆರಿ ಪವರ್ಫುಲ್. ಅವ್ರ ಆರ್ಮಿ ಕೂಡ ಪವರ್ಫುಲ್. ಔರಂಗಜೇಬ್ ಅವ್ರು ಏನೇ ಆಸೆ ಪಟ್ಟರು ಕೂಡ ಅವ್ರ ಕೈಯಲ್ಲಿರ್ತಿತ್ತು ಅಂತ ಸ್ಟ್ರಾಂಗ್ ರೂಲರ್. ಸೊ ಅವ್ರನ್ನ ಎದುರಾಕೊಳ್ಳುವಂಥ ಶಕ್ತಿ ಬ್ರಿಟಿಷರ್ಸ್ಗೆ ಇನ್ನೂ ಇರಲಿಲ್ಲ. ಬಟ್ ಕತೆ ಬದಲಾಗೋದು ಯಾವಾಗ ಅಂದರೆ 1707 ಇಸ್ವಿಯಲ್ಲಿ 1707 AD ಔರಂಗಜೇಬ್ ಅವರು ತೀರೋಗ್ತಾರೆ. ಔರಂಗಜೇಬ್ ಡೈಸ್ ಇನ್ ದ ಇಯರ್ 1707. ಆ್ಯಂಡ್ now for the first time ಬ್ರಿಟಿಷರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ದ ಗೋಲ್ಡನ್ ಚಾನ್ಸ್. ಬ್ರಿಟಿಷರ್ಸ್ಗೆ ಅರ್ಥ ಆಗುತ್ತೆ ದಟ್ ದಿಸ್ ಇಸ್ ದ ಗೋಲ್ಡನ್ ಚಾನ್ಸ್ ಟು ರೈಸ್ ಅಂತ. ಬಿಕಾಸ್ ಇಷ್ಟು ದಿನ ಅವ್ರಿಗೆ ಅಡ್ಡ ಆಗಿದ್ಯಾರು ಔರಂಗಜೇಬ್ ಅವರು 1707 ಇಸ್ವಿಯಲ್ಲಿ ಹೋಗ್ಬಿಟ್ರು. ಸೊ ಅದಾದಮೇಲೆ ಔರಂಗಜೇಬ್ ಆದಮೇಲೆ ಅವ್ರ ಮಗ ಆ ಜಾಗನ ತಗೊಳ್ತಾರೆ. ಆ ಮಗನ ಹೆಸರನ್ನ ಬಹದ್ದೂರ್ ಶಾ 1 ಅಂತ ಕರಿತೇವೆ. ಬಹದ್ದೂರ್ ಶಾ 1. ಸೊ ಫಾರ್ ದ ಫಸ್ಟ್ ಟೈಮ್ ಬಹದ್ದೂರ್ ಶಾ 1 ಟೇಕ್ಸ್ ದ ಥ್ರೋನ್. ಆ್ಯಂಡ್ ಇಲ್ಲಿಂದ ಕತೆ ಚೇಂಜ್ ಆಗುತ್ತೆ. ಬಿಕಾಸ್ ಇವಾಗ ಬ್ರಿಟಿಷರ್ಸ್ಗೆ ಇಷ್ಟು ದಿನ ಯಾರು ಅಡ್ಡ ಆಗಿದ್ರಲ್ವಾ, ಒಂದು ಗೋಡೆ ಥರ ಔರಂಗಜೇಬ್ ಅವ್ರು ಹೋದ್ಮೇಲೆ ಅವ್ರ ಮಗ ಪವರ್ಗೆ ಬರ್ತಾರೆ. ಅವ್ರ ಮಗ ಬಹದ್ದೂರ್ ಶಾ 1 ಕಮ್ಸ್ ಇನ್ ಟು ಪವರ್ ಇನ್ ದ ಇಯರ್ 1707. ಇದಾದಮೇಲೆ ಅವ್ರು ಇನ್ನೊಂದು ಮಗ ಬರ್ತಾನೆ. ನೆಕ್ಸ್ಟ್ ಜಹಾಂದರ್ ಶಾ ಬರ್ತಾರೆ. ಇವ್ರು ಬರೋದು ಕೂಡ 1712 ಆಯಿತಾ. ಸೊ ಡೆಲ್ಲಿಯಲ್ಲಿ ಏನಾಗ್ತಿದೆ ಅಂತ ಮಾತಾಡೋಕ್ಕಿಂತ ಮುಂಚೆ ಇವಾಗ ಔರಂಗಜೇಬ್ ಅವ್ರು ತೀರೋದ್ಮೇಲೆ ಭಾರತದಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಂಟಿಲ್ ಔರಂಗಜೇಬ್ ವಾಸ್ ಅಲೈವ್, ಔರಂಗಜೇಬ್ ಅವ್ರು ಎಲ್ಲಿವರೆಗೂ ಜೀವಂತವಾಗಿದ್ರಲ್ವಾ, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ ಭಾರತದಲ್ಲಿರುವಂಥ ಚಿಕ್ಕ ರಾಜರು ಅವ್ರ ಕೆಳಗೆ ಕೈ ಕೆಲಸ ಮಾಡ್ತಾ ಇರ್ತಿದ್ರು. ದೇ ವರ್ ನಾಟ್ ಹ್ಯಾವಿಂಗ್ ದ ಪವರ್ ಆರ್ ಕರೇಜ್ ಟು ಫೇಸ್ ಹಿಮ್. ಅಂದರೆ ಗುರು ನಾಳೆಯಿಂದ ನಾನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತೇನೆ ಅಂತ ಔರಂಗಜೇಬ್ಗೆ ಯಾರು ತಲೆ ಎತ್ತಿ ಹೇಳೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಹಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಆರ್ಮಿ, ಹಿ ಹ್ಯಾಡ್ ಟು ಮಚ್ ಆಫ್ ಮನಿ, ಪವರ್. ಸೊ ಯಾರು ಅವ್ರನ್ನ ಎದುರಾಕೊಳ್ತಿರ್ಲಿಲ್ಲ. ಬಟ್ ಯಾವಾಗ ಔರಂಗಜೇಬ್ ಅವರು 1707 ತೀರೋಗ್ತಾರಲ್ವ, ಈ ಚಿಕ್ಕ ರಾಜರೇನು ನಮ್ಮ ಮುಘಲ್ ಎಂಪರರ್ಸ್ ಕೆಳಗೆ ರೂಲ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಬೆಂಗಾಲ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಆಗಿರ್ಬೋದು, ಇಂಥ ಚಿಕ್ಕ ರಾಜರು ಇರ್ತಾರಲ್ವಾ, ಇವಾಗ ದೇ ಸ್ಟಾರ್ಟ್ ಎಸ್ಟಾಬ್ಲಿಷಿಂಗ್ ದೇರ್ ಓನ್ ಕಿಂಗ್ಡಮ್ಸ್. ಚಿಕ್ಕ ರಾಜ್ಯಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಫ್ಟರ್ ದ ಡೆತ್ ಆಫ್ ಔರಂಗಜೇಬ್ ಇಂಡಿಯಾದಲ್ಲಿ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ.
ಡಿಸೆಂಟ್ರಲೈಸೇಷನ್ ಅಂದ್ರೇನು, ಒಂದು ಸೆಂಟ್ರಲ್ ಪವರ್ ಬಿದ್ದಾಗ ಲೋಕಲ್ ಪವರ್ಸ್ ಎಮರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಸೊ ಇವಾಗ ಬೆಂಗಾಲಲ್ಲಿ ನವಾಬ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೈದರಾಬಾದಲ್ಲಿ ನವಾಬ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಏನಾಗ್ತಿದೆ ಇವಾಗ ಮರಾಠಾಸ್ ಒಂದು ಕಡೆ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಈ ಥರ ಏನಾಗ್ತಿದೆ ಇವಾಗ ಫಾರ್ ದ ಫಸ್ಟ್ ಟೈಮ್ ದೇರ್ ಆರ್ ಲೋಕಲ್ ಪಾರ್ಟೀಸ್, ಅದೇ ಥರ ಲೋಕಲ್ ರಾಜರಿದ್ದಾರೆ, ಅವ್ರವ್ರು ತಮ್ಮ ರಾಜ್ಯಗಳನ್ನ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡಿ, ಯಾವಾಗ ರಾಜರು ತಮ್ಮಲ್ಲಿರುವಂಥ ಒಂದು ಒಕ್ಕಟ್ಟನ್ನು ಬಿಟ್ಟು ಸಪ್ರೇಟ್ ಆಗ್ತಾರಲ್ವಾ, ಇಟ್ ಕ್ಲಿಯರ್ಲಿ ಶೋಸ್ ದ ಬ್ರಿಟಿಷರ್ಸ್ ದಟ್ ಇಟ್ ಈಸ್ ಈಸಿ ನೌ ಟು ಅಟ್ಯಾಕ್ ದ ಟೆರಿಟರೀಸ್. ಎಲ್ಲಿವರೆಗೂ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಎಲ್ಲಿವರೆಗೂ ಮುಗಲ್ಸ್ ಕಂಟ್ರೋಲಲ್ಲಿ ಎಲ್ಲ ಇತ್ತು, ಬ್ರಿಟಿಷರ್ಸ್ಗೆ ಗೊತ್ತಿತ್ತು ಇಟ್ ಈಸ್ ಹಾರ್ಡ್ ಟು ಟೇಕ್ ಕಂಟ್ರೋಲ್ ಓವರ್ ಇಂಡಿಯಾ ಅಂತ. ಫಸ್ಟ್ ಟೈಮ್ ಅವ್ರಿಗೆ ಯಾವಾಗ ಅರ್ಥ ಆಗುತ್ತಲ್ಲೋ ಭಾರತದಲ್ಲಿರುವಂಥ ರಾಜರಲ್ಲಿ ಒಕ್ಕೂಟ ಇಲ್ಲ, ಅವ್ರು ಒಂದಾಗಿಲ್ಲ, ಮಧ್ಯದಲ್ಲಿ ಬಿರುಕುಗಳಿವೆ ಅಂತ, ಈ ಬಿರುಕುಗಳಲ್ಲಿ ಅವ್ರು ಸಿಮೆಂಟ್ ತುಂಬಿಸ್ದಂಗೆ ಜಗಳಗಳನ್ನ ತುಂಬಿಸೋಕೆ ಸ್ಟಾರ್ಟ್ ಮಾಡ್ತಾರೆ, ಪಾಲಿಟಿಕ್ಸ್ನ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೇಗೆ ಅಂತ ಈಗ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಬೆಂಗಾಲ್ ರೀಜನ್. ಓಕೆನಾ, ಬನ್ನಿ. ಸೊ ಇವಾಗ ಬೆಂಗಾಲ್ ರೀಜನ್ದು ಕಾಂಕ್ವೆಸ್ಟ್ ಬಗ್ಗೆ ಮಾತಾಡೋಣ. ಬ್ರಿಟಿಷರ್ಸ್ ಹೇಗೆ ಬೆಂಗಾಲ್ನ ಟೇಕ್ ಓವರ್ ಮಾಡ್ತಾರೆ ಅಂತ ನೋಡಿ. ದ ವೆರಿ ಫಸ್ಟ್ ಇನ್ಸಿಡೆಂಟ್ ದಟ್ ಹ್ಯಾಪನ್ಸ್ ಫಾರ್ ದಿಸ್ ಇಸ್, ಬ್ರಿಟಿಷ್ ಅವರು ತಮ್ಮ ಫ್ಯಾಕ್ಟ್ರಿನ ಸೆಟಪ್ ಮಾಡ್ತಾರೆ. ದ ಎಸ್ಟಾಬ್ಲಿಷ್ ಅ ಫ್ಯಾಕ್ಟ್ರಿ. ನೋಡಿ, ಟ್ರೇಡರ್ಸ್ ಆಗಿ ಬಂದಂಥ ಬ್ರಿಟಿಷರ್ಸ್ ಈಗ ಇಂಡಿಯಾದಲ್ಲಿ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡ್ತಾರೆ. ಆ ಫ್ಯಾಕ್ಟ್ರಿನ ಅವರು ಹೂಗ್ಲಿ ರಿವರಲ್ಲಿ ಸೆಟಪ್ ಮಾಡ್ತಾರೆ. ಹೂಗ್ಲಿ, ನಿಯರ್ ದ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್. ಹೂಗ್ಲಿ ರಿವರ್ನ ದಡದಲ್ಲಿ ಸೆಟ್ ಮಾಡ್ತಾರೆ. ಹೂಗ್ಲಿ ರಿವರ್ ಎಲ್ಲಿದೆ? ಅದು ಕ್ಯಾಲ್ಕತ್ತಾದಲ್ಲಿದೆ. ಕ್ಯಾಲ್ಕತ್ತಾ, ಇವಾಗಿನ ಕೋಲ್ಕತ್ತಾ ಅಂತ ಏನು ಕರಿತೀರಲ್ವಾ, ಆ ಫಸ್ಟ್ ಇಂಗ್ಲೀಷ್ ಫ್ಯಾಕ್ಟ್ರಿನ ಅವ್ರು ಸೆಟಪ್ ಮಾಡಿದ್ದು ಹೂಗ್ಲಿ ರಿವರಲ್ಲಿ, ಆಯಿತಾ. ಈ ಫ್ಯಾಕ್ಟ್ರಿನ ಸೆಟಪ್ ಮಾಡಿ ಇದ್ರ ಸುತ್ತಮುತ್ತ ಅಲ್ಲಿರುವಂಥ ಮರ್ಚೆಂಟ್ಸ್, ಟ್ರೇಡರ್ಸ್, ವ್ಯಾಪಾರಿಗಳನ್ನ ಬಂದು ನಮ್ಮ ಸುತ್ತಮುತ್ತಲ ಸೆಟ್ಲಾಗಿ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗ್ತಿದೆ, ಒಂದು ಫ್ಯಾಕ್ಟ್ರಿ ಸೆಟಪ್ ಆದಮೇಲೆ ಈ ಫ್ಯಾಕ್ಟ್ರಿ ಒಳಗಡೆ ಇಂಗ್ಲೀಷ್ ಆಫೀಸರ್ಸ್ ಇರ್ತಲ್ವ, ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್, ಅವ್ರ ಅಫಿಷಿಯಲ್ಸ್ನ ಕೂಡ ಇಲ್ಲೇ ಬಂದಿರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದಾನೆ, ಏನಾಗ್ತಿದೆ, ಬೆಂಗಾಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರೊಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ದಾರೆ. ಆ ಫ್ಯಾಕ್ಟ್ರಿ ಹೆಸರೇನು ಹೂಗ್ಲಿ ರಿವರ್ ಪಕ್ಕದಲ್ಲಿ ಸೆಟಪ್ ಮಾಡ್ತಾರೆ, ಇಂಗ್ಲೀಷ್ ಫ್ಯಾಕ್ಟ್ರಿ ಅಂತ. ಇದಕ್ಕೆ ಸುತ್ತಮುತ್ತ ಅಲ್ಲಿರುವಂಥ ಮರ್ಚೆಂಟ್ಸ್, ಟ್ರೇಡರ್ಸ್, ವ್ಯಾಪಾರಿಗಳನ್ನ ಬಂದು ಅಲ್ಲಿ ಸೆಟ್ಲ್ ಆಗಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ವಾಟ್ ಬ್ರಿಟಿಷರ್ಸ್ ಆರ್ ಡೂಯಿಂಗ್ ಇನ್ ದ ಬೆಂಗಾಲ್ ರೀಜನ್ ಫಸ್ಟ್. ಆ್ಯಂಡ್ 1696 ನಿಮಗೆ ಹೇಳಿದ್ದೆ ಅಲ್ವಾ, ಈಗ ಇಂಗ್ಲೀಷ್, ಫ್ರೆಂಚ್, ಡಚ್, ಪೋರ್ಚುಗೀಸ್ ಒಬ್ಬರಿಗೊಬ್ಬರು ಹೊಡ್ಕೊಳ್ತಾ ಇದ್ದಾರೆ ಅಂತ. ಇದರಿಂದ ಏನಾಗ್ತಿದೆ, ಅವರು 1696 ಏನು ಮಾಡ್ತಾರೆ, ಇದ್ರ ಸುತ್ತಮುತ್ತ ಒಂದು ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಲ್ಡ್ ಫೋರ್ಟಿಫಿಕೇಷನ್ನ ಶುರು ಮಾಡ್ತಾರೆ. ಫೋರ್ಟಿಫಿಕೇಷನ್ ಅಂದರೆ ಏನು, ಇದು ನಿಮ್ಮ ಮನೆ ಅಂತ ಇಟ್ಕೊಳ್ಳಿ, ನಾವು ಸುತ್ತಮುತ್ತ ಒಂದು ಕಾಂಪೌಂಡ್ ಹಾಕ್ತೇವೆ ಗೊತ್ತಾ, ಯಾರು ಒಳಗೆ ಬರಬಾರ್ದು, ಯಾವ ನಾಯಿನೂ ಒಳಗೆ ಬರಬಾರ್ದು, ಯಾವ ಹಸು ಒಳಗೆ ಬರಬಾರ್ದು, ಒಂದು ಪ್ರೊಟೆಕ್ಷನ್ ಲೇಯರ್ ಹಾಕ್ಕೊಳ್ತೇವಲ್ವಾ. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಇದನ್ನು ಕೋಟೆ ಅಂತ ಕರಿತೇವೆ. ಈ ಥರ ಒಂದು ಪ್ರೊಟೆಕ್ಟಿವ್ ಗೋಡೆನ ನಾವು ಕಟ್ಟಿದ್ರೆ ಇದನ್ನು ಕೋಟೆ ಅಂತ ಕಟ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಫೋರ್ಟಿಫಿಕೇಷನ್, ಆಯಿತಾ. ಇದನ್ನು ನಾವು ಫೋರ್ಟಿಫಿಕೇಷನ್ ಅಂತ ಕರಿತೀವಿ. ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಇದೆ ಅಲ್ವಾ, ಇದನ್ನು ಫೋರ್ಟಿಫಿಕೇಷನ್ ಅಂತಾರೆ. ಸೊ ಬ್ರಿಟಿಷರ್ಸ್ ಏನು ಮಾಡ್ತಾ ಇದ್ದಾರೆ, ಅವರು ಕಟ್ಟಿದಂಥ ಫ್ಯಾಕ್ಟ್ರಿ ಸುತ್ತಮುತ್ತ ಫೋರ್ಟಿಫಿಕೇಷನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇವಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಲೈಕ್ ದಿಸ್. ನೀವು ನಿಮ್ಮ ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ ಬಂದಿದ್ದಾನೆ. ನಿಮ್ಮ ಫ್ರೆಂಡ್ ಬಂದಾಗ ನೀವು ಅವನಿಗೆ ಊಟ, ತಿಂಡಿ, ನಿದ್ದೆ ಎಲ್ಲ ಆಫರ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಊಟ ಮಾಡಪ್ಪ, ಚೆನ್ನಾಗಿರಪ್ಪ ಅಂತ. ಬಂದಿರುವಂಥ ಫ್ರೆಂಡ್, ನಿಮ್ಮ ಮನೆ ಪೇಂಟ್ ಚೆನ್ನಾಗಿಲ್ಲ, ಪೇಂಟ್ ಚೇಂಜ್ ಮಾಡೋಣ, ಈ ಬೆಡ್ರೂಮ್ ಯಾಕೆ ಇದನ್ನು ಹೊಡೆದಾಕಿ ಇಲ್ಲಿ ಕಿಚನ್ ಮಾಡೋಣ ಅಂತ ನಿಮ್ಮ ಮನೆಯಲ್ಲಿ ಚೇಂಜಸ್ನ ಮಾಡೋಕ್ಕೆ ಹೋದರೆ ನಿಮ್ಗೆ ಹೇಗಾಗತ್ತೆ? ಸಂತೋಷ ಆಗುತ್ತಾ? ಇಲ್ಲ, ಆಫ್ಕೋರ್ಸ್ ಡಿಸಪಾಯಿಂಟ್ ಆಗುತ್ತಲ್ವಾ. ಅದೇ ಥರ ಈಗೇನಾಗ್ತಿದೆ, ಇಂಗ್ಲೀಷ್ ಆಫೀಸರ್ಸ್, ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್ ಏನಿದ್ದಾರೆ, ಇವರು ಬೆಂಗಾಲಲ್ಲಿ ಒಂದು ಕೋಟೆ ಕಟ್ಟುತ್ತಾ ಇರಬೇಕಾದ್ರೆ ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಡಿಸಪಾಯಿಂಟ್ಮೆಂಟ್ ಆಗೇ ಆಗುತ್ತೆ. ಯಾವನ್ ಗುರು ಇವನು ನಮ್ಮೂರಿಗೆ ಬಂದು ನಮ್ಮೂರಲ್ಲೇ ಕೋಟೆ ಕಟ್ತಾ ಇದ್ದಾನೆ ಅಂತ. ಸೊ ಇದರಿಂದ ಏನಾಗುತ್ತೆ, ಒಂದು ಬಿರುಕು ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ ಜೊತೆ? ನವಾಬ್ ಆಫ್ ಬೆಂಗಾಲ್ಸ್ ಜೊತೆ ಮತ್ತು ಇಂಗ್ಲೀಷ್ ಕಂಪನಿ ಜೊತೆ. ದಿಸ್ ಲೆಟ್ಸ್ ಟು ದ ಬ್ಯಾಟಲ್ ಆಫ್ ಪ್ಲಾಸಿ ಇನ್ ದ ಫ್ಯೂಚರ್. ಅದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಐಡಿಯಾ ಗೊತ್ತಾಯ್ತಲ್ವಾ? ಬೆಂಗಾಲ್ ರೀಜನಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದೇನು, ಸೆಟ್ಟಿಂಗ್ ಅಪ್ ಆಫ್ ದ ಫ್ಯಾಕ್ಟ್ರಿ. ಒಂದು ಫ್ಯಾಕ್ಟ್ರಿನ ಕಟ್ಟಿ ಅದ್ರ ಸುತ್ತಮುತ್ತ ಕೋಟೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫೋರ್ಟ್ ಹೆಸರು ಕೂಡ ಹೇಳ್ಬಿಡ್ತೇನೆ, ಇದೇ ಕೋರ್ಟ್ ವಿಲಿಯಂ. ಇದನ್ನೇ ನಾವು ಫೋರ್ಟ್ ವಿಲಿಯಂ ಅಂತ ಕರಿತೇವೆ. ಫಸ್ಟ್ ಸುಪ್ರೀಂ ಕೋರ್ಟ್ ಸೆಟಪ್ ಆಗುತ್ತಲ್ಲ ಬ್ರಿಟಿಷರ್ಸ್ದು 1773 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ, ಅದನ್ನು ಏನು ಫೋರ್ಟ್ ವಿಲಿಯಮಲ್ಲಿ ಸೆಟಪ್ ಮಾಡ್ತಾರೆ, ಇದೇ ಆ ಫೋರ್ಟ್, ಆಯಿತಾ. ಇದು ಜಸ್ಟ್ ರೆಫರೆನ್ಸ್, ಫ್ಯೂಚರ್ ವೀಡಿಯೋದಲ್ಲಿ ನಿಮಗೆ ಇದು ಅರ್ಥ ಆಗುತ್ತೆ. ಸೊ ವಾಪಸ್ ಬರೋಣ. ನೋಡಿ ಏನಾಯಿತು, 1651 ಅವ್ರ ಫ್ಯಾಕ್ಟ್ರಿನ ಕಟ್ಟಿದ್ದಾರೆ. 1696 ಅದ್ರ ಸುತ್ತ ಕೋಟೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ. 1698 ಆ ಕೋಟೆ ಕಟ್ಟೋದು ಕಂಪ್ಲೀಟ್ ಆಗುತ್ತೆ, ಆಯಿತಾ. ಇದಾದಮೇಲೆ ಸ್ಟೋರಿ ಸ್ಟಾರ್ಟ್ ಆಗೋದು 1698. 1698 ಆಗಿದ್ದಂಥ ಮುಘಲ್ ಎಂಪರರ್ಗೆ ಅವರು ದುಡ್ಡು ಕೊಟ್ಟು, ಲಂಚ ಕೊಟ್ಟು, ಖುಷಿಪಡಿಸಿ ಏನು ಮಾಡ್ತಾರೆ, ಅವರು 3 ಹಳ್ಳಿಗಳಲ್ಲಿ ಜಮೀನ್ದಾರಿ ರೈಟ್ಸ್ನ ಪಡ್ಕೊಳ್ತಾರೆ.
ಜಮೀನ್ದಾರಿ ರೈಟ್ಸ್ ಅಂದ್ರೇನು, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿರುವಂಥ ಲ್ಯಾಂಡ್ ಇದೆ ಅಲ್ವಾ, ಆ ಲ್ಯಾಂಡಲ್ಲಿ ಬರುವಂಥ ಟ್ಯಾಕ್ಸಸ್ನ ಇವ್ರು ಕಲೆಕ್ಟ್ ಮಾಡ್ಬೋದು, ತೆರಿಗೆಗಳನ್ನ ಇವ್ರು ಕಲೆಕ್ಟ್ ಮಾಡ್ಕೋಬೋದು. ಇಷ್ಟು ದಿನ ಇವರು ವ್ಯಾಪಾರಿಗಳಾಗಿದ್ದರು, ಇವಾಗ ಪಾಲಿಟಿಕ್ಸ್ಗೆ ಎಂಟ್ರಾಗಿ ಏನು ಮಾಡ್ತಿದ್ದಾರೆ, ಜಮೀನ್ದಾರಿ ರೈಟ್ಸ್ನ ಪಡ್ಕೊಂಡು ಆ 3 ಊರುಗಳಲ್ಲಿ ಇರುವಂಥ ರೈತರ ಹತ್ರ ತೆರಿಗೆ ಹಣನ ಪಡೆಯೋಕ್ಕೆ ಶುರು ಮಾಡ್ಕೊಳ್ತಾರೆ. ಆಯಿತಾ, ದಿಸ್ ಇಸ್ ವ್ಯಾಟ್ ದ ಸ್ಟೋರಿ ಸ್ಟಾರ್ಟ್ಸ್. ಆ್ಯಂಡ್ ಒನ್ ಅಮಾಂಗ್ ದೆಮ್ ವಾಸ್ ಕೋಲ್ಕತ್ತಾ. ಇದರಲ್ಲಿ ಕೋಲ್ಕತ್ತಾ ಕೂಡ ಒಂದು ಊರಾಗಿತ್ತು. ನಾನು ಮತ್ತೆ ಹೇಳ್ತಾ ಇದ್ದೇನೆ, 1968 ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರ್ಸ್ಗೆ ಜಮೀನ್ದಾರಿ ರೈಟ್ಸ್ ಸಿಗುತ್ತೆ ಮುಘಲ್ ಅಫಿಷಿಯಲ್ಸಿಂದ. ಜಮೀನ್ದಾರಿ ರೈಟ್ಸ್ ಅಂದ್ರೇನು, ನೀವು ಒಂದು ನೆಲದ ಜಮೀನ್ದಾರರು, ಅಲ್ಲಿರುವಂಥ ರೈತರಿಂದ ನೀವು ತೆರಿಗೆ ಹಣನ ಪಡ್ಕೋಬೋದು, ನೀವು ಕಲೆಕ್ಟ್ ಮಾಡ್ಕೋಬೋದು, ಟ್ಯಾಕ್ಸ್ನ ಹೆಂಗೆ ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷರ್ಸ್ಗೆ ರೆವೆನ್ಯೂ ರೈಟ್ಸ್ ಸಿಗುತ್ತೆ, ದಟ್ ಈಸ್ ಜಮೀನ್ದಾರಿ ರೈಟ್ಸ್ ಸಿಗುತ್ತೆ. ಕೋಲ್ಕತ್ತಾ ಕೂಡ ಅದರಲ್ಲಿ ಒಂದು ಊರಾಗಿತ್ತು. ಆಯಿತಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಕಮಿಂಗ್ ಬ್ಯಾಕ್, ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನೋಡಿ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯೀಸಿಂದ ಬ್ರಿಟಿಷರ್ಸ್ಗೆ ಲಾಸ್ ಆಗ್ತಾ ಇತ್ತು. ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ನಿಮ್ಮದೊಂದು ಕಂಪನಿ ಇದೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಪಾರ ಸಖತ್ತಾಗಿ ಹೋಗ್ತಿದೆ, ನಿಮ್ಗೆ ಒಳ್ಳೆ ಲಾಭ ಬರ್ತಿದೆ ಅಂದರೆ ನಿಮಗೆ ಜಾಸ್ತಿ ಪಡ್ಕೋಬೇಕನ್ನೋ ಆಸೆ ಬಂದೇ ಬರುತ್ತೆ, ನಿಯತ್ತಾಗಿ ಬರುತ್ತೆ ಅಲ್ವಾ. ಬಟ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದೇನೆಂದರೆ, ಈ ಕಂಪನಿಯಲ್ಲಿದ್ದಂಥ ಸಾಕಷ್ಟು ಜನ ಎಂಪ್ಲಾಯೀಸ್ ಅಂತ ಏನು ಕರಿತೀರಾ, ಕೆಲಸ ಮಾಡೋರು ಅಂತ ಏನು ಕರಿತೀರಾ, ಇವ್ರು ಯಾರೂ ನಿಯತ್ತಾಗಿರಲಿಲ್ಲ. ಆಲ್ಮೋಸ್ಟ್ 50 to 55% ಜನ ನಿಯತ್ತಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಇವ್ರೇನು ಮಾಡ್ತಿದ್ರು ಅಂದರೆ, ಇವ್ರು ಇಂಗ್ಲೆಂಡಿಂದ ಬರಬೇಕಾದ್ರೆ ಅವರು ಕೂಡ ಕೆಲವೊಂದು ದುಡ್ಡನ್ನ ತೊಗೊಬರ್ತಾಯಿದ್ರು, ಜಸ್ಟ್ ಬೈ ಸಮ್ ಪರ್ಸ್ನಲ್ ಮನಿ. ಅವ್ರ ಮನೆಯಿಂದ ದುಡ್ಡು ತೊಗೊಬರ್ತಿದ್ರು. ಇಂಡಿಯಾಗೆ ಬಂದ ಮೇಲೆ ಇಲ್ಲಿರುವಂಥ ಗೂಡ್ಸ್ನ ಅವರು ಖರೀದಿಸ್ತಿದ್ರು. ಕಂಪನಿ ಮೂಲಕ ಖರೀದಿಸ್ತಿಲ್ಲ, ಪರ್ಸ್ನಲ್ ಆಗಿ ಪ್ರೈವೇಟ್ ಆಗಿ ಖರೀದಿ ಮಾಡ್ತಿದ್ದಾರೆ. ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್. ಓಕೆ, ಪ್ರೈವೇಟ್, ಅಯ್ಯೋ ಮೈಕ್ ಆನ್ ಇದೆಯಾ, ಅಬ್ಬಾ ಥ್ಯಾಂಕ್ ಗಾಡ್. ಪ್ರೈವೇಟಾಗಿ ಖರೀದಿ ಮಾಡ್ತಿದ್ದಾರೆ. ಸೊ ಇದ್ರೇನಾಗ್ತಿದೆ, ಇದನ್ನು ನಾವು ಪ್ರೈವೇಟ್ ಟ್ರೇಡ್ ಅಂತ ಕರಿತೇವೆ. ಪರ್ಸ್ನಲ್ ವ್ಯಾಪಾರ, ಅಫಿಷಿಯಲ್ ವ್ಯಾಪಾರ ಅಲ್ಲ, ಪರ್ಸ್ನಲ್ ವ್ಯಾಪಾರ. ಈ ದುಡ್ಡನ್ನ ತೊಗೊಂಡೋಗಿ ಅವರು, ಇಲ್ಲಿ ತೊಗೊಂಡಿರುವಂಥ ಗೂಡ್ಸ್ನ, ತಮ್ಮ ದುಡ್ಡಿಂದ ತೊಗೊಂಡಿರುವಂಥ ವಸ್ತುಗಳನ್ನ ಇಂಗ್ಲೆಂಡ್ಗೆ ತೊಗೊಂಡೋಗಿ ಮಾರ್ತಾಯಿದ್ರು. ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿ ಬೆಳೀತಿಲ್ಲ, ಅಲ್ಲಿರುವಂಥ ನೌಕರರು ಬೆಳೀತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಕಂಪ್ನಿಗೋಸ್ಕರ ಕೆಲಸ ಮಾಡಿದ್ರೆ ಕಂಪ್ನಿ ಬೆಳೆಯುತ್ತೆ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ರೆ ನೀವು ಬೆಳೀತೀರಾ. ನಿಮ್ಮ ಪರ್ಸ್ನಲ್ ವ್ಯಾಪಾರ ಬೆಳೆಯೋದ್ರಿಂದ ಏನಾಗ್ತಿತ್ತು, ಫಾರ್ ದ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಗೌರ್ನಮೆಂಟ್ಗೆ ಲಾಭ ಆಗ್ತಿಲ್ಲ, ನಷ್ಟ ಆಗಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ದ ರೀಸನ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ, ಅದು ಫ್ಯೂಚರ್. ಬಟ್ ಇವಾಗ ಹೇಳ್ತಾ ಇದ್ದೇನೆ, ಏನಾಗ್ತಿದೆ, ಎಂಪ್ಲಾಯೀಸ್ ಆರ್ ಗೆಟಿಂಗ್ ರಿಚ್, ಅವರು ಪರ್ಸ್ನಲ್ ವ್ಯಾಪಾರದಲ್ಲಿ ಮುಳುಗಿದ್ದಾರೆ, ಕಂಪ್ನಿಗೋಸ್ಕರ ಅವರು ಕೆಲಸ ಮಾಡ್ತಾ ಇಲ್ಲ. ಆಯಿತಾ, ಇದರಿಂದ ಏನಾಗ್ತಿದೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ತುಂಬ ಲಾಸಸ್ ಆಗಕ್ಕೆ ಶುರುವಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಕೆಲವೊಂದು ಆಫೀಸರ್ಸ್, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಇರುವಂಥ ಕೆಲವೊಂದು ಆಫೀಸರ್ಸ್ ಏನು ಹೇಳ್ತಾರೆ, ಅಲ್ಲಿರೋ ರಾಜರಿಗೆ, ನಮಗೆ ಟ್ರೇಡ್ ಫ್ರೀ, ಟ್ಯಾಕ್ಸ್ ಫ್ರೀ ಟ್ರೇಡ್ ಕೊಡಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಫ್ರೀ ಟ್ರೇಡ್ ಅಂದ್ರೇನು ನೋಡಿ, ಇವಾಗ ಇಂಡಿಯಾದಲ್ಲಿ ಟ್ರೇಡ್ ನಡಿಬೇಕಾದ್ರೆ ಅಮೆರಿಕದಿಂದ ಒಂದು ಹಡಗು ಬಂದರೆ ಅವರು ನಮಗೆ ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅವ್ರ ಗೂಡ್ಸ್ನ ಒಳಗೆ ತೊಗೋಬೇಕಾದ್ರೆ ಇದನ್ನ ಕಸ್ಟಮ್ ಡ್ಯೂಟಿ ಅವ್ರ ಇಂಪೋರ್ಟ್ ಟ್ಯಾಕ್ಸ್ ಅಂತ ಏನು ಕರಿತೇವೆ ಅದನ್ನು ಕಟ್ಕೋಬೇಕು. ಅದೇ ಥರ ಇಂಡಿಯಾದಲ್ಲಿರುವಂಥ ಗೂಡ್ಸ್ನ ನಾವು ಹೊರಗಡೆ ಮಾರಬೇಕಂದ್ರೆ ನಮಗೆ ಗೌರ್ನಮೆಂಟ್ಗೆ ಅವರು ಎಕ್ಸ್ಪೋರ್ಟ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ, ತೆರಿಗೆ ಕಟ್ಟಬೇಕು. ದರ್ ಈಸ್ ಅ ವ್ಯಾಪಾರ, ನೆನ್ಪಿಟ್ಕೊಳ್ಳಿ. ಎಲ್ಲೇ ಟ್ರೇಡ್ ಆದರೂ ಕೂಡ ಒಂದು ವಸ್ತು ಹೊರಗಿಂದ ಒಳಗೆ ಬರಬೇಕಾದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು, ಒಳಗಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಏನು ಹೇಳ್ತಿದ್ದಾರೆ ನೋಡಿ, ನಮಗೆ ವ್ಯಾಪಾರ ಬೆಳೆಸ್ಕೋಬೇಕು, ನಿಮ್ಮಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕು. ಇದರಿಂದ ಏನಾಗ್ತಿದೆ, ನಮಗೆ ಟ್ರೇಡ್ ಫ್ರೀ ಟ್ಯಾಕ್ಸ್ ಕೊಡಿ. ಟ್ರೇಡ್ ಫ್ರೀ ಟ್ಯಾಕ್ಸ್ ಅಂದ್ರೇನು, ಇಂಗ್ಲೀಷ್ ಕಂಪ್ನಿಯಿಂದ ಬರುವಂಥ ಯಾವುದೇ ಹಡಗಿಗೆ ನೀವು ತೆರಿಗೆನ ಹಾಕಬೇಡಿ, ಫ್ರೀಯಾಗಿ ಟ್ಯಾಕ್ಸ್ ಕೊಡಿ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಟ್ರೇಡ್ ಈಸ್ ಅ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಸ್ಟೇಟ್. ಇನ್ಕಮ್ ಬರ್ತದೆ ಅಲ್ಲ, ಅದು ಗೌರ್ನಮೆಂಟ್ಗೆ ಟ್ಯಾಕ್ಸ್ ಮೂಲಕನೇ ಬರುತ್ತೆ. ಸೊ ಯಾವಾಗ ನೀವು ಟ್ಯಾಕ್ಸ್ ಫ್ರೀ ಟ್ರೇಡ್ನ ಮಾಡ್ತೇವೆ ಅಂತ ಹೇಳ್ತೀರಾ, ಅದನ್ನು ಅವರು ಒಪ್ಕೊಂಡ್ರೆ ನಿಮಗೆ ಲಾಭ ಆಗಲ್ಲ, ನಷ್ಟ ಆಗುತ್ತೆ. ಅತಿ ಘೋರವಾದ ನಷ್ಟ ಆಗೋದ್ರಿಂದ ಏನಾಯಿತು, ಆಗಿನ ಕಾಲದ ಬೆಂಗಾಲಲ್ಲಿರುವಂಥ ರಾಜ ಮಹಾರಾಜರು ಇದನ್ನು ಒಪ್ಕೊಳ್ಳಿಲ್ಲ. ದೇ ವರ್ ನಾಟ್ ರೆಡಿ ಟು ಗಿವ್ ಇಟ್. ನೀವು ಅರ್ಥ ಮಾಡ್ಕೊಳ್ಳಿ, ಚೈನಾದಲ್ಲಿರುವಂಥ ಗೂಡ್ಸ್ ಇಂಡಿಯಾದಲ್ಲಿ ಸೆಲ್ ಆಗ್ತಿದೆ, ಬಟ್ ನಮಗೆ ಟ್ಯಾಕ್ಸ್ ಸಿಗ್ತಿಲ್ಲ. ಫ್ರೀಯಾಗಿ ಮಾರಿದ್ರೆ ಚೈನಾಗೆ ದುಡ್ಡು ಬರುತ್ತಾ, ಇಂಡಿಯಾಗೆ ದುಡ್ಡು ಬರುತ್ತಾ? ಅಫ್ಕೋರ್ಸ್ ಚೈನಾಗೆ ದುಡ್ಡು ಬರುತ್ತೆ, ಇಂಡಿಯಾಗೆ ಲಾಸ್ ಆಗುತ್ತೆ. ಅದೇ ಥರ ಅವಾಗ ಇಂಗ್ಲೀಷಲ್ಲಿರುವಂಥ ಬ್ರಿಟಿಷರ್ಸ್ ಬಂದು ಇಂಡಿಯಾದಲ್ಲಿ ಟ್ರೇಡ್ ಫ್ರೀ ಟ್ಯಾಕ್ಸ್ನ ಡಿಮಾಂಡ್ ಮಾಡೋದಾದರೆ ಆಗಿನ ಕಾಲದ ರೂಲರ್ಸ್, ಇಟ್ ಮೇ ಬಿ ಮುಗಲ್ಸ್, ಇಟ್ ಮೇ ಬಿ ನವಾಬ್ಸ್, ಎಲ್ಲರಿಗೂ ಲಾಸ್ ಆಗುತ್ತೆ. ಸೊ ಆ ಕಾರಣದಿಂದ ಬೆಂಗಾಲ್ ಗೌರ್ನಮೆಂಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಆಯಿತಾ, ದಿಸ್ ಕ್ರಿಯೇಟೆಡ್ ಅ ಕ್ರ್ಯಾಕ್. ಸೊ 2 ಕ್ರ್ಯಾಕ್ಸ್ ಎಲ್ಲ ಆಯಿತು ಬ್ರಿಟಿಷರ್ಸ್ಗೆ. ಒಂದು ಫೋರ್ಟ್ ವಿಲಿಯಮಲ್ಲಿ ಕೋಟೆ ಕಟ್ಟಬೇಕಾದ್ರೆ ಆಯಿತು, ಒಂದು ಫೋರ್ಟ್ ವಿಲಿಯಮಿಂದ ಆಗ್ತಾ ಇದೆ. ಎರಡನೇದು ಏನಾಗ್ತಿದೆ, ಅವರಿಗೆ ಟ್ಯಾಕ್ಸ್ ಫ್ರೀ ಟ್ರೇಡ್ಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಇಂಗ್ಲೀಷ್ಗೆ ಮತ್ತು ಲೋಕಲ್ ಅಲ್ಲಿರುವಂಥ ರಾಜ ಮಹಾರಾಜರಿಗೆ ಬಿರುಕು ಮೂಡ್ತಾ ಇದೆ. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇವಾಗ ಲೈನ್ ಬೈ ಲೈನ್ ಸ್ಟೋರಿಯಲ್ಲಿ ಬರೋಣ. ಬಟ್ ಇವಾಗ ಐಡಿಯಾ ಬತ್ತಲ್ವಾ, ವಾಟ್ ವಾಸ್ ದ ರೀಸನ್ ಫಾರ್ ದ ಕ್ಲಾಶಸ್? ಒಂದು
ಫೋರ್ಟಿಫಿಕೇಷನಿಂದ ಜಗಳ ಆಗ್ತಿತ್ತು, ಎರಡನೇದು ಟ್ಯಾಕ್ಸ್ ಫ್ರೀ ಟ್ರೇಡಿಂದ ಜಗಳ ಆಗ್ತಿದೆ. ಇಷ್ಟನ್ನು ನೀವು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಬೆಂಗಾಲಿಗೆ ಬರೋದಾದರೆ, ಇವಾಗ ನಾನು ರಾಜ ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬೆಂಗಾಲಿಗೆ ಬರೋದಾದರೆ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ನೋಡಿ, ಮುಘಲಲ್ಲಿ ಔರಂಗಜೇಬ್ 1707 ಸತ್ತೋದ್ಮೇಲೆ ಏನು ಹೇಳಿದೆ, ರೀಜನಲ್ ಸ್ಟೇಟ್ಸ್ಗೆ ಬೆಳಿಬೇಕನ್ನೋ ಆಸೆ ಬಂತು ಅಂತ ಹೇಳಿದ್ದೆ ಅಲ್ವಾ. ಲೋಕಲ್ ಗವರ್ನಮೆಂಟ್ಸ್ ವಾಂಟೆಡ್ ಟು ರೈಸ್, ಲೋಕಲ್ ಪಾರ್ಟೀಸ್ ವಾಂಟೆಡ್ ಟು ರೈಸ್, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳು ಬೆಳಿಬೇಕಂತ. ಆ ಥರ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಆಗಕ್ಕೆ ಆಸೆ ಇಟ್ಕೊಂಡಂಥ ಏರಿಯಾ ಬೆಂಗಾಲ್. ಆಯಿತಾ, ಬೆಂಗಾಲ್ನ ಆಳ್ತಿದ್ದಂಥ ಸುಪ್ರೀಂ ರಾಜನ ನಾವು ನವಾಬ್ ಅಂತ ಕರಿತೇವೆ. ಜಸ್ಟ್ ಲೈಕ್ ನವಾಬ್ ಆಫ್ ಹೈದರಾಬಾದ್, ಬೆಂಗಾಲಲ್ಲಿ ಕೂಡ ನವಾಬ್ ಇದ್ರು, ಅವಧಲ್ಲಿ ಕೂಡ ನವಾಬ್ ಇದ್ರು. ಆಯಿತಾ, ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಈಸ್ ನೌ ದೆನ್ ಮುರ್ಷಿದ್ ಅಲಿ ಖಾನ್. ಅವ್ರ ಹೆಸರು ಮುರ್ಷಿದ್ ಕುಲಿ ಖಾನ್. ಸೊ ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಇಸ್ ಮುರ್ಷಿದ್ ಕುಲಿ ಖಾನ್. ಇವರು 1717 ಹಿಡಿದು 1727ವರೆಗೂ ಆಳ್ವಿಕೆ ನಡೆಸ್ತಾರೆ. 10 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಆಯಿತಾ, ಆ್ಯಂಡ್ ಮುರ್ಷಿದ್ ಕುಲಿ ಖಾನ್ ಸ್ವಲ್ಪ ಫೆರೋಷಿಯಸ್ ಆಗಿದ್ರು. ಅವ್ರಿಗೆ ಸ್ವಲ್ಪ ನಮ್ಮ ನಾಡೇನಿದೆ, ನಮ್ಮ ಬೆಂಗಾಲ್ ಏನಿದೆ, ಅದು ಉತ್ಪನ್ನ ಆಗಬೇಕನ್ನೋ ಆಸೆ ಇಟ್ಕೊಂಡವರು. ಆ್ಯಂಡ್ ಅವರು ಫಸ್ಟ್ ಅವ್ರ ಕಣ್ಣಿಗೆ ಬಿದ್ದಿದ್ದೆ ನಮ್ಮ ಇಂಗ್ಲೀಷ್ ಅವರ ಮಿಸ್ರೂಲ್. ಇಂಗ್ಲೀಷ್ ಅವರು ಹೇಗೆ ಅವರಿಗೆ ಲಾಸ್ ಮಾಡ್ತಾ ಇದ್ದಾರೆ, ಹೇಗೆ ಮೋಸ ಮಾಡ್ತಿದ್ದಾರೆ, ಹೇಗೆ ತೆರಿಗೆ ಹಣದಿಂದ ತಪ್ಪಿಸ್ಕೊಳ್ತಿದ್ದಾರೆ, ಹೇಗೆ ಡ್ಯೂಟಿ ಫ್ರೀ ಟ್ಯಾಕ್ಸ್ನ ಆಸೆ ಪಡ್ತಿದ್ದಾರೆ, ಇದನ್ನೆಲ್ಲ ಅವರು ಗುರಿ ಇಡೋಕ್ಕೆ ಶುರು ಮಾಡ್ತಾರೆ. ದಿ ಸ್ಟಾರ್ಟ್ಸ್ ಟಾರ್ಗೆಟಿಂಗ್ ದ ಬ್ರಿಟಿಷರ್ಸ್. ನೆನ್ಪಿಟ್ಕೊಳ್ಳಿ, ಮುರ್ಷಿದ್ ಕುಲಿ ಖಾನ್ ದ ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಗೋಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಏರಿಯಾದಲ್ಲಿ ಅಂತ ಅದ್ರ ಮೇಲೆ ಕಣ್ಣಿಡಕ್ಕೆ ಶುರು ಮಾಡ್ತಾರೆ. ಬಟ್ ಈ ವಾಸ್ ನಾಟ್ ರೆಡಿ ಟು ಗೋ ಫಾರ್ ಅ ಫೈಟ್, ಬಿಕಾಸ್ 10 ವರ್ಷದಲ್ಲಿ ತೀರೋಗ್ತಾರಲ್ವ, ಈ ಲೂಸಸ್ ದ ಸೀಟ್. ಅದರಿಂದ ಏನಾಗುತ್ತೆ, ಅವರು ಯಾವುದೇ ರೀತಿ ಬ್ಯಾಟಲ್ಸ್ಗೆ ಹೋಗಲ್ಲ. ಬಟ್ ಅವ್ರ ಫೋಕಸ್ ಏನಾಗಿರುತ್ತೆ, ಈ ಬ್ರಿಟಿಷರ್ಸ್ ನಮ್ಮ ದೇಶದಲ್ಲಿ ಮೋಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಅವರು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಕಾಲದಲ್ಲಿ ಮುರ್ಷಿದ್ ಕುಲಿ ಖಾನ್ ಅವರು ತಮ್ಮ ಆಳ್ವಿಕೆ ನಡೆಸಬೇಕಾದ್ರೆ ಮುಘಲ್ ರೂಲರ್ ಆಗೋರ ಹೆಸರು ಕೂಡ ಹೇಳ್ಬಿಡ್ತಾನೆ. ದ ರೂಲರ್ ಆಫ್ ಮುಘಲ್ ವಾಸ್ ಫಾರೂಕ್ ಸಿಯಾರ್ ಅವರು. ಫಾರೂಕ್ ಸಿಯಾರ್ ಅವ್ರ ಬಗ್ಗೆ ನಾವು ಮುಘಲ್ ರೂಲ್ ಮೆಡಿವಲ್ ಪೀರಿಯಡಲ್ಲಿ ಮಾತಾಡ್ತೇವೆ. ಅವಾಗ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಐಡಿಯಾ ತೊಗೊಳ್ಳೋಣ, ಬಟ್ ಇವಾಗ ಬೇಡ. ಬಟ್ ಫಾರ್ ನಾವು ನೆನ್ಪಿಟ್ಕೊಳ್ಳಿ, ಮುರ್ಷಿದ್ ಕುಲಿ ಖಾನ್ ಅವರು ಬೆಂಗಾಲಲ್ಲಿ ಲೀಡ್ ಮಾಡಬೇಕಾದ್ರೆ ಮುಘಲ್ ಕಿಂಗ್ ಆಗಿದ್ದು ಫಾರೂಕ್ ಸಿಯಾರ್ ಅವರು. ಆಯಿತಾ, ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೇನೆ, 1727 ಮುರ್ಷಿದ್ ಕುಲಿ ಖಾನ್ ಅವರು ತೀರೋಗ್ತಾರೆ. ಜಾಸ್ತಿ ಏನು ಸಾಧಿಸೋಕ್ಕಾಗಲ್ಲ, ಬಟ್ ಈ 10 ವರ್ಷದಲ್ಲಿ ಅವರು ಬ್ರಿಟಿಷರ್ಸ್ ವಿರುದ್ಧ ಸ್ವಲ್ಪ ಕಿಡಿಕಾಡ್ತಾ ಇರ್ತಾರೆ. ಆಯಿತಾ, ಇದಾದಮೇಲೆ ತುಂಬ ಜನ ರಾಜ ಮಹಾರಾಜರು ಬರ್ತಾರೆ. ಬಟ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬರೋದು ನಮ್ಗೆ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಹಿಸ್ಟ್ರಿನ ಡೆಪ್ತಾಗಿ ಕಲಿತಿಲ್ಲ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ನ ಕಲಿತಾ ಇದ್ದೇವೆ. ಇನ್ ಕೇಸ್ ನಿಮ್ದು ಆಪ್ಷನಲ್ ಆದರೆ ನಾನೆಲ್ಲ ಹೇಳ್ತೇನೆ, ಬಟ್ ಇದು ಆಪ್ಷನಲ್ ಅಲ್ವಾ. ಸೊ ನಮ್ಗೆ ಯಾವ್ಯಾವ್ದು ಮುಖ್ಯ ಅದು ಮಾತ್ರ ಸಾಕು. ಸೊ ಫಸ್ಟ್ ಮುರ್ಷಿದ್ ಕುಲಿ ಖಾನ್. ಸೆಕೆಂಡ್ ಇಂಪಾರ್ಟೆಂಟ್ ರೂಲರ್ ಬಂದು ಅಲಿವರ್ದಿ ಖಾನ್ ಬಿಕೇಮ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ನವಾಬ್. ನೋಡಿ, ನೆಕ್ಸ್ಟ್ ಅಲ್ಲ ಇವರು, ನೆಕ್ಸ್ಟ್ ಇಂಪಾರ್ಟೆಂಟ್ ನವಾಬ್. ಇವರು 1740 ತಮ್ಮ ಆಳ್ವಿಕೆನ ಶುರು ಮಾಡ್ತಾರೆ. ಆಯಿತಾ, 1740 ತಮ್ಮ ಆಳ್ವಿಕೆನ ಶುರು ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಸಿರಾಜ್ ಉದ್ ದೌಲಾ. ಇವ್ರು ಏನೇನು ಮಾಡಿದ್ರು ಅಂತ ಮುಂದೆ ಮಾತಾಡೋಣ. ಬಟ್ ಫಾರ್ ನಾವು ನೆನ್ಪಿಟ್ಕೊಳ್ಳಿ, ದ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಮುರ್ಷಿದ್ ಕುಲಿ ಖಾನ್, ದ ಫೌಂಡರ್ ಆಫ್ ಬೆಂಗಾಲ್ ನವಾಬ್ಸ್. ಆಯಿತಾ, ಬೆಂಗಾಲ್ ಡೈನೆಸ್ಟಿ, ಬೆಂಗಾಲಲ್ಲಿ ನವಾಬ್ ಸಾಮ್ರಾಜ್ಯ ಸ್ಟಾರ್ಟ್ ಮಾಡೋದು ಮುರ್ಷಿದ್ ಕುಲಿ ಖಾನ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಅಲಿವರ್ದಿ ಖಾನ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಸಿರಾಜ್ ಉದ್ ದೌಲಾ. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ನೋಡಿ, ಅಲಿವರ್ದಿ ಖಾನ್ ಅವ್ರು ಏನಿರ್ತಾರಲ್ವಾ, ಇವ್ರದ್ದು ಮೇಜರ್ ಫೋಕಸ್ ಬಂದುಬಿಟ್ಟು ಮರಾಠಾಸ್ ವಿರುದ್ಧ ಯುದ್ಧ ಮಾಡ್ತಾ ಇರ್ತಾರೆ. ಯಾಕಂದರೆ ಮರಾಠಾಸ್ ಕೂಡ ರೈಸ್ ಆಗ್ತಿರ್ತಾರೆ. ಒಂದು ಕಾರ್ನರಲ್ಲಿ ಗೊತ್ತಿದೆ, ಮರಾಠಾಸ್ ಛತ್ರಪತಿ ಶಿವಾಜಿ, ಸಂಭಾಜಿ ಮಹಾರಾಜ್ ಅವರೆಲ್ಲ ಏನು ಬರ್ತಾರಲ್ವಾ, ಸೊ ಅವ್ರದ್ದು ರೈಸ್ ಕೂಡ ಒಂದು ಕಡೆ ಆಗ್ತಾ ಇರತ್ತೆ ಮಹಾರಾಷ್ಟ್ರ ಸೈಡಲ್ಲಿ. ಸೊ ಅದರಿಂದ ಏನಾಗುತ್ತೆ, ಅಲಿವರ್ದಿ ಖಾನ್ ಅವರು ಬ್ರಿಟಿಷರ್ಸ್ಗಿಂತ ಜಾಸ್ತಿ ಮರಾಠಾಸ್ ವಿರುದ್ಧ ಫೈಟ್ ಮಾಡ್ತಾ ಇರ್ತಾರೆ. ಬಟ್ ಬ್ರಿಟಿಷರ್ಸ್ನ ಟಚ್ ಮಾಡುವಂಥ ಮೇಜರ್ ಪರ್ಸನ್ ಬಂದುಬಿಟ್ಟು ಸಿರಾಜ್ ಉದ್ ದೌಲಾ. ಆ್ಯಂಡ್ ಸಿರಾಜ್ ಉದ್ ದೌಲಾ ಅವರ ರೈಸ್ 1756 ಆಗುತ್ತೆ. 1756 to 1757. ನೋಡಿ, ಜಸ್ಟ್ ಒಂದೇ ವರ್ಷ ಕಾಣ್ತಿದ್ಯಾ, ಜಸ್ಟ್ 1 year ಬ್ರಿಟಿಷರ್ಸ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಇವ್ರ ಆಳ್ವಿಕೆನೇ ಹೇಳುತ್ತೆ, ಹೌ ಸ್ಟ್ರಾಂಗ್ ಬ್ರಿಟಿಷರ್ಸ್ ಬೇರೆ ಅಂತ. ಬಿಕಾಸ್ ಮಿಕ್ದವರೆಲ್ಲ 10 ವರ್ಷ ಅವರು ಸಾಮ್ರಾಜ್ಯ ನಡೆಸಿದ್ದಾರೆ. ಸಿರಾಜ್ ಉದ್ ದೌಲಾ ಅವರು ಯಾವಾಗ ಬ್ರಿಟಿಷರ್ಸ್ನ ಎದುರಾಕೊಂಡ್ರೆ ಒಂದೇ ವರ್ಷದಲ್ಲಿ ಅವ್ರ ಟೈಮ್ ಪೀರಿಯಡ್ ಮುಗಿದೋಗುತ್ತೆ. ಆಯಿತಾ, ಸಿರಾಜ್ ಉದ್ ದೌಲಾ ಅವರಿಗೆ ತುಂಬ ಆಂಬಿಷನ್ಸ್ ಇತ್ತು, ತುಂಬ ಗುರಿಗಳಿತ್ತು. ಅದರಲ್ಲಿ ಒನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಬ್ರಿಟಿಷರ್ಸ್ ವಿರುದ್ಧ ಯುದ್ಧ ಮಾಡೋದು. ಸೊ ಸಿರಾಜ್ ಉದ್ ದೌಲಾ ಅವರಿಗೆ ಬ್ರಿಟಿಷರ್ಸ್ ವಿರುದ್ಧ ಏನು ಜಗಳಗಳಿತ್ತು ಅಂತ ನೀವು ಕೇಳೋದಾದರೆ, ಮೊದಲನೇದು ಕಂಪನಿ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ಹೇಳಿದೆ ಅಲ್ವಾ. ಕಂಪನಿ ವಾಸ್ ನಾಟ್ ಪೇಯಿಂಗ್ ಟ್ಯಾಕ್ಸ್. ಆ್ಯಸ್ ಐ ಟೋಲ್ಡ್ ಬಿಫೋರ್, ಅವರಿಗೆ ಟ್ಯಾಕ್ಸ್ ಫ್ರೀ ಟ್ರೇಡ್ ಬೇಕಿತ್ತು, ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಎಂಪ್ಲಾಯ್ಗಳು ಪ್ರೈವೇಟ್ ಟ್ರೇಡ್ ಮಾಡೋದ್ರಿಂದ ಟ್ಯಾಕ್ಸಿಂದ ಕೂಡ ತಪ್ಪಿಸ್ಕೊಳ್ತಾ ಇದ್ರು. ಅಲ್ಲಿರುವಂಥ ಜನ ಶ್ರೀಮಂತರಾಗ್ತಿದ್ರು, ಬಟ್ ಈಸ್ಟ್ ಇಂಡಿಯಾ ಕಂಪ್ನಿನೂ ಶ್ರೀಮಂತ ಆಗ್ತಿಲ್ಲ, ಬೆಂಗಾಲು ಕೂಡ ತುಂಬ ಲಾಸ್ ಆಗ್ತಿತ್ತು. ದಿಸ್ ವಾಸ್ ಒನ್ ಥಿಂಗ್. ಸೆಕೆಂಡ್ ಒನ್, ಅವರು ಫೋರ್ಟಿಫಿಕೇಷನ್ಸ್ನ ಜಾಸ್ತಿ ಮಾಡ್ತಾನೇ ಇದ್ರು. ಹೇಳ್ದಲ್ವಾ, ಕೋಟೆ ಕಟ್ತಾನೆ ಇದ್ದಾರೆ. ಯಾವಾಗ ನೀವು ಒಂದು ಕೋಟೆ ಕಟ್ತೀರೋ ಯುದ್ಧ ಮಾಡೋಕ್ಕೆ ನೀವು ಸಿದ್ಧರಾಗಬೇಕಾದ್ರೆ, ಸೊ ಫೋರ್ಟಿಫಿಕೇಷನ್ಸ್ ಕೂಡ ಆಗುತ್ತೆ. ಆ್ಯಂಡ್
ಪ್ರೈವೇಟ್ ಟ್ರೇಡ್ ಹೇಳಿದ್ದೆ ಅಲ್ವಾ, ಅಲ್ಲಿ ಕಂಪನಿಯಲ್ಲಿ ಇರುವಂಥ ಜನ ಕೆಲವರು ಕರಪ್ಟ್ ಆಫೀಸರ್ಸ್ ಪ್ರೈವೇಟ್ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಬೆಂಗಾಲ್ಗೆ ರೆವೆನ್ಯೂ ಲಾಸ್ ಕೂಡ ಆಗುತ್ತೆ. ರೆವೆನ್ಯೂ ಲಾಸ್ ಅಂದರೆ ತೆರಿಗೆ ಹಣದಲ್ಲಿ ನಷ್ಟ ಬರೋದು. ರೆವೆನ್ಯೂ ಲಾಸ್ ಆದರೆ ದೇಶನ ಸರಿಯಾಗಿ ರನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾಲ್ಕನೇದು, ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಎಂಪ್ಲಾಯಿಗಳೇನಿದ್ದಾರೆ, ಅಲ್ಲಿದ್ದಂಥ ಎಂಪ್ಲಾಯೀಸ್ ಇದ್ದಾರಲ್ವಾ, ಅವರು ನವಾಬ್ಸ್ಗೆ ರೆಸ್ಪೆಕ್ಟ್ ಕೂಡ ಕೊಡ್ತಿರಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ಡಿಸ್ರೆಸ್ಪೆಕ್ಟ್ ಮಾಡೋದು, ಅವರಿಗೆ ಅವಹೇಳನೆ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ಸಿರಾಜುದ್ದೌಲಾ ಅವರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ. ಸೊ ಮತ್ತೆ ಹೇಳ್ತಿದ್ದಾನೆ, ಸಿರಾಜುದ್ದೌಲಾ ಅವರು ಬ್ರಿಟಿಷರ್ಸ್ ವಿರುದ್ಧ ತಿರುಗಿದಿರೋ ಕಾರಣ ಏನು? ಮೊದಲನೇದು, ಸರಿಯಾಗಿ ತೆರಿಗೆ ಹಣ ಕಟ್ತಾ ಇಲ್ಲ, ಸಿಕ್ಕಿದ ಕಡೆ ಕೋಟೆ ಕಟ್ಕೊಳ್ತಿದ್ದಾರೆ. ಪ್ರೈವೇಟ್ ಟ್ರ್ಯಾಕ್ಸಿಂದ ಬೆಂಗಾಲ್ಗೆ ಹಣದ ನಷ್ಟ ಆಗ್ತಿದೆ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪ್ನಿಲಿದ್ದಂಥ ಎಂಪ್ಲಾಯಿಗಳು ಅವಾಗಿದ್ದಂಥ ನವಾಬ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಬಾಯಿಗೆ ಬಂದಂಗೆ ಏನೇನು ಬೇಕೋ ಅದನ್ನ ಮಾತಾಡ್ತಾಯಿದ್ರು. ಬಟ್ ಅದೇ ಥರ ಬ್ರಿಟಿಷರ್ಸ್ ಕೂಡ ಈ ಆಪಾದನೆಗಳನ್ನ ಟ್ಯಾಕಲ್ ಮಾಡೋಕ್ಕೆ ಅವರು ಕೆಲವೊಂದು ರೀಸನ್ಸ್ನ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಒಂದು, ಆಗಿನ ಕಾಲದ ನವಾಬ್ಸ್ ಈಸ್ಟ್ ಇಂಡಿಯಾ ಕಂಪ್ನಿಯವ್ರ ಹತ್ರ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡ್ತಾ ಇದ್ದಾರೆ, ಸಿಕ್ಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ, ಫೋರ್ಟಿಫಿಕೇಷನ್ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ದೇ ಆರ್ ಇಂಟರ್ಫಿಯರಿಂಗ್ ಇನ್ ದ ಇಂಟರ್ನಲ್ ಮ್ಯಾಟರ್ಸ್ ಆಫ್ ದ ಕಂಪನಿ. ನಾವು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೇವೆ, ವ್ಯಾಪಾರ ಮಾಡಬೇಕಾದ್ರೆ ನಮಗೂ ಲಾಭ ಮಾಡ್ಕೋಬೇಕನ್ನೋ ಆಸೆ ಇರುತ್ತೆ. ಅದರಿಂದ ಏನಾಗುತ್ತೆ, ನಾವು ಕೆಲವೊಂದು ಸ್ಟೆಪ್ಸ್ನ ತೊಗೋಬೇಕಾಗತ್ತೆ. ಫ್ರೆಂಚ್ ಅವರು, ಡಚ್ ಅವರು, ಪೋರ್ಚುಗೀಸ್ ಅವರು ನಮ್ಮಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ ಫೋರ್ಟಿಫಿಕೇಷನ್ನ ನಾವು ಮಾಡ್ಕೋಬೇಕು, ನಾವು ಕೋಟೆ ಕಟ್ಕೋಬೇಕು. ಯಾಕಂದರೆ ನಮ್ಮ ವಸ್ತುಗಳಿಗೆ ನಷ್ಟ ಆದರೆ ಬೆಂಗಾಲಿಗೆ ಲಾಸ್ ಆಗಲ್ಲ, ನಮಗೆ ಲಾಸ್ ಆಗುತ್ತೆ. ಇದು ಒಂದು ಕಡೆ. ಸಿಕ್ಕಾಪಟ್ಟೆ ನೀವು ಟ್ಯಾಕ್ಸ್ ಕೇಳೋದ್ರಿಂದ, ತೆರಿಗೆ ಹಣ ಜಾಸ್ತಿ ಮಾಡಿದ್ರೆ ನಮ್ಮ ಪ್ರಾಫಿಟ್ ಮಾರ್ಜಿನ್, ನಮ್ಮ ಲಾಭದ ಮಾರ್ಜಿನ್ ಕೂಡ ಕಮ್ಮಿ ಆಗ್ತಿದೆ. ಆ್ಯಂಡ್ ಇಂಪಾರ್ಟೆಂಟ್ ಒನ್ ಈಸ್, ನಮಗೆ ಟ್ರೇಡ್ ಎಕ್ಸ್ಪಾಂಡ್ ಆಗೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ವಿರ್ ಅನೇಬಲ್ ಟು ಎಕ್ಸ್ಪಾಂಡ್ ಟ್ರೇಡ್. ಯಾಕೆ? ನೀವು ಜಾಸ್ತಿ ತೆರಿಗೆ ಹಣ ಕೇಳಿದರೆ ನಮ್ಮದು ವ್ಯಾಪಾರ ಕಮ್ಮಿ ಆಗುತ್ತಲ್ವಾ. ಸೊ ತೆರಿಗೆ ಕೊಡಬೇಡಿ, ನಮ್ಮ ತೆರಿಗೆನ ತೆಗೆದುಬಿಟ್ಟು ನಾವು ಜಾಸ್ತಿ ಟ್ರೇಡ್ ಮಾಡ್ತೇವೆ, ನಿಮ್ಮ ಜೊತೆ ಇನ್ನೂ ಒಳ್ಳೊಳ್ಳೆ ಸಂಬಂಧಗಳನ್ನ ಇಟ್ಕೊಳ್ತೇವೆ ಅಂತ ಬ್ರಿಟಿಷರ್ಸ್ ಹೇಳ್ತಾರೆ. ಅವರೇನು ಹೇಳ್ತಿದ್ದಾರೆ, ತೆರಿಗೆ ಹಣ ಕಟ್ಟದೇ ಇದ್ದರೆ ನಮಗೆ ಲಾಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಯಾರು? ನವಾಬ್ಸ್. ಇವರೇನು ಹೇಳ್ತಿದ್ದಾರೆ, ನೀವು ತೆರಿಗೆ ಹಣ ಹಾಕಿದ್ರೆ ನಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು? ಇಂಥ ಒಂದು ಡೂ ಆರ್ ಡೈ ಸಿಚುವೇಷನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿಲ್ ಹ್ಯಾಪನ್, ನೋಡಿ ನೆನ್ಪಿಟ್ಕೊಳ್ಳಿ, ಇಬ್ಬರು ರಾಜರು, ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪ್ನಿ, ಇನ್ನೊಂದು ಕಡೆ ನವಾಬ್ಸ್, ಜಗಳ ಆಗಬೇಕಾದ್ರೆ ಇಬ್ಬರಿಗೂ ಒಪ್ಪಂದಗಳಾಗ್ತಾ ಇಲ್ಲ ಅಂದರೆ, ಇಬ್ಬರಿಗೂ ಸಮತೋಲನ ಇಲ್ಲ ಅಂದರೆ ಅಲ್ಲಿ ಬರೋದು ಯುದ್ಧನೇ, ವಾರ್ಸ್. ಇದರಿಂದ ಏನಾಗುತ್ತೆ, ಸಿರಾಜುದ್ದೌಲಾಗೆ ಮತ್ತು ಬ್ರಿಟಿಷರ್ಸ್ಗೆ ಯುದ್ಧ ಶುರುವಾಗುತ್ತೆ. ಆಯಿತಾ? ಈ ಯುದ್ಧನೇ ಹಿಸ್ಟ್ರಿಯಲ್ಲಿ ತುಂಬ ಒಳ್ಳೆಯ ಹೆಸರು ನೆನ್ಪಿಟ್ಕೊಳ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿ. ದಿಸ್ ಗಿವ್ಸ್ ರೈಸ್ ಟು ದ ಬ್ಯಾಟಲ್ ಆಫ್ ಪ್ಲಾಸಿ. ನೆನ್ಪಿಟ್ಕೊಳ್ಳಿ. ಇವಾಗ ನಾನು ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ಆಗುತ್ತೆ? 1757 ಆಗುತ್ತೆ. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿ ಏನಿದೆ 1757 ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದಕ್ಕೆ ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ, ಸಿರಾಜ್ ಉದ್ ದೌಲಾ ಅವ್ರು ಇದ್ದಾರಲ್ವಾ, ಸಿರಾಜುದ್ದೌಲಾ, ದ ಲಾಸ್ಟ್ ನವಾಬ ಆಫ್ ಬೆಂಗಾಲ್ ಏನಂತ ಕರಿತೇವೆ, ದ ಮೋಸ್ಟ್ ಪವರ್ಫುಲ್ ರೂಲರ್, ಇವರು ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಇವರಿಗೆ ತಲೆ ಕೆಟ್ಟೋಗುತ್ತೆ, ಎಷ್ಟು ಕೋಟೆ ಕಟ್ತವ್ರ ಗುರು ಅಂತ. ಇವರು ತಮ್ಮ ಸೈನ್ಯನ ತೊಗೊಂಡೋಗಿ ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡ್ತಾರೆ. ಈ ಕಾಂಕರ್ಸ್ ಇಟ್. ಅಲ್ಲಿದ್ದಂಥ ಎಂಪ್ಲಾಯೀಸ್ನ ಕೂಡ ಕ್ಯಾಪ್ಚರ್ ಮಾಡಿಟ್ಕೊಳ್ತಾರೆ. ಅಲ್ಲಿದ್ದಂಥ ಆಫೀಸರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನ ಬಂದಿಗಳು ಮಾಡ್ಕೊಬಿಡ್ತಾರೆ. ನೋಡಿ ಹೇಳಿದೆ ಫೋರ್ಟ್ ವಿಲಿಯಮ್ ಎಲ್ಲಿದೆ? ಹುಗ್ಲಿ ರಿವರಲ್ಲಿದೆ. ಆ ಕೋಟೆನ ಏನು ಮಾಡಿದ್ದಾರೆ ಇವಾಗ ನಮ್ಮ ಸಿರಾಜುದ್ದೌಲಾ ಅವರು ತಮ್ಮ ಸೈನ್ಯನ ತೊಗೊಂಡೋಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿದ್ದಂಥ ಸೈನಿಕರನ್ನ ಏನು ಮಾಡಿದ್ದಾರೆ, ಅಲ್ಲಿದ್ದಂಥ ಆಫೀಸರ್ಸ್ನ ಏನು ಮಾಡಿದ್ದಾರೆ, ಬಂದಿಗಳಾಗಿ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಆಫ್ಕೋರ್ಸ್ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಇದು ಒಂಥರ ಏನಂತ ಎಚ್ಚರಿಕೆ ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿಯವರು ಈ ಕ್ಯಾಪ್ಚರಿಂಗ್ ವಿರುದ್ಧ ತಮ್ಮ ವಾರ್ನ ನಡೆಸ್ತಾರೆ. ದೇ ವಾಂಟ್ ಟು ಫೈಟ್ ಅಗೇನ್ಸ್ಟ್ ಸಿರಾಜ್ ಉದ್ ದೌಲಾ. ಬಟ್ ಪ್ರಾಬ್ಲಮ್ ಏನಂದರೆ, ಸಿರಾಜುದ್ದೌಲಾ ಅವರಿಗೆ ತುಂಬ ಒಳ್ಳೆ ಐಡಿಯಾ ಇತ್ತು, ದಟ್ ಐ ಆಮ್ ಸ್ಟ್ರಾಂಗ್ ಅಂತ. ಬ್ರಿಟಿಷರ್ಸು ಕೂಡ ಐಡಿಯಾ ಇತ್ತು ಏನಂತ, ಸಿರಾಜುದ್ದೌಲಾ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರನ್ನ ಅಷ್ಟು ಈಸಿಯಾಗಿ ಇಳ್ಸೋಕ್ಕಾಗಲ್ಲ ಅಂತ. ಸೊ ಅದರಿಂದ ಏನಾಗುತ್ತೆ ನೋಡಿ, ಇದು ಕಲ್ಕತ್ತಾ ರೀಜನಲ್ಲಿ ಇದ್ದಂಥ ಫೋರ್ಟ್ ವಿಲಿಯಮ್ನ ಕ್ಯಾಪ್ಚರ್ ಮಾಡಿದ್ರಿಂದ ಏನಾಗ್ತಿದೆ, ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಎಕ್ಸ್ಟ್ರಾ ಫೋರ್ಸಸ್ ಬೇಕು, ದೇ ವಾಂಟ್ ಎಕ್ಸ್ಟ್ರಾ ಪೀಪಲ್. ಅದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿದು ಬೇರೆ ಕಡೆ ಬ್ರಾಂಚಸ್ ಇತ್ತು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಬ್ರಾಂಚ್ ವಾಸ್ ಇನ್ ಮಡ್ರಾಸ್ ರೀಜನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೋರ್ಸ್ ಇರುತ್ತೆ, ಇದು ಬ್ರಿಟಿಷರ್ಸ್ದು. ಅದನ್ನು ಲೀಡ್ ಮಾಡ್ತಾ ಇದ್ದಿದ್ದು ರಾಬರ್ಟ್ ಕ್ಲೈವ್ ಅವರು. ರಾಬರ್ಟ್ ಕ್ಲೈವ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ ಹಿಯರ್. ಹೇಳ್ತಾ ಇದ್ದಾನೆ, ಕ್ಯಾಲ್ಕತ್ತಾಗೆ ಕ್ಯಾಪ್ಚರ್ ಆಗಿದೆ, ಸಿರಾಜುದ್ದೌಲಾ ಅವ್ರು ಕಂಟ್ರೋಲ್ ತೊಗೊಂಡಿದ್ದಾರೆ ಬೆಂಗಾಲ್ನ. ಸೊ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಈಗ ಜನ ಬೇಕು. ಆ ಜನ ಎಲ್ಲಿಂದ ಬೇಕು ಅವರಿಗೆ? ಮಡ್ರಾಸಿಂದ ಕರ್ಸ್ಕೊಳ್ತಾರೆ, ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಕ್ಲೈವ್. ಆ್ಯಂಡ್ ಈ ರಾಬರ್ಟ್ ಕ್ಲೈವ್ ಇದ್ದಾರಲ್ವಾ, ಇವರು ತುಂಬ ಬುದ್ಧಿವಂತರಾಗಿದ್ದರು, ದಡ್ಡ ಅಲ್ಲ. ಹಿ ವಾಸ್ ಅ ವೆರಿ ಸ್ಮಾರ್ಟ್ ಪರ್ಸನ್. ಸೊ ಇವ್ರೇನು ಅಂದ್ಕೊಳ್ತಾರೆ, ಸಿರಾಜುದ್ದೌಲಾ ಜೊತೆ ಫೇಸ್ ಟು ಫೇಸ್ ಫೈಟ್ ಮಾಡೋಕ್ಕಾಗಲ್ಲ, ಎದೆ ಕೊಟ್ಟು ಹೊಡೆದಾಡೋಕ್ಕಾಗಲ್ಲ. ಯಾಕಂದರೆ ಅಯ್ಯಪ್ಪ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಫೋರ್ಟ್ ವಿಲಿಯಮ್ನೇ ಕ್ಯಾಪ್ಚರ್ ಮಾಡಿದವನಿಗೆ ಇನ್ನೊಂದು ಬ್ಯಾಟಾಲಿಯನ್ನ ಸೋಲಿಸೋದೇನು ಕಷ್ಟ ಅಲ್ಲ ಅಂತ. ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಕುತಂತ್ರ ರಾಜಕೀಯ ಪಾಲಿಟಿಕ್ಸ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ದೆ ಪ್ಲ್ಯಾನ್ ಫಾರ್ ಪಾಲಿಟಿಕ್ಸ್. ಈ ಪಾಲಿಟಿಕ್ಸ್ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ,
ನಮ್ಮ ಸಿರಾಜುದ್ದೌಲಾ ಇದ್ದಾರಲ್ವಾ, ಅವ್ರ ಕಡೆ ಅಂತ ಇಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಸಿರಾಜುದ್ದೌಲಾ ಅವ್ರ ಕಡೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವ್ರ ಹೆಸರು ಬಂದು ಮೀರ್ ಜಾಫರ್ ಅಂತ. ಸೊ ಮೀರ್ ಜಾಫರ್ ಹತ್ರ ರಾಬರ್ಟ್ ಕ್ಲೈವ್ ಅವ್ರು ಹೋಗಿ ಡೀಲ್ ಮಾಡ್ತಾರೆ. ಏನಂತ ಬ್ರಿಟಿಷರ್ಸ್ ಹೋಗಿ ಡೀಲ್ ಮಾಡ್ತಾರೆ. ಏನಂತ ಡೀಲ್ ಮಾಡ್ತಾರೆ? ವೆರಿ ವೆರಿ ಸಿಂಪಲ್. ನೋಡು ಮಚ್ಚ, ನೀನು ಸಿರಾಜುದ್ದೌಲಾನ ಸೋಲ್ಸಕ್ಕೆ ನಮ್ಗೆ ಹೆಲ್ಪ್ ಮಾಡು, ನಾನು ನಿನ್ನನ್ನು ನೆಕ್ಸ್ಟ್ ನವಾಬ್ ಮಾಡ್ತೇನೆ ಅಂತ ಆಸೆ ಹುಟ್ಟಿಸ್ತಾರೆ. ಅರ್ಥ ಆಗ್ತಿದೆಯಾ? ಸಿರಾಜುದ್ದೌಲಾನ ಸೋಲ್ಸಕ್ಕೆ ಮೀರ್ ಜಾಫರ್ ಅವ್ರು ಹೆಲ್ಪ್ ಮಾಡಿದ್ರೆ ನಾನು ನಿನ್ನ ನೆಕ್ಸ್ಟ್ ನವಾಬ್ ಮಾಡ್ತೇನೆ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಮೀರ್ ಜಾಫರ್ ಒಪ್ಕೊಬಿಡ್ತಾರೆ. ಮೀರ್ ಜಾಫರ್ ಒಪ್ಕೊಂಡು ಏನು ಮಾಡ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಮೀರ್ ಜಾಫರ್ ಅವರು ಅರ್ಧಕ್ಕರ್ಧ ಸೈನ್ಯನ ತಗೊಂಡು ಬೇರೆ ಕಡೆ ಹೊರಟೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸಿರಾಜುದ್ದೌಲಾ ಅವರ ಆರ್ಮಿ ತುಂಬ ವೀಕ್ ಆಗುತ್ತೆ, ಬಲಹೀನ ಆಗುತ್ತೆ. ಯಾಕಂದರೆ ಅರ್ಧಕ್ಕರ್ಧ ಜನ ಅಲ್ಲಿ ಯುದ್ಧ ಮಾಡೋಕ್ಕೆ ಇಲ್ಲ. ಬಲಹೀನ ಆದಮೇಲೆ ಏನಾಗುತ್ತೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲಾ ಅವರು ಸೋತೋಗ್ತಾರೆ. ಹಿ ವಾಸ್ ಲಾಸ್ಟ್. ಅರ್ಥ ಆಗ್ತಿದೆಯಾ? ಸಿರಾಜುದ್ದೌಲಾ ಅವ್ರು ಸೋತೋದ್ಮೇಲೆ ಏನಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ಹಿ ಇಸ್ ಡಿಫೀಟೆಡ್. ಬೆಂಗಾಲ್ ಕೈ ಜಾರತ್ತೆ. ಅವಾಗ ಏನಾಗುತ್ತೆ, ಅವರು ಮೀರ್ ಜಾಫರ್ನ ನೆಕ್ಸ್ಟ್ ನವಾಬ್ ಆಗಿ ಪ್ರಕಟಿಸ್ತಾರೆ. ಮೀರ್ ಜಾಫರ್ ಬಿಕಮ್ಸ್ ದ ನೆಕ್ಸ್ಟ್ ನವಾಬ್. ಇದು ಪ್ಲ್ಯಾನ್, ರಾಬರ್ಟ್ ಕ್ಲೈವ್ ಅವರ ಕ್ರೇಜಿ ಪ್ಲ್ಯಾನ್. ಇದು ಸಕ್ಸಸ್ ಆಗುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ 1757 ನಮ್ಮ ಬೆಂಗಾಲ್ ರೀಜನಲ್ಲಿ ಇದ್ದಂಥ ನವಾಬ್ ಸೋತೋಗ್ತಾರೆ. ಸಿರಾಜುದ್ದೌಲಾ ವಾಸ್ ಡಿಫೀಟೆಡ್. ಇದಾದಮೇಲೆ ಮೀರ್ ಜಾಫರ್ ವಾಸ್ ಮೇಡ್ ದ ನೆಕ್ಸ್ಟ್ ನವಾಬ್ ಆ್ಯಂಡ್ ಹೀ ಇಸ್ ನೌನ್ ಎಸ್ ಪಪೆಟ್ ನವಾಬ್. ಇವರು ಕೈಗೊಂಬೆ ಅಂತ ಕರೀತಾರೆ ಇಂಥವ್ರನ್ನ. ಪಪೆಟ್ ನವಾಬ್ಸ್ ಅಂದರೆ ಅರ್ಥ ಏನು, ಇವರು ಬ್ರಿಟಿಷರ್ಸ್ ಹೇಳಿದ್ದನ್ನೇ ಮಾಡಬೇಕು, ಏನು ಬೇರೆ ಏನು ಮಾಡಬಾರ್ದು ಅಂತ. ಬಿಕಾಸ್ ಇವ್ರನ್ನ ಗೆಲ್ಸಿರೋದು ಅವರು ಬ್ರಿಟಿಷರ್ಸ್. ಇದೇ ಥರ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೂಡ ಆಗತ್ತೆ. ಈಗ ಏನಂತಾರೆ, ಸಮ್ಮಿಶ್ರ ಸರ್ಕಾರ ಅಂತ ಇದೆ ಗೊತ್ತಾ. ಫಾರ್ ಎಕ್ಸಾಂಪಲ್, 2 ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಪವರ್ಗೆ ಬಂದರೆ, ಮೆಜಾರಿಟಿ ಇಲ್ಲ ಅಂದರೆ ಅವರು ಚಿಕ್ಕ ಚಿಕ್ಕ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಟೀಮ್ ಅಪ್ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರುತ್ತೆ, ಕಾಲಿಷನ್ ಗವರ್ನಮೆಂಟ್. ಇವಾಗ ಏನಾಗುತ್ತೆ, ಕೋಲಿಷನ್ ಗವರ್ನಮೆಂಟಲ್ಲಿ ಸೀಟ್ ಯಾರಿಗೆ ಬಂದಿದ್ರು ಕೂಡ ಗೆಲ್ಲಿಸಿದವ್ರಿಗೇ ಜಾಸ್ತಿ ಆದ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೋಕಲ್ ಪಾರ್ಟೀಸ್ಗಾಗಿರ್ಬೋದು, ಇಲ್ಲಾಂದರೆ ಲೋಕಲ್ ಲೀಡರ್ಸ್ಗಾಗಿರ್ಬೋದು. ಸೊ ಇವಾಗ ಏನು ಅವ್ರಿಗೆ ಇಷ್ಟ ಬಂದಂಗೆ ಸ್ಟೆಪ್ಸ್ ತೊಳ್ಕೊಳ್ಳೋಕ್ಕಾಗಲ್ಲ. ಅವ್ರನ್ನ ಯಾರು ಗೆಲ್ಸಿರ್ತಾರೆ, ಸಮ್ಮಿಶ್ರ ಸರ್ಕಾರದಲ್ಲಿರುವಂಥ ಪ್ರತಿಯೊಬ್ಬರ ಒಪ್ಪಂದದಿಂದನೇ ಏನೋ ಒಂದು ಡಿಸಿಷನ್ನ ತೊಗೋಬೇಕಾಗತ್ತೆ. ಸೊ ಇಂಡಿಪೆಂಡೆಂಟ್ ಪಾರ್ಟೀಸ್ ಆರ್ ಸ್ಟ್ರಾಂಗ್, ಬಟ್ ಕೋಲಿಷನ್ ಪಾರ್ಟೀಸ್ ವಿಲ್ ಬಿ ನಾಟ್ ಸ್ಟ್ರಾಂಗ್. ಅವ್ರು ಜನರಲಿ ವೀಕ್ ಆಗೇ ಇರ್ತಾರೆ. ಅದೇ ಥರ ಮೀರ್ ಜಾಫರ್ ಅವರು ಕೂಡ ನವಾಬ್ ಆದರೂ ಕೂಡ ಅವರ ಕೈಯಲ್ಲಿ ಇದ್ದಂಥ ಶಕ್ತಿಗಳಷ್ಟಿಲ್ಲ, ಬಿಕಾಸ್ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್. ಇವ್ರನ್ನ ನಾವು ಪಪೆಟ್ ನವಾಬ್ಸ್ ಅಂತ ಕರಿತೇವೆ. ಆಯಿತಾ? ಪಪೆಟ್ ನವಾಬ್ಸ್ ಆದಮೇಲೆ ಇವ್ರ ರೀಸನ್ಸ್ ಏನಂದರೆ, ದೇ ಹ್ಯಾವ್ ಟು ಡೂ ವಾಟ್ ಬ್ರಿಟಿಷರ್ಸ್ ಸೇ. ನೆನ್ಪಿಟ್ಕೊಳ್ಳಿ, ಪಪೆಟ್ ನವಾಬ್ಸ್ ಅವರು ಕೈಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. ಇವ್ರಿಗೆ ಏನು ಹೇಳ್ತಾರೋ ಅವ್ರು ಅದನ್ನೇ ಮಾಡಬೇಕು. ಅಧಿಕ ಪ್ರಸಂಗ ಮಾಡಿದ್ರೆ ತೆಗೆದು ಬಿಸಾಕ್ತಾರೆ. ಆಯಿತಾ? ಬಟ್ ಮೀರ್ ಜಾಫರ್ ಅವ್ರಿಗೆ ತುಂಬ 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 ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಟ್ರೇಡ್ ಫ್ರೀ ಟ್ಯಾಕ್ಸ್ ಕೊಡಿ, ನಮಗೆ ಸ್ವಾತಂತ್ರ್ಯ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇದರಿಂದ ಏನಾಗುತ್ತೆ, ಹೀ ವಾಂಟ್ಸ್, ಒಂದು ನಿಮಿಷ ಸಾರಿ ಕೆಮ್ಮು. ಸೊ ಮೀರ್ ಜಾಫರ್ ಅವ್ರು ಏನು ಮಾಡ್ತಾರೆ, ಇಲ್ಲ ಗುರು ನನ್ನ ಕೈಯಲ್ಲಿ ಆಗಲ್ಲ, ನೀನು ಹೇಳಿದ್ನೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ, ಜನ ನನ್ನ ನೋಡ್ತಾ ಇದ್ದಾರೆ, ನನಗೂ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇದೆ, ನನಗೂ ಸ್ವಲ್ಪ ಮರ್ಯಾದೆ ಬೇಕು, ಸೊ ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇರಪ್ಪ ಅಂತ ಇವನು ಬ್ರಿಟಿಷರ್ಸ್ಗೆ ಹೇಳ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಉಳಿದೋಗುತ್ತೆ. ಸರ್ಕಾರ ಬಿಡಿಸೋದೇನು ಕಷ್ಟನಾ? ಸೊ ಅವ್ರು ಏನು ಮಾಡ್ತಾರೆ, ಮೀರ್ ಜಾಫರ್ನ ತೆಗ್ದಾಕಿ ಸಾಯಿಸಲ್ಲ. ದೇ ರಿಮೂವ್ ಮೀರ್ ಜಾಫರ್ ಆ್ಯಂಡ್ ದೇ ಮೇಕ್ ಮೀರ್ ಕಾಸಿಮ್. ನೆಕ್ಸ್ಟ್ ದೇ ಮೇಕ್ ಮೀರ್ ಕಾಸಿಮ್. ಅವ್ರ ಹೆಸರೇನಪ್ಪ, ಸ್ಪೆಲ್ಲಿಂಗೇ ನೆನ್ಪಡ್ತಿಲ್ವಲ್ಲ, QASIM. ಸೊ ಅವರು ಮೀರ್ ಕಾಸಿಮ್ನ ನೆಕ್ಸ್ಟ್ ನವಾಬ್ ಮಾಡ್ತಾರೆ. ಸೊ ಈ ಸ್ಪೆಲ್ಲಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ. ಮೀರ್ ಕುಸಿಮ್ ಅಂತಿದ್ದೆ ನಾನು. ಮೀರ್ ಕಾಸಿಮ್ನ ನೆಕ್ಸ್ಟ್ ನವಾಬ್ ಮಾಡ್ತಾರೆ. ಲಾಸ್ಟ್ ಯಾರಾಗಿದ್ದು, ಸಿರಾಜುದ್ದೌಲಾ ಸೋಲ್ಸಿ ಯಾರಾಗಿದ್ದು, ಮೀರ್ ಕಾಸಿಮ್ ಮಾತು ಕೇಳ್ತಿಲ್ಲ ಅಂತ ಅವ್ರು ಯಾರನ್ನ ಮಾಡ್ತಾರೆ, ಮೀರ್ ಜಾಫರ್ ಮಾತು ಕೇಳ್ತಿಲ್ಲ ಅಂತ ಯಾರನ್ನ ಮಾಡ್ತಾರೆ, ಮೀರ್ ಕಾಸಿಮ್ನ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಮೀರ್ ಕಾಸಿಮ್ ಕೂಡ ಜಾಸ್ತಿ ಅವ್ರ ಮಾತು ಕೇಳಲ್ಲ. ಇವನ್ ಹೀ ರೆಸಾಲ್ವ್ಸ್, ಬೇಡ ಗುರು ಆಗಲ್ಲ, ನೀನು ಹೇಳಿದ್ದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಬಾ ಯುದ್ಧ ಮಾಡೋಣ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿನ ಮಾಡೋದು ಸಿರಾಜುದ್ದೌಲಾ. ಅದಾದಮೇಲೆ ಮತ್ತೆ ಬ್ರಿಟಿಷರ್ಸ್ಗೆ ಬೆಂಗಾಲ್ ರೀಜನಲ್ಲಿ ಯುದ್ಧ ಮಾಡೋಣ ಬಾ ಅಂತ ಕರೆಯೋದು ಯಾರು, ಮೀರ್ ಕಾಸಿಮ್ ಅವರು. ಅವ್ರನ್ನ ಬ್ಯಾಟಲ್ ಆಫ್ ಬಕ್ಸರ್ಗೆ ಇನ್ವೈಟ್ ಮಾಡ್ತಾರೆ. ಬ್ಯಾಟಲ್ ಆಫ್ ಬಕ್ಸರ್, ಇದನ್ನು ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರೀತಾರೆ. ಆ್ಯಂಡ್ ಇಟ್ ವಾಸ್ ಇನ್ 1764. ಬ್ಯಾಟಲ್ ಆಫ್ ಪ್ಲಾಸಿ 1757. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಬ್ಯಾಟಲ್ ಆಫ್ ಬಕ್ಸರ್ 1764. ಯಾರ್ಯಾರ ವಿರುದ್ಧ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ದ ಚಾಲೆಂಜರ್ಸ್ ವರ್ಸಸ್ ದ ಡಿಫೆಂಡರ್ಸ್. ಮೀರ್ ಕಾಸಿಮ್ ಅವರಿದ್ದಾರೆ ಡೆಫಿನೆಟ್ಲಿ, ಬಿಕಾಸ್ ಇವರೇ ತಾನು ಯುದ್ಧಕ್ಕೆ ಕರೆದಿರೋದು. ಮೀರ್ ಕಾಸಿಮ್ ಅವರಿದ್ದಾರೆ, ಜೊತೆಗೆ ಶಾ ಆಲಂ ಸೆಕೆಂಡ್ ಅವ್ರು ಕೂಡ ಬರ್ತಾರೆ. ಇವಾಗ
ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಪ್ರಾಬಬ್ಲಿ ಸಿರಾಜುದ್ದೌಲಾ ಅವ್ರು ಇಲ್ಲ ಅನ್ಸುತ್ತೆ, ನವಾಬ್ ಆಫ್ ಅವಧ್ ಮೀರ್ ಕಾಸಿಮ್ ಅವ್ರು ಯುದ್ಧ ಮಾಡ್ತಾರೆ, ಜೊತೆಗೆ ಶಾ ಆಲಂ ಸೆಕೆಂಡ್ ಮುಘಲ್ ರೂಲರ್ ಆಗಿರ್ತಾರೆ, ಇವ್ರು ಕೂಡ ಹೆಲ್ಪ್ ಮಾಡ್ತಾರೆ. ಇವ್ರ ಜೊತೆ ಇನ್ನೊಂದು ಹೆಸರು ಇದೆ, ನಂಗೆ ಯಾಕೋ ಹೆಸರು ನೆನಪು ಬರ್ತಾ ಇಲ್ಲ, ಐ ವಿಲ್ ಚೆಕ್ ಇಟ್ ಅಂಡ್ ಅಪ್ಡೇಟ್ ಲೇಟರ್, ಕಮೆಂಟ್ ಸೆಕ್ಷನ್ ಹಾಕಿಟ್ಟಿರ್ತಾರೆ ನೋಡಿ. ಸೊ ಇವಾಗ ಏನಾಗುತ್ತೆ, ಈ ಯುದ್ಧದಲ್ಲಿ ಬ್ರಿಟಿಷರ್ಸ್ ಮತ್ತೆ ಗೆಲ್ತಾರೆ. ಬ್ರಿಟಿಷರ್ಸ್ ವಿನ್ ದ ಬ್ಯಾಟಲ್ ಆಫ್ ಬಕ್ಸರ್, ಇದನ್ನು ಕೂಡ ಗೆಲ್ತಾರೆ ಬೆಂಗಾಲ್ ರೀಜನಲ್ಲಿ. ಇದರಿಂದ ಏನಾಗುತ್ತೆ, ಮೀರ್ ಕಾಸಿಮ್ ಅವರು ಹೊಗೆ ಹಾಕ್ಸ್ಕೊಳ್ತಾರೆ. ಮೀರ್ ಕಾಸಿಮ್ ಅವ್ರು ಸೋತ ಮೇಲೆ ನೆಕ್ಸ್ಟ್ ಮತ್ತೆ ಇದಕ್ಕಿಂತ ಮೊದಲಾಗಿದ್ರಲ್ಲ ಮೀರ್ ಜಾಫರ್ ಅವ್ರನ್ನ ಅವರು ಮತ್ತೆ ನವಾಬಾಗಿ ರೀಎಸ್ಟೇಟ್ ಮಾಡ್ತಾರೆ. ನೋಡಿ ಇಲ್ಲೇನಾಗಿತ್ತು, ಮೀರ್ ಜಾಫರ್ ಅವ್ರಿಗೆ ಮಾತು ಕೇಳ್ತಿಲ್ಲ ಅಂತ ಮೀರ್ ಕಾಸಿಮ್ನ ಬ್ರಿಟಿಷರ್ಸ್ ಎಲೆಕ್ಟ್ ಮಾಡಿದ್ರು. ಮೀರ್ ಕಾಸಿಮ್ ಅವ್ರ ಮಾತು ಕೇಳೋದಿರಲಿ, ಯುದ್ಧ ಮಾಡೋಕ್ಕೆ ಕರೀತಾರೆ. ಇದರಿಂದ ಏನಾಗುತ್ತೆ, ಮೀರ್ ಕಾಸಿಮ್ನ ತಗ್ಸಿ ಮತ್ತೆ ಮೀರ್ ಜಾಫರ್ ಅವ್ರನ್ನ ಗೆಲ್ಲಿಸ್ತಾರೆ. ಅರ್ಥ ಆಗ್ತಿದೆಯಾ? ಮೀರ್ ಜಾಫರ್ ಅವ್ರು ಗೆದ್ದ ಮೇಲೆ ಏನಾಗುತ್ತೆ, ಇವಾಗ ಹಿ ವಾಸ್ ಮೇಡ್ ನವಾಬ್ ಅಗೇನ್. ಇವ್ರನ್ನ ನವಾಬ್ ಮಾಡಿದ್ಯಾರು ಮತ್ತೆ ಬ್ರಿಟಿಷರ್ಸ್. ಬಿಡುಗುರು ಮೀರ್ ಕಾಸಿಮ್ಗಿಂತ ನೀನೇ ಆಗ್ಬೋದು, ಸಮಾಧಾನವಾಗೋಯ್ದ ಅಂತ ಇವ್ರನ್ನ ಮತ್ತೆ 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 ನವಾಬ್ ಮಾಡಿಬಿಡ್ತಾರೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾವು ನೆನ್ಪಿಟ್ಕೊಳ್ಳಿ, ಇದಾದಮೇಲೆ ರಾಬರ್ಟ್ ಕ್ಲೈವ್ ಅವ್ರದ್ದು ಪಾಪ್ಯುಲಾರಿಟಿ ಆಕಾಶದ ಮೇಲೆ ಎಗರೋಗುತ್ತೆ. ಬಿಕಾಸ್ ಈಸ್ ದ ಒನ್ ಹೂ ಇಸ್ ಮೇಕಿಂಗ್ ದ ನವಾಬ್ಸ್ ಬಿನ್. ಬೆಂಗಾಲಿಗೆ ಫುಲ್ ರಾಬರ್ಟ್ ಕ್ಲೈವ್ ಅವ್ರ ಕೈಯಲ್ಲಿದೆ. ಯಾರು ಹೇಳ್ತಾರೋ ಅವ್ರು ನವಾಬ್ ಆಗ್ತಿದ್ದಾರೆ ಅಂದರೆ ಆ ಅಪ್ಪಂದು ರೆಸ್ಪೆಕ್ಟ್ ತುಂಬ 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 ಮೇಲೆ ಹೊರಟೋಗುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದಟ್ ಹಿ ವಾಸ್ ಮೇಡ್, ನೆನ್ಪಿಟ್ಕೊಳ್ಳಿ, 1757 ಹಿಡಿದು 1765 he was made governor of Bengal. Who was made governor of Bengal? Robert Clive was made governor of Bengal for British. Because ಒಂದು ಸಖತ್ತಾಗಿ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ ಆ್ಯಂಡ್ ಒಳ್ಳೊಳ್ಳೆ ಪ್ಲಾನ್ಸ್ ಕೂಡ ಇರ್ತಾನೆ. ಜೊತೆಗೆ ರಾಬರ್ಟ್ ಕ್ಲೈವ್ ಅವರು ಡ್ಯುವಲ್ ಗವರ್ನಮೆಂಟ್ಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಿ ಇಂಟ್ರೊಡ್ಯೂಸಸ್ ಡ್ಯುವಲ್ ಗವರ್ನಮೆಂಟ್ ಇನ್ ಬೆಂಗಾಲ್. ಡ್ಯುವಲ್ ಗವರ್ನಮೆಂಟ್ ಅಂದರೆ ಏನು, ಕಿಂಗ್ಸ್ ನವಾಬ್ಸ್ ಒಂದು ಕಡೆ ನವಾಬ್ಸ್, ಇನ್ನೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರುವಂಥ ಜನಗಳು ಅಡ್ಮಿನಿಸ್ಟ್ರೇಷನ್ನ ಶೇರ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ರಿಟಿಷರ್ಸ್ಗೆ ಇಂಪಾರ್ಟೆಂಟ್ ಆಗಿ ಬೇಕಿದ್ದು ಎರಡೇ ಪವರ್, ಒಂದು ಡಿಫೆನ್ಸ್ ಅಷ್ಟೇ. ಅವರಿಗೆ ಇಂಪಾರ್ಟೆಂಟ್ ಆಗಿ ಬೇಕಿದ್ದೇನು, ಡಿಫೆನ್ಸ್, ಸೈನ್ಯನ ಹೇಗೆ ಉಳಿಸ್ಕೋಬೇಕು ಅಂತ. ಯಾಕಂದರೆ ಯುದ್ಧದಲ್ಲಿದ್ದಾರೆ, ಫ್ರೆಂಚ್ ಅವ್ರ ಜೊತೆ, ಡಚ್ ಅವ್ರ ಜೊತೆ, ಪೋರ್ಚುಗೀಸ್ ಜೊತೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅತಿ ಮುಖ್ಯವಾಗಿ ಬರೋದು ಡಿಫೆನ್ಸ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬೆಂಗಾಲಲ್ಲಿ ಇರುವಂಥ ಆರ್ಮಿನ ನಾವು ನೋಡ್ಕೊಳ್ತೇವೆ, ಮಿಕ್ಕಿದ್ದು ಏನೇನಿದೆ ಅಡ್ಮಿನಿಸ್ಟ್ರೇಷನ್, ಪಾಲಿಟಿ, ಲ್ಯಾಂಡ್ ರೆವೆನ್ಯೂ, ಅದನ್ನು ನವಾಬ್ಸ್ ನೋಡ್ಕೊಳ್ಳಿ ಅಂತ ಡ್ಯುವಲ್ ಗವರ್ನಮೆಂಟ್ನ ಸ್ಪ್ಲಿಟ್ ಮಾಡ್ತಾರೆ ರಾಬರ್ಟ್ ಕ್ಲೈವ್ ಅವರು. ಸೊ ಒಂದು ಕಡೆ ಬೆಂಗಾಲಲ್ಲಿ ಇರುವಂಥ ನವಾಬ್ಸ್ ತಮ್ಮ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾ ಇದ್ದರೆ, ಬೆಂಗಾಲ್ ಆರ್ಮಿ ಮತ್ತು ಡಿಫೆನ್ಸ್ನ ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿಯವರು ನೋಡ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸೋತ ಮೇಲೆ ಇವಾಗ ಮುಘಲ್ ಶಾ ಆಲಂ ಸೆಕೆಂಡ್ ಅವರು, ನಮ್ಮ ಮುಘಲ್ ಎಂಪರರು ಸೋತಿದಾರಲ್ವಾ, ಅದರಿಂದ ಬ್ರಿಟಿಷರ್ಸ್ ಏನು ಹೇಳ್ತಾರೆ, ಇವಾಗ ಗುರು ಮುಚ್ಕೊಂಡು ನಮಗೆ ದಿವಾನಿ ರೈಟ್ಸ್ ಕೊಡು ಅಂತ ಡಿಮಾಂಡ್ ಮಾಡ್ತಾರೆ. ದಿವಾನಿ ರೈಟ್ಸ್ ಅಂದ್ರೇನು, ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್ ಆನ್ ಅ ಪರ್ಟಿಕ್ಯುಲರ್ ರೀಜನ್ಸ್. ಟ್ಯಾಕ್ಸ್ ಕಲೆಕ್ಷನ್ ಅವಾಗ ಜಮೀನ್ದಾರಿ ರೈಟ್ಸ್ ಆಗಿತ್ತು, ಟ್ಯಾಕ್ಸ್ ಕಟ್ತಾ ಇದ್ರು. ಇವಾಗ ದಿವಾನಿ ರೈಟ್ಸ್ನ ಕೇಳ್ತಾರೆ 3 ರೀಜನಲ್ಲಿ. ಯಾವುದು? ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ನಮಗೆ ದಿವಾನಿ ರೈಟ್ಸ್ ಬೇಕಂತ ಕೇಳ್ತಾರೆ. ಯಾವುದರಿಂದ ಇದು? ಡ್ಯೂ ಟು ದ ಲಾಸ್ ಇನ್ ಬ್ಯಾಟಲ್ ಆಫ್ ಬಕ್ಸರ್. ಆ್ಯಂಡ್ ಶಾ ಆಲಂ ಸೆಕೆಂಡ್ ಅವರು ಇದಕ್ಕೆ ಒಪ್ಕೊಳ್ತಾರೆ. ಬಿಕಾಸ್ ಹತ್ರ ಬೇರೆ ಏನೂ ಇಲ್ಲ, ಒಪ್ಕೊಳ್ಳೇಬೇಕಿಲ್ಲ, ತಲೆ ತೆಗೆದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ದಿವಾನಿ ರೈಟ್ಸ್ನ ಕೊಡ್ತಾರೆ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸೋತ್ಮೇಲೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ದಿಸ್ ಪರ್ಟಿಕ್ಯುಲರ್ ರೈಟ್ಸ್ ಚೇಂಜಸ್ ದ ಫೇಟ್ ಆಫ್ ಬ್ರಿಟಿಷರ್ಸ್. ಇದರಿಂದ ಬ್ರಿಟಿಷರ್ಸ್ದು ಹಣೆ ಬರಾನೇ ಬದಲಾಗುತ್ತೆ. ಇವಾಗ ಏನಾಗ್ತಿದೆ, ಬೆಂಗಾಲ್, ಬಿಹಾರ್, ಒರಿಸ್ಸಾ ಎಷ್ಟು ದೊಡ್ಡ ರೀಜನ್ ಅಂತ ಗೊತ್ತಿದೆ ಅಲ್ವಾ, ಇಂಡಿಯಾದಲ್ಲಿ ಎಷ್ಟು ದೊಡ್ಡ ರೀಜನ್ ಇದೆ, ಆಲ್ಮೋಸ್ಟ್ ಇಷ್ಟು ರೀಜನ್. ಈ ರೀಜನಲ್ಲಿ ದಿವಾನಿ ರೈಟ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್. ಅಲ್ಲಿರುವಂಥ ಜನರ ಹತ್ರ ಇವರು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೋಬೋದು, ತೆರಿಗೆ ಹಣನ ಪಡ್ಕೋಬೋದು. ಪ್ರತಿ ವರ್ಷ ಗೌರ್ನಮೆಂಟ್ಗೆ ಸ್ವಲ್ಪ ರೊಕ್ಕ ಕೊಟ್ಟಂಗೆ ಮುಘಲ್ ಎಂಪರರ್ಸ್ಗೆ ಒಂದೊಂದು ವರ್ಷಕ್ಕೆ ಇಷ್ಟು ಅಂತ ಕೊಡೋದಂತ ಫಿಕ್ಸ್ ಆಗಿತ್ತು. ಇವ್ರು ಹೆಂಗಾದರೂ ಕಲೆಕ್ಟ್ ಮಾಡ್ಕೊಳ್ಳಿ, ಹೇಗಾದರೂ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇದರಿಂದ ಬ್ರಿಟಿಷರ್ಸ್ಗೆ ಇದ್ದಂಥ ಅತಿ ದೊಡ್ಡ ಕಷ್ಟ ತೀರಿ ಹೋಗುತ್ತೆ. ಹೆಂಗೆ ದುಡ್ಡನ್ನ ತಗೋಬೇಕು ಅನ್ನೋ ಕಷ್ಟ ಇತ್ತಲ್ವಾ, ಅದು ತೀರೇ ಹೋಗುತ್ತೆ. ಬಿಕಾಸ್ ಜನರಿಂದ ಅವರು ದೌರ್ಜನ್ಯದಿಂದ, ಫೋರ್ಸಿಂದ, ಫುಲ್ ಪವರಿಂದ ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿಯವರು ದುಡ್ಡುಗೋಸ್ಕರ ಬ್ರಿಟಿಷ್ ಗವರ್ನಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ರು, ಸರ್ ನಮಗೆ ಗೂಡ್ಸ್ನ ಬೈ ಮಾಡಬೇಕು, ಸೊ ನೀವು ಸ್ವಲ್ಪ ಸಾಲ ಕೊಡಿ, ನಾವು ಅದನ್ನ ತಗೊಬಂದು ತೀರಿಸ್ತೇವೆ ಅಂತ ಹೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ದಿವಾನಿ ರೈಟ್ಸ್ ಬಂದಮೇಲೆ ಇವರು ಬ್ರಿಟಿಷರ್ಸ್ಗೆ ಲೆಟರ್ ಬರೀತಾರೆ, ಇಂಗ್ಲೆಂಡ್ ಅವ್ರಿಗೆ, ನೋಡಿ ಸರ್ ಇನ್ಮೇಲೆ ನಮಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ನಮ್ಮ ಹತ್ರ ದುಡ್ಡು ಇದೆ, ಸೊ ನಿಮಗೆ ಪ್ರತಿ ವರ್ಷ ನಾವು ತೆರಿಗೆ ಕಟ್ತಾ ಇರ್ತೇವೆ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಎಷ್ಟು ದುಡ್ಡು ಬಂದಿರತ್ತಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದಿವಾನಿ ರೈಟ್ಸ್, ದ ರೈಟ್ಸ್ ದಟ್ ಕೇಮ್ ಫ್ರಮ್ ಬ್ಯಾಟಲ್ ಆಫ್ ಬಕ್ಸರ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇವಾಗಿಂದ ಏನಾಗುತ್ತೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸ್ಟೋರಿ ಇನ್ ದ ರೀಜನ್ ಆಫ್ ಬೆಂಗಾಲ್. ಸೊ ಬೆಂಗಾಲಲ್ಲಿ ಮೇಜರ್ ಇವೆಂಟ್ಸ್ ಏನಾಗೋದು, ಒಂದು ಬ್ಯಾಟಲ್ ಆಫ್ ಪ್ಲಾಸಿ, ಇನ್ನೊಂದು ಬ್ಯಾಟಲ್ ಆಫ್ ಬಕ್ಸರ್. ಈ 2 ಯುದ್ಧಗಳಿಂದ ಏನಾಗುತ್ತೆ, ಬ್ರಿಟಿಷರ್ಸ್ ಕೋಲ್ಕತ್ತಾ ರೀಜನಲ್ಲಿ ತಮ್ಮ ನೆಲೆನ ಸ್ಟ್ರಾಂಗ್ ಆಗಿ ನಿಲ್ಲಿಸ್ಕೊಳ್ತಾರೆ. ಇದಕ್ಕೆ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಪರ್ಸನ್ ಯಾರು ಅಂತ ನೀವು ಕೇಳೋದಾದರೆ, ವೆರಿ ಸಿಂಪಲ್, ರಾಬರ್ಟ್ ಕ್ಲೈವ್ ಅವರಿಂದನೇ ಇದು ಸಾಧ್ಯ ಆಗುತ್ತೆ. ಸೊ ರಾಬರ್ಟ್ ಕ್ಲೈವ್ ಅವ್ರನ್ನವರು ಗವರ್ನರ್ ಆಫ್ ಬೆಂಗಾಲ್ ಆಗಿ ಎಸ್ಟೇಟ್ ಮಾಡ್ತಾರೆ. ನೋಡಿ,
ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದ್ದೌಲಾ ಅವರು ಬದುಕಿದ್ರ ಸತ್ತೋಗಿದ್ರ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಅದನ್ನು ಸ್ವಲ್ಪ ಕಮೆಂಟ್ ಸೆಕ್ಷನ್ ನಾನು ಮೆನ್ಷನ್ ಮಾಡ್ತೇನೆ. ಯಾಕಂದರೆ ನಾನು ಇಲ್ಲಿ ಹೇಳಿದೆ ಅಲ್ವಾ, ಬ್ಯಾಟಲ್ ಆಫ್ ಪ್ಲಾಸಿ ಎಲ್ಲಪ್ಪ ಅದು ಮುರ್ಷಿದ್ ಕುಲಿ ಖಾನ್ ಆದಮೇಲೆ ಸಿರಾಜುದ್ದೌಲಾ ಅವರು ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಇದ್ದಂತೂ ಪಕ್ಕ, ಅವ್ರು ಬ್ಯಾಟಲ್ ಆಫ್ ಬಕ್ಸರಲ್ಲಿ ಇದ್ರೋ ಇಲ್ವೋ ಅಂತ ನಂಗೆ ಸ್ವಲ್ಪ ಡೌಟ್ ಇದೆ. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಅವ್ರು ಸೋತೋಗ್ತಾರೆ, ಅದು ನಂಗೆ ಗೊತ್ತಿದೆ. ಬಟ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸಿರಾಜುದ್ದೌಲಾ ಅವರು ಇದ್ರೋ ಇಲ್ವೋ ಅನ್ನೋ ಒಂದು ಸ್ವಲ್ಪ ಒನ್ ಲೈನ್ ಕನ್ಫ್ಯೂಷನ್ ಇದೆ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಇವಾಗ ನೆನ್ಪಿಟ್ಕೊಳ್ಳಿ, ಬ್ಯಾಟಲ್ ಆಫ್ ಪ್ಲಾಸಿ ಆಗಿದ್ದು ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷರ್ಸ್, ಬ್ಯಾಟಲ್ ಆಫ್ ಬಕ್ಸರ್ ಆಗಿದ್ದು ಮೀರ್ ಕಾಸಿಮ್ QASIM ವರ್ಸಸ್ ಬ್ರಿಟಿಷರ್ಸ್. ಈ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸಿರಾಜುದ್ದೌಲಾ ಅವರು ಇದ್ರೋ ಇಲ್ವೋ ಅನ್ನೋದು ನಂಗೊಂದು ಚಿಕ್ಕ ಕನ್ಫ್ಯೂಷನ್ ಇದೆ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕ್ಲಾರಿಫೈ ಮಾಡ್ತೇನೆ. ಇನ್ ಕೇಸ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಜನ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಫಾರ್ ನಾವು 2 ಇಂಪಾರ್ಟೆಂಟ್ ಬ್ಯಾಟಲ್ಸ್ ಯಾವುದು ಬೆಂಗಾಲಲ್ಲಿ, 1757 ಬ್ಯಾಟಲ್ ಆಫ್ ಪ್ಲಾಸಿ ಯಾರ್ಯಾರಿಗೆ, ಸಿರಾಜುದ್ದೌಲಾ ವರ್ಸಸ್ ಸಿರಾಜುದ್ದೌಲಾನೇ ಅಲ್ವಾ, ಎಸ್, ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ದಿಸ್ ಈಸ್ ಒನ್ ಸೈಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಯುದ್ಧ ಆಗೋದು ಯಾವುದು, 1764 ಬ್ಯಾಟಲ್ ಆಫ್ ಬಕ್ಸರ್, ಮೀರ್ ಕಾಸಿಮ್ ವರ್ಸಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆನಾ, ದಿಸ್ ಈಸ್ ದ ಸ್ಟೋರಿ ಆಫ್ ಬೆಂಗಾಲ್ ರೀಜನ್. ಇದರಿಂದ ಏನಾಗುತ್ತೆ, ಅವರು ಬೆಂಗಾಲ್ನ ಪಡ್ಕೊಳ್ತಾರೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದ ಮೇಲೆ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಎಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ವಾರನ್ ಹಾಸ್ಟಿಂಗ್ಸ್ ಅವ್ರು ಬಿಕಮ್ಸ್ ದ ಫಸ್ಟ್ ಗವರ್ನರ್ ಜನರಲ್. ಇದು 1857 ವಿಡಿಯೋ ಆದಮೇಲೆ ನಿಮಗೆ ಸಿಗುತ್ತೆ, ಅಪ್ಲೋಡೆಡ್ ವಿಡಿಯೋ ಇದೆ ಇದು. ಸೊ ಇದು ಸ್ಟೋರಿ ಹೋಗ್ತಾ ಇರುತ್ತೆ. ಸೊ ಬೆಂಗಾಲ್ ರೀಜನ್ ಹೇಗೆ ಬ್ರಿಟಿಷರ್ಸ್ ಕೈಗೆ ಬಿತ್ತಂತ ಗೊತ್ತಾಯ್ತಲ್ವಾ. 2 ಇಂಪಾರ್ಟೆಂಟ್ ಬ್ಯಾಟಲ್ಸ್, ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಬ್ಯಾಟಲ್ ಆಫ್ ಪ್ಲಾಸಿ. ಓಕೆ, ಜೈ. ಸೊ ನೆಕ್ಸ್ಟ್ ಈಗ ದೇಶದಲ್ಲಿ ಬೇರೆ ಬೇರೆ ಕಡೆ ಹೇಗೆ ಲೂಟಿ ಹೊಡಿತಾರೋ ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಯಾ ಓಕೆ ಚೆಕ್ ಮಾಡಿದೆ. ಓಕೆ, ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೇನೆ ನೋಡಿ. ಬ್ಯಾಟಲ್ ಆಫ್ ಪ್ಲಾಸಿ ಆಯ್ತಲ್ವಾ 1757 1 ಸೆಕೆಂಡ್ ಅದು ಕಟ್ ಮಾಡ್ಕೊಳ್ಳಿ. ಇದಾಗಿದ್ದು ಸಿರಾಜುದ್ದೌಲಾ ಜೊತೆ ಆಯ್ತಾ, ಸಿರಾಜುದ್ದೌಲಾ, ಎಸ್, ಅದೇ ನಂಗೆ ಕನ್ಫ್ಯೂಸ್ ಆಗ್ತಾ ಇದ್ದು. ಸಿರಾಜುದ್ದೌಲಾ ಜೊತೆ ಆಗತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಇದೆ ಅಲ್ವಾ, ಇದು ಬ್ರಿಟಿಷರ್ಸ್ ವರ್ಸಸ್ ಕಂಟೆಂಡರ್ಸ್ ಹೆಸರು ಹೇಳ್ತೇನೆ. ಫಸ್ಟ್ ಒನ್ ಮೀರ್ ಕಾಸಿಮ್, ಸೆಕೆಂಡ್ ಹೆಸರು ಬಂದು ಶುಜಾವುದ್ದೌಲಾ. ಇದು ಸಿರಾಜುದ್ದೌಲಾ ಅಲ್ಲ, ಶುಜಾವುದ್ದೌಲಾ. ಇವ್ರ ಹೆಸರು ಸ್ವಲ್ಪ ಸೇಮ್ ಇರೋದ್ರಿಂದ ಕನ್ಫ್ಯೂಸ್ ಆದೆ. ಶುಜಾವುದ್ದೌಲಾ ಆಯ್ತಾ, ಸಿರಾಜುದ್ದೌಲಾ ಅಲ್ಲ, ಶುಜಾವುದ್ದೌಲಾ. ಹಿ ವಾಸ್ ನವಾಬ್ ಆಫ್ ಅವಧ್. ಇವರು ಅವಾಗ ನವಾಬ್ ಆಫ್ ಅವಧ್ ಆಗಿದ್ದು. ಇವರು ಸಿರಾಜ್ ನವಾಬ್ ಆಫ್ ಬೆಂಗಾಲ್, ಇವರು ಶುಜಾ ನವಾಬ್ ಆಫ್ ಅವಧ್. ಅದಾದಮೇಲೆ ಥರ್ಡ್ ಹೆಲ್ಪರ್ ಬಂದು ಶಾ ಆಲಂ ಸೆಕೆಂಡ್ ಆಯಿತಾ. ಈ 3 ಜನರ ಜೊತೆ ಬ್ರಿಟಿಷರ್ಸ್ ಯುದ್ಧ ಮಾಡ್ತಾರೆ. ದಿಸ್ ಇಸ್ ಬ್ಯಾಟಲ್ ಆಫ್ ಪ್ಲಾಸಿ. ಶುಜಾವುದ್ದೌಲಾ ಅವರು ಸಿರಾಜುದ್ದೌಲಾ ಅವ್ರು ಯಾವ್ದು ಫೈಟ್ ಮಾಡ್ತಾರೆ, ಬ್ಯಾಟಲ್ ಆಫ್ ಪ್ಲಾಸಿನ ಫೈಟ್ ಮಾಡ್ತಾರೆ. ಶುಜಾವುದ್ದೌಲಾ ಅವ್ರು ಯಾವ್ದನ್ನ ಫೈಟ್ ಮಾಡ್ತಾರೆ, ಬ್ಯಾಟಲ್ ಆಫ್ ಬಕ್ಸರ್ನ ಫೈಟ್ ಮಾಡ್ತಾರೆ ಆಯಿತಾ. ಈ ಒಂದು ಚಿಕ್ಕ ಕನ್ಫ್ಯೂಷನ್ ನನಗೂ ಆಗಿತ್ತು, ಸರಿ ಮಾಡ್ಕೊಳ್ಳಿ. ಸೊ ಹೇಳಿದ್ದೆಲ್ಲ ಸ್ಟೋರಿ ಕರೆಕ್ಟ್, ಹೆಸರು ಒಂದು ಕಾನ್ಸ್ಟೆಂಟ್ ಡಿಫ್ರೆನ್ಸ್. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬಂದಿದ್ದು ಯಾರು, ಸಿರಾಜುದ್ದೌಲಾ ನವಾಬ್ ಆಫ್ ಬೆಂಗಾಲ್ ಆಯಿತಾ. ಬ್ಯಾಟಲ್ ಆಫ್ ಬಕ್ಸರಲ್ಲಿ ಬರೋದು ಯಾರು, ಶುಜಾವುದ್ದೌಲಾ ದ ನವಾಬ್ ಆಫ್ ಅವಧ್ ಆಯಿತಾ. ಈ 3 ಜನ ಸೇರಿ ಬ್ರಿಟಿಷರ್ ಜೊತೆ ಯುದ್ಧ ಮಾಡ್ತಾರೆ, ಆದರೂ ಕೂಡ ಸೋತೋಗ್ತಾರೆ. ಓಕೆ, ದಿಸ್ ಈಸ್ ದ ಸ್ಟೋರಿ ಆಫ್ ಬೆಂಗಾಲ್. ಸೊ ಬನ್ನಿ ಸ್ಟೋರಿಯಲ್ಲಿ ಮುಂದೆ ಹೋಗೋಣ. ಜೈ. ಓಕೆ ಬಿಫೋರ್ ವಿ ಗೋ ಟು ದ ಅದರ್ ಏರಿಯಾಸ್, ಮೈಸೂರಲ್ಲಿ ಹೇಗೆ ಡಾಮಿನೆನ್ಸ್ನ ಸೆಟ್ ಮಾಡಿದ್ರು, ಬೇರೆ ಪ್ರೆಸಿಡೆನ್ಸೀಸಲ್ಲಿ ಹೇಗಿತ್ತು ಅನ್ನೋದಕ್ಕಿಂತ ಮುಂಚೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದು ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಈಗ ಸದ್ಯಕ್ಕೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಡ್ಯೂರಿಂಗ್ ದ ಟೈಮ್ ಆಫ್ 1770s ಆಯಿತಾ, 1770s ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಹೇಗಿತ್ತು ಅಂತ ನೋಡಿ. ಇದನ್ನು ನೀವು ಇಂಡಿಯಾ ಅಂತ ಇಟ್ಕೊಳ್ಳೋದಾದರೆ, ಓಕೆ, ಬ್ರಿಟಿಷರ್ಸ್ ಹ್ಯಾಡ್ 3 ಮೇಜರ್ ಟೆರಿಟರೀಸ್. ಫಸ್ಟ್ ಒನ್ನ ನಾವು ಬೆಂಗಾಲ್ ಪ್ರೆಸಿಡೆನ್ಸಿ ಅಂತ ಕರಿತೇವೆ ನೋಡಿ. ಅಡ್ಮಿನಿಸ್ಟ್ರೇಟ್ ಮಾಡೋ ಏರಿಯಾಸ್ನ ಅವರು ಪ್ರೆಸಿಡೆನ್ಸೀಸ್ ಅಂತ ಕರಿತಾ ಇದ್ರು ಆಯಿತಾ, ಪ್ರೆಸಿಡೆನ್ಸೀಸ್. ಸೊ ಒಂದು ಬಂದುಬಿಟ್ಟು ಬೆಂಗಾಲ್. ಈ ರೀಜನಲ್ಲಿ ಇನ್ನೊಂದಿತ್ತು, ದಿಸ್ ವಾಸ್ ಬಾಂಬೆ ಪ್ರೆಸಿಡೆನ್ಸಿ ಅಂತ ಕರೀತಾರೆ. ಆ್ಯಂಡ್ ಥರ್ಡ್ ಒನ್ ವಾಸ್ ಮೆಡ್ರಾಸ್ ಪ್ರೆಸಿಡೆನ್ಸೀಸ್. ಸೊ 3 ಪ್ರೆಸಿಡೆನ್ಸೀಸ್ ಇತ್ತು, ಬೆಂಗಾಲ್, ಮಡ್ರಾಸ್ ಆ್ಯಂಡ್ ಬಾಂಬೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಾಂಬೆಯಲ್ಲಿ ಇವಾಗ ಅವರು ತುಂಬ ಎನೆಕ್ಸೇಷನ್ಸ್ನ ಮಾಡಿದ್ದಾರೆ, ತುಂಬ ಒಳ್ಳೆ ಸೆಟಪ್ನ ಇಟ್ಕೊಂಡಿದ್ದಾರೆ ಬಿಕಾಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬ್ಯಾಟಲ್ ಆಫ್ ಬಕ್ಸರ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಏನಾಗುತ್ತೆ ಅಂದರೆ 1770 1770 ಬೆಂಗಾಲ್ ಫೆಮೈನ್ ಆಗುತ್ತೆ. ಗ್ರೇಟ್ ಬೆಂಗಾಲ್ ಫೆಮೈನ್ ಅಂತಲೇ ಕರೀತಾರೆ ಇದನ್ನ. ಬೆಂಗಾಲ್ ಫೆಮೈನ್ ಅಂದ್ರೇನು, ಜನ ಹಸಿವಿನಿಂದ ಸಾಯ್ತಾ ಇರ್ತಾರೆ, ಅವರಿಗೆ ತುಂಬ ಬರಗಾಲ ಬರುತ್ತೆ, ಹಸಿವಿನಿಂದ ಸಾಯ್ತಾ ಇರ್ತಾರೆ. ಮಿಲಿಯನ್ಸ್, ಲಕ್ಷಾಂತರ ಗಟ್ಟೆ ಜನ ಸತ್ತೋಗ್ತಾರೆ ಈ ಟೈಮಲ್ಲಿ. ಆ್ಯಂಡ್ ದಿಸ್ ಶೋಸ್ ದ್ಯಾಟ್ ಹೌ ಬ್ಯಾಡ್ ದ ಈಸ್ಟ್ ಇಂಡಿಯಾ ಕಂಪ್ನಿ ಅಡ್ಮಿನಿಸ್ಟ್ರೇಷನ್ ವಾಸ್. ಅವರು ಭಾರತಕ್ಕೇನು ಒಳ್ಳೇದು ಮಾಡ್ತಾ ಇಲ್ಲ, ಭಾರತ ಪ್ರಜೆಗಳಿಗೇನು ಒಳ್ಳೆ ಮಾಡ್ತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಬೀತು ಬೇಕಂದರೆ 1770 ಗ್ರೇಟ್ ಬೆಂಗಾಲ್ ಫೆಮೈನ್ ಆ ಥರ. ಇದರಿಂದ ಏನಾಗುತ್ತೆ, ರಾಬರ್ಟ್ ಕ್ಲೈವ್ ಅಡ್ಮಿನಿಸ್ಟ್ರೇಷನಲ್ಲಿ ಏನೋ ಒಂದು ತಪ್ಪಿದೆ ಅಂತ ಬ್ರಿಟಿಷರ್ಸ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಿಕಾಸ್
ಈಸ್ಟ್ ಇಂಡಿಯಾ ಕಂಪ್ನಿ ವಾಂಟೆಡ್ ಟು ಲೂಟ್ ಮಾಡಬೇಕು, ಬರೀ ನಮ್ಮನ್ನು ದೋಚ್ಕೋಬೇಕು, ದುಡ್ಡು ತೊಗೊಂಡೋಗ್ಬೇಕು, ಅಲ್ಲಿರುವಂಥ ಪ್ರಜೆಗಳಿಗೆ ಒಳ್ಳೆದತ್ತು ಏನು ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇದೇನಾಗುತ್ತೆ, 1771 ವಾರೆನ್ ಹ್ಯಾಸ್ಟಿಂಗ್ಸ್ನ ಗವರ್ನರ್ ಆಫ್ ಬೆಂಗಾಲ್ ಆಗಿ ಅಪಾಯಿಂಟ್ ಮಾಡ್ತಾರೆ. ವಾರೆನ್ ಹ್ಯಾಸ್ಟಿಂಗ್ಸ್, ಅದೇ ಹೆಸರು ನೆನ್ಪಿಟ್ಕೊಳ್ಳಿ, ವಾರೆನ್ ಹ್ಯಾಸ್ಟಿಂಗ್ಸ್. ಹಿ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಇಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಇವಾಗ ಕೂಡ ಇಂಡಿಯನ್ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ವಾರೆನ್ ಹ್ಯಾಸ್ಟಿಂಗ್ಸ್ಗೆ ತುಂಬ ಒಳ್ಳೆ ಮಾನ್ಯತೆ ಕೊಡ್ತೇವೆ. ನೋಡಿ, he was appointed in 1771 as governor of Bengal, governor general of governor of Bengal, and he was a very good person compared to other officers. ಇವರು ಸ್ವಲ್ಪ ಒಳ್ಳೆಯವರೇ ಆಗಿದ್ರು. ಇವರು ನೋಡ್ತಾರೆ ಆ ಬೆಂಗಾಲ್ ರೀಜನಲ್ಲಿ ಏನೇನು ಆಗ್ತಿದೆ ಅಂತ, ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಒನ್ ಥಿಂಗ್, ದಟ್ ಟ್ಯಾಕ್ಸ್ ಕಲೆಕ್ಷನ್ ಇದೆ ಅಲ್ವಾ, ತೆರಿಗೆ ಹಣನ ಏನು ಕಲೆಕ್ಟ್ ಮಾಡೋ ಮೆಥಡ್ ಇದೆ, ಇದು ದೌರ್ಜನ್ಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಇಟ್ ಈಸ್ ವೆರಿ ಬ್ಯಾಡ್. ಯಾಕಂದರೆ ಕಂಪನಿ ಆಫೀಸರ್ಸ್ ಡೈರೆಕ್ಟಾಗಿ ಹೋಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಅಲ್ಲಿದ್ದಂಥ ಮಿಡಲ್ ಮ್ಯಾನ್ ಜಮೀನ್ದಾರ್ಸ್ಗಳಿಂದ ಕಲೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವರು ಅಲ್ಲಿದ್ದಂಥ ಪ್ರಜೆಗಳ ಜೊತೆ ದೌರ್ಜನ್ಯದಿಂದ ದುಡ್ಡನ್ನ ಪಡ್ಕೊಳ್ತಾ ಇದ್ರು. ಸೊ ಅದರಿಂದ ಏನಾಗ್ತಿತ್ತು, ವಾರೆನ್ ಹ್ಯಾಸ್ಟಿಂಗ್ಸ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಫಸ್ಟ್ ನ್ಯಾಯನ ತಂದಿಡಬೇಕು, ವಿ ಶುಡ್ ಎಸ್ಟಾಬ್ಲಿಷ್ ಲಾ ಅನ್ನೋ ಕಾರಣಕ್ಕೆ 1772 ಅವರು ಒಂದು ಪ್ಲ್ಯಾನ್ನ ಪ್ರಪೋಸ್ ಮಾಡ್ತಾರೆ ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ. ಆ ಪ್ಲ್ಯಾನ್ ಹೆಸರು ಬಂದು ಹ್ಯಾಸ್ಟಿಂಗ್ಸ್, ಅಂದರೆ ವಾರೆನ್ ಹ್ಯಾಸ್ಟಿಂಗ್ಸ್ ಅಲ್ವಾ, ಸೊ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲ್ಯಾನ್ ಅಂತ. ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲ್ಯಾನ್, ಜುಡಿಷಿಯಲ್ ಅಂದರೆ ಏನು, ನ್ಯಾಯ ಒದಗಿಸಿಕೊಡೋಕ್ಕೆ ಲಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಮಾಡೆಲ್ ಹೇಗಿತ್ತು ಅಂದರೆ ನೋಡಿ, ಬೆಂಗಾಲ್, ಬಿಹಾರ್, ಒರಿಸ್ಸಾನ ಅವರು ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ ಪಾರ್ಟ್ಸ್ನವರು ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಇವಾಗ ಕೂಡ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ ಅಲ್ವಾ, ಅದಕ್ಕೆ ಬುನಾದಿ ಬಂದು ಇದೇ ಪ್ಲ್ಯಾನ್. ಓಕೆ, ಅವ್ರೇನಂತಾರೆ, ಒಂದು ಡಿಸ್ಟ್ರಿಕ್ಟಲ್ಲಿ ನಾನು 2 ಥರ ಕೋರ್ಟ್ಸ್ನ, ಅದಾಲತ್ ಅಂತ ಕರೀತೇವೆ, ಕೋರ್ಟ್ನ ನಾವು ಅದಾಲತ್ಸ್ ಅಂತ ಕರೀತಾರೆ ಹಿಂದಿಯಲ್ಲಿ. 2 ಥರ ಕೋರ್ಟ್ನ ಡಿವೈಡ್ ಮಾಡಬೇಕು. ಮೊದಲನೇದನ್ನೋದನ್ನು ಬಂದು ಫೌಜ್ದಾರಿ, FAUJ, ಫೌಜ್ದಾರಿ ಹೆಸರು ನೆನ್ಪಿಟ್ಕೊಳ್ಳಿ, ಹಿಂದಿಯಲ್ಲಿದೆ ಫೌಜ್ದಾರಿ ಅದಾಲತ್ ಅಂದರೆ ಕ್ರಿಮಿನಲ್ ಅದಾಲತ್, ಕ್ರಿಮಿನಲ್ ಕೋರ್ಟ್ಸ್ ಅಂತ ಕರೀತೀರಲ್ವಾ, ಅದನ್ನು ಹಿಂದಿಯಲ್ಲಿ ಫೌಜ್ದಾರಿ ಅದಾಲತ್ ಅಂತ ಕರೀತಾರೆ. ಇನ್ನೊಂದು ದಿವಾನಿ ಅದಾಲತ್, ದಿವಾನಿ ಅಂದರೆ ರೆವೆನ್ಯೂ, ಸೊ ಇದನ್ನು ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲಾಗಲಿ ಡಿಸ್ಟ್ರಿಕ್ಟ್ಸ್ ಇದೆ ಅಲ್ವಾ, ಡಿಸ್ಟ್ರಿಕ್ಟಲ್ಲಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಅಂತ ಏನಿದೆ, ದಿಸ್ ಪ್ಲ್ಯಾನ್ ವಾಸ್ ಗಿವನ್ ಬೈ ವಾರೆನ್ ಹ್ಯಾಸ್ಟಿಂಗ್ಸ್ ಇನ್ 1772, ಆಯಿತಾ. ಆ್ಯಂಡ್ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ರೆವೆನ್ಯೂ ಕಲೆಕ್ಷನ್ನ ಸೂಪರ್ವೈಸ್ ಮಾಡೋಕ್ಕೆ ಒಬ್ಬ ಕಲೆಕ್ಟರ್ನ ಇಡೋಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್. ನೀವೇನು IAS ಆಫೀಸರ್ಸ್ ಆಗಬೇಕಂತ ಆಸೆ ಇಟ್ಕೊಂಡಿದ್ದೀರಲ್ವಾ, ದಿಸ್ ಮಾಡೆಲ್ ವಾಸ್ ಗಿವನ್ ಔಟ್ ಬೈ ಹ್ಯಾಸ್ಟಿಂಗ್ಸ್ ಜುಡಿಷಿಯಲ್ ಪ್ಲಾನ್ ಆಫ್ ಇಂಡಿಯಾ. ಬೆಂಗಾಲ್ಗೋಸ್ಕರ ಮಾಡ್ತಾರೆ, ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾದಲ್ಲಿ. ಮತ್ತೆ ಹೇಳ್ತಾ ಇದ್ದಾನೆ, ಏನು ಮಾಡ್ತಿದ್ದಾರೆ, ಅವ್ರ ಅಡ್ಮಿನಿಸ್ಟ್ರೇಷನ್ನ ಸಿಂಪಲ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ಸ್ನ ಕಟ್ತಾ ಇದ್ದಾರೆ. ಪ್ರತಿ ಡಿಸ್ಟ್ರಿಕ್ಟಲ್ಲಿ 2 ಕೋರ್ಟ್ ಇದೆ, ಒಂದು ಫೌಜ್ದಾರಿ ಅದಾಲತ್, ಇನ್ನೊಂದು ದಿವಾನಿ ಅದಾಲತ್. ಫೌಜ್ದಾರಿ ಅಂದ್ರೇನು, ಕ್ರಿಮಿನಲ್ ಕೋರ್ಟ್, ಮತ್ತು ದಿವಾನಿ ಅಂದ್ರೇನು, ಸಿವಿಲ್ ಕೋರ್ಟ್. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಜನರು ತಪ್ಪು ಮಾಡಿದ್ರೆ ಅವರ ಧರ್ಮದ ಪ್ರಕಾರನೇ ಶಿಕ್ಷೆ ಕೊಡೋಕ್ಕೆ ಶುರು ಮಾಡ್ತಾರೆ. ಕುರಾನ್, ಭಗವದ್ಗೀತಾ, ಬೈಬಲಲ್ಲಿ ಏನೇನು ತಪ್ಪುಗಳಿದೆ ಅಲ್ವಾ, ಅದ್ರ ಪ್ರಕಾರನೇ ಶಿಕ್ಷೆ ಕೊಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ, ಆಯಿತಾ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ಲಾನ್ಸ್ ಬೈ ಹ್ಯಾಸ್ಟಿಂಗ್ಸ್. ಇದರಿಂದ ಏನಾಗುತ್ತೆ, ಕಂಪೇರ್ಡ್ ಟು ರಾಬರ್ಟ್ ಕ್ಲೈವ್ಸ್ ಡ್ಯುಯಲ್ ಗವರ್ನಮೆಂಟ್ ಸೆಟಪ್ ಇತ್ತಲ್ವಾ, ಡ್ಯುಯಲ್ ಗವರ್ನಮೆಂಟ್, ಅರ್ಧ ನಾವು ನೋಡ್ಕೊಳ್ತೇವೆ, ಅರ್ಧ ನೀವು ನೋಡ್ಕೊಳ್ಳಿ, ಅದಕ್ಕಿಂತ ಹ್ಯಾಸ್ಟಿಂಗ್ಸ್ ಪ್ಲಾನ್ ತುಂಬ ಚೆನ್ನಾಗಿ ಸೆಟಪ್ ಆಗುತ್ತೆ, ಜನಕ್ಕೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ ಅಲ್ವಾ, ಅದಕ್ಕಿಂತ ಮೇಲ್ಗಡೆ ಇರುವಂಥ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಂದು ಐಡಿಯಾ ಬರುತ್ತೆ. ಅದೇನಂದರೆ, ಈ ನನ್ನ ಮಕ್ಕಳು ತುಂಬ ಏನಂತಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ. ಕರಪ್ಷನ್ನ ಕನ್ನಡದಲ್ಲಿ ಏನಂತಾರ ಮರ್ತೈತಾ? ನಿಂಗೂ ಮರ್ತೈತಾ? ನನಗೂ ಮರ್ತೈತು. ಕರಪ್ಷನ್ನ ತುಂಬ ಕರಪ್ಷನ್ ಏನೋ ಅಂತಾರೆ, ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನನಗೆ ಕೆಲವೊಂದು ಪದಗಳು ಬಾಯಲ್ಲಿ ತಿರ್ಗೋದೇ ಇಲ್ಲ. ಕರಪ್ಷನ್ನ ಏನಂತಾರೆ, ಏನೋ ಅಂತಾರೆ. ಓಕೆ, 1773 ಬ್ರಿಟಿಷರ್ಸ್ದು ಕರಪ್ಷನ್ ತುಂಬ ಜಾಸ್ತಿ ಅಂತ ಅರ್ಥ ಆಗುತ್ತೆ. ನೋಡಿ, ಬ್ರಿಟಿಷ್ ಪಾರ್ಲಿಮೆಂಟ್ ಇಂಗ್ಲೆಂಡಲ್ಲಿ ಇದೆ ಅಲ್ವಾ, ಇವರಿಗೆ ಕ್ಲಿಯರಾಗಿ ಐಡಿಯಾ ಇರುತ್ತೆ, ನಮಗೆ ಈಸ್ಟ್ ಇಂಡಿಯಾ ಕಂಪ್ನಿಯ ಅವಶ್ಯಕತೆ ಇದೆ. ಯಾಕಿದೆ, ಒಂದು ಒಳ್ಳೆ ವ್ಯಾಪಾರ ಮಾಡ್ತವ್ರೆ, ಟ್ರೇಡ್ ಮಾಡ್ತವ್ರೆ, ಇದರಿಂದ ನಮಗೆ ತುಂಬ ಲಾಭ ಬರ್ತಿದೆ ಅಂತ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಗೊತ್ತು. ಬಟ್ ಅವ್ರಿಗೆ ಇನ್ನೊಂದು ಕೂಡ ಗೊತ್ತು, ಈ ನನ್ನ ಮಕ್ಕಳು ತುಂಬ ಕರಪ್ಷನ್ ಮಾಡ್ತವ್ರೆ. ಕರಪ್ಷನ್ ಕನ್ನಡದಲ್ಲಿ ಏನಂತಾರೆ, ಅವಿನೀತಿ. ಓಕೆ, ತೆಲುಗಲ್ಲಿ ಅನ್ಸುತ್ತೆ, ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಾಗ್ತಿಲ್ಲ. ತುಂಬ ಕರಪ್ಷನ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ರಪ್ಪ ಪ್ಲೀಸ್. ಓಕೆ, ತುಂಬ ಕರಪ್ಷನ್ ಮಾಡ್ತಿದ್ದಾರೆ. ಇದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಹೇಗೆ ಪಾಸ್ ಆಯಿತು, ಇದ್ರ ಸ್ಟೋರಿ ಏನು, ನಾನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ವಿಡಿಯೋದಲ್ಲಿ ಹಾಕಿದ್ದಾನೆ, ಪಾಲಿಟಿ ಅಲ್ಲಿ ನೋಡ್ಕೋಬೋದು. ಕ್ರಕ್ಸ್ ಕೊಡ್ತಾ ಇದ್ದಾನೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೇಜರ್ ಫೋಕಸ್ ಬಂದುಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಲಿರುವಂಥ ಎಂಪ್ಲಾಯೀಸ್ಗಳು ಪ್ರೈವೇಟ್ ಟ್ರೇಡ್ ಮಾಡಬಾರ್ದು, ಲಂಚ ಕರೆಕ್ಟ್ ಇದೇ ಇರ್ಬೋದು. ಓಕೆ, ಲಂಚ ತಗೋಬಾರ್ದು, ಜನಕ್ಕೆ ಮೋಸ ಮಾಡಬಾರ್ದು, ನಿಯತ್ತಾಗಿ ಕೆಲಸ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡಿ ಏನು ಮಾಡ್ತಾರೆ, ಸೆಂಟ್ರಲೈಸೇಷನ್ಗೆ ಬುನಾದಿ ಹಾಕ್ತಾರೆ.
ಸೆಂಟ್ರಲೈಸೇಷನ್ ಅಂದ್ರೇನು, ಒನ್ ಸುಪ್ರೀಂ ಪವರ್ ಅವ್ರ ಕೆಳಗೆ ಮಿಕ್ಕಿದವರು ಈ ಥರ ಒಂದು ಸೆಂಟ್ರಲೈಸ್ಡ್ ಮಾಡೆಲ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಡಿಯಾದಲ್ಲಿ ಕೂಡ ಇದೆ, ಪ್ರೆಸಿಡೆಂಟ್ ಇಸ್ ದ ಟಾಪ್ ಸೆಂಟ್ರಲೈಸ್ಡ್ ಬಾಡಿ ಅಲ್ವಾ, ಆ ಥರ ಒಂದು ಸೆಂಟ್ರಲೈಸೇಷನ್ ಡಿಸೈನ್ನ ಮಾಡ್ತಾರೆ. ಈ ಡಿಸೈನಲ್ಲಿ ಏನು ಮಾಡ್ತಾರೆ, ಗವರ್ನರ್ ಆಫ್ ಬೆಂಗಾಲ್ ಇರ್ತಾರಲ್ವಾ, ಇವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. 1773 ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, GGOB, ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಸ್ ವಾರನ್ ಹಾಸ್ಟಿಂಗ್ಸ್. ಅವಾಗ ಅವರು ಗವರ್ನರ್ ಆಫ್ ಬೆಂಗಾಲ್ ಆಗಿದ್ರಲ್ವಾ, ಅವರಿಗೆ ಪ್ರಮೋಷನ್ ಕೊಟ್ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡ್ತಾರೆ. ಇವ್ರ ಕೆಳಗೆ ಗವರ್ನರ್ ಆಫ್ ಬಾಂಬೆ ಮತ್ತು ಗವರ್ನರ್ ಆಫ್ ಮೆಡ್ರಾಸ್ನ ಇವರಿಗೆ ಸಬಾರ್ಡಿನೇಟ್ ಮಾಡ್ತಾರೆ, ಅಂದರೆ ನನ್ನ ಕೆಳಗೆ ಅಸಿಸ್ಟೆಂಟ್ಸ್ ಆಗಿ ಮಾಡ್ತಾರೆ. ಸೊ ದಿಸ್ ಕೇಮ್ ಇನ್ ಟು ಫೋರ್ಸ್ ಇನ್ ವೆನ್ 1773 ಏನು ಪಾಸ್ ಮಾಡ್ತಾರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಟು ಕಂಟ್ರೋಲ್ ಈಸ್ಟ್ ಇಂಡಿಯಾ ಕಂಪ್ನಿ. ಅವ್ರು ಮಾಡುವಂಥ ಅವಿನೀತಿನ, ಕರಪ್ಷನ್ನ ತಡೆಯೋಕ್ಕೋಸ್ಕರ ತರ್ತಾರೆ ಇದನ್ನ. ಅದೇ ಟೈಮಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ ಮತ್ತು ಗವರ್ನರ್ ಆಫ್ ಮೆಡ್ರಾಸ್ ಪ್ರೆಸಿಡೆನ್ಸಿಸ್ನ ಇವ್ರ ಕೆಳಗೆ ಅಸಿಸ್ಟೆಂಟ್ ಆಗಿ ನೇಮಿಸೋದಲ್ಲದೆ, ಜೊತೆಗೆ 1773 ಸುಪ್ರೀಂ ಕೋರ್ಟ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ, ಜನಕ್ಕೆ ಒಳ್ಳೇದಾಗಲಿ, ಇವ್ರ ದೌರ್ಜನ್ಯ ತಡಿಬೇಕು, ನಮಗೆ ಲಾ ಬೇಕು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ 1773 ಬಾಂಬೆಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ನಮ್ಮ ಕೋರ್ಟ್ ಅಲ್ಲ, ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲ, ಇದು ಅದನ್ನು ಫೆಡರಲ್ ಕೋರ್ಟ್ ಅಂತ ಕರೀತಾರೆ. ಅದು 1935 ಬಂದಿದ್ದು, ಇದು 1773 ಬರ್ತಿದೆ. ಸುಪ್ರೀಂ ಕೋರ್ಟ್ ಆಫ್ 1773 ಇದನ್ನು ಅವರು ಫೋರ್ಟ್ ವಿಲಿಯಮ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಫೋರ್ಟ್ ವಿಲಿಯಂ ನೆನಪಿದೆಯಾ? ಅದೇ ಕ್ಯಾಲ್ಕತ್ತಾದಲ್ಲಿ ಹುಗ್ಲಿ ರಿವರ್ ಹತ್ರ ಒಂದು ಫ್ಯಾಕ್ಟ್ರಿನ ಕಟ್ತಾರೆ ಅಲ್ವಾ, ಸುತ್ತ ಫೋರ್ಟಿಫಿಕೇಶನ್ ಮಾಡ್ತಾರೆ ಅಲ್ವಾ, ಆ ಫೋರ್ಟಿಗೆ ಅವ್ರು ಕೊಡುವಂಥ ಹೆಸರೇ ಫೋರ್ಟ್ ವಿಲಿಯಂ. ಅದೇ ಜಾಗದಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಲ್ಲಿರುವಂಥ ಜನರಿಗೆ ಸಿವಿಲ್ ರೈಟ್ಸ್ ಆಗಲಿ ಕ್ರಿಮಿನಲ್ ರೈಟ್ಸ್ ಆಗಲಿ ಕರೆಕ್ಟ್ ಆಗಲಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ. ಆಯಿತಾ, ದಿಸ್ ಈಸ್ ಆಲ್ ಅಬೌಟ್ ಬೆಂಗಾಲ್. ನೋಡಿ ಬ್ರಿಟಿಷರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪ್ನಿನ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ, ಬೆಂಗಾಲ್, ಬಿಹಾರ್, ಒರಿಸ್ಸಾ ರೀಜನ್ಸ್ನ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ, ದಿವಾನಿ ರೈಟ್ಸ್ನ ಕೂಡ ಎತ್ಕೊಂಡಿದ್ದಾರೆ, ಒಂದು ಜುಡಿಷಿಯಲ್ ಸಿಸ್ಟಮ್ನ ಕೂಡ ತಂದಿದ್ದಾರೆ, ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಮಾಡಿ ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ಬುನಾದಿ ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ಬೆಂಗಾಲಲ್ಲಿ ಇರುವಂಥ ಒಂದು ಆಫೀಸ್ ಇದೆ ಅಲ್ವಾ, ಬೆಂಗಾಲ್ ರೀಜನ್ಗೆ ಬ್ರಿಟಿಷರ್ಸ್ಗೆ ಜಾಸ್ತಿ ಮಾನ್ಯತೆ ಕೊಡೋಕ್ಕೆ ಶುರು ಮಾಡ್ತಾರೆ. ವೆರಿ ಸಿಂಪಲ್. ಒಬ್ಬ ಹುಡುಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಇನ್ಸೆಂಟಿವ್ಸ್ ಕೊಡೋದು, ಟೀಚರ್ಸ್ ಅವ್ನ ತಲೆ ಸವರೋದು ಮಾಡೋದು ಕಾಮನ್ ಅಲ್ವಾ. ಇದರಿಂದ ಏನಾಗುತ್ತೆ, ಬಾಂಬೆ ಮತ್ತು ಮೆಡ್ರಾಸಲ್ಲಿರುವಂಥ ಪ್ರೆಸಿಡೆನ್ಸಿಸ್ ಇದೆ ಅಲ್ವಾ ಈಸ್ಟ್ ಇಂಡಿಯಾ ಕಂಪ್ನಿದು, ಇವ್ರಿಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲಾಗಿ ಸ್ಟಾರ್ಟ್ ಆಗುತ್ತೆ. ಏನು ಗುರು, ನಮ್ಮ ಪಕ್ಕದ ಮನೆ ಹುಡುಗ ಅಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾವನೆ, ನಾವೇನು ಮಾಡ್ತಾನೆ ಇಲ್ಲ, ಏನಾದರೂ ಮಾಡಬೇಕಲ್ವ ಅನ್ನೋ ಒಂದು ಹುಮ್ಮಸ್ಸಿಂದ ಫಾರ್ ದ ಫಸ್ಟ್ ಟೈಮ್ ಬೆಂಗಾಲ್ನ ಚಾಲೆಂಜ್ ಮಾಡೋಕ್ಕೋಸ್ಕರ ಇವರಿಬ್ಬರು ತಮ್ಮ ಎನೆಕ್ಸೇಷನ್ನ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೂಡ ಕಾಂಕರ್ ಮಾಡಬೇಕು, ನಾವು ಕೂಡ ರಾಕಿ ಬಾಯ್ ಥರ ಫೇಮಸ್ ಆಗಬೇಕು ಅಂತ ಅದಿರಾ ಮತ್ತು ಇನ್ನೊಬ್ಬ ಯಾರಪ್ಪ, ಒಬ್ಬ ಅದಿರಾ ನೆನಪಿದ್ದಾನೆ, ಇನ್ನೊಬ್ಬನ ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಓಕೆ, ಗರುಡ ಅಂತ ಇಟ್ಕೊಳ್ಳೋಣ. ಅದಿರಾ ಮತ್ತು ಗರುಡಂದರು KGFನ ಪಡ್ಕೊಳ್ಳೋದು ಬದಲು ಇನ್ನೊಂದು KGFನ ಸ್ಥಾಪನೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇವನ್ ದೇ ಸ್ಟಾರ್ಟ್ ಎನೆಕ್ಸೇಷನ್. ಇವಾಗ ನಾವು ಕೂಡ ದಂಡಯಾತ್ರೆ ಮಾಡೋಣ, ಸಾಧಿಸ್ಕೊಳ್ಳೋಣ ಅಂತ. ಆ್ಯಂಡ್ ಆ ಥರ ಅವ್ರ ಕಣ್ಣಿಗೆ ಫಸ್ಟ್ ಬೀಳುವಂಥ ಸ್ಟೇಟೇ ಮೈಸೂರು ಗೊತ್ತಿದೆ ಅಲ್ವಾ, ನಮ್ಮ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿ ಆಳಿದಂಥ ನಾಡು. ಅವ್ರಿಗೆ ಮೈಸೂರು ರೀಜನ್ ಮೇಲೆ ಕಣ್ಣು ಬೀಳತ್ತೆ. ಯಾಕೆ, ಮೈಸೂರು ರೀಜನ್ಗೆ ಎರಡು ಅಡ್ವಾಂಟೇಜ್ ಇರುತ್ತೆ. ಒಂದು, ಇಲ್ಲಿ ಸಮುದ್ರ ಇದೆ, ಸೊ ಅವ್ರ ಹತ್ರ ಮೇಜರ್ ಟ್ರೇಡಿಂಗ್ ಪೋರ್ಟ್ಸ್ ಇದೆ, ವ್ಯಾಪಾರ ಮಾಡೋಕ್ಕೆ ಟ್ರೇಡ್ ಹಾರ್ಬರ್ಸ್ ಅಂತ ಏನು ಕರಿತೀವಲ್ವಾ. ಈ ಮೈಸೂರು ರೀಜನ್ನ ಕಾಂಕರ್ ಮಾಡಿದ್ರೆ ಈ ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ ಇದೆ ಅಲ್ವಾ, ಇದ್ರದ್ದು ಟ್ರೇಡ್ ಕೂಡ ಅವ್ರ ಕಂಟ್ರೋಲಿಗೆ ಬರುತ್ತೆ ಅಂತ ಐಡಿಯಾ ಬರುತ್ತೆ. ಸೊ ನಾವು ದೇ ಆರ್ ಫೋಕಸಿಂಗ್ ಆನ್ ಮೈಸೂರನ್ನ ಎನೆಕ್ಸೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಬನ್ನಿ ಮೈಸೂರಿಗೆ ಅವ್ರ ಕೈಗೆ ಹೆಂಗೆ ಬಿತ್ತಂತ ನೋಡೋಕೆ ಹೋಗೋಣ. ಇಲ್ಲಿವರೆಗೂ ಬೆಂಗಾಲ್ ಬಿದ್ದಿದೆ, ಸೊ ನಾವು ಅವರ್ ಫೋಕಸ್ ಇಸ್ ಶಿಫ್ಟಿಂಗ್ ಟು ಮೈಸೂರು. ಸೊ ನೋಡಿ ಮೈಸೂರನ್ನ ಹೇಗೆ ಕಾಂಕರ್ ಮಾಡ್ತಾರಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಇವಾಗ ಗೊತ್ತಿದೆ ಅಲ್ವಾ, ಬೆಂಗಾಲ್ ರೀಜನ್ ಆಲ್ರೆಡಿ ಬಿದ್ದಿದೆ. ಸೊ ಯಾರಿಗೆ ಬಿದ್ದಿದೆ ಅದು, ಬೆಂಗಾಲ್ ಪ್ರೆಸಿಡೆನ್ಸಿಗೆ ಬಿದ್ದಿದೆ ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಕ್ಲೈವ್. ಅವ್ರ ಕಾಲದಲ್ಲಿ ಆಗೋಗಿದೆ ಅದು. ಸೊ ಇವಾಗ ಏನಾಗ್ತದೆ, ಮೆಡ್ರಾಸ್ ಮತ್ತು ಬಾಂಬೆ ಅವ್ರಿಗೆ ಕೂಡ ಎಕ್ಸ್ಪಾಂಡ್ ಮಾಡ್ಕೋಬೇಕಾಗಿರೋ ಪ್ರೆಷರ್ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಮಡ್ರಾಸ್ ಪ್ರೆಸಿಡೆನ್ಸಿ, ಮೇಜರ್ ಇಂಪಾರ್ಟೆಂಟ್ ಪ್ರೆಸಿಡೆನ್ಸಿ ಯಾವುದಿದು, ಮೆಡ್ರಾಸ್ ಪ್ರೆಸಿಡೆನ್ಸಿ ಅವರಿಗೆ ತಮ್ಮ ಕಣ್ಣು ಬಂದು ಮೈಸೂರು ಮೇಲೆ ಬೀಳುತ್ತೆ. ನಮ್ಮ ಮೈಸೂರು ಇದೆ ಅಲ್ವಾ, ಇದ್ರ ಮೇಲೆ ಬೀಳುತ್ತೆ. ಯಾಕೆ, ಮೈಸೂರು ಹತ್ರ ಒಂದು ಅಡ್ವಾಂಟೇಜ್ ಏನಂದರೆ, ಇಟ್ ವಾಸ್ ವೆರಿ ಲಾರ್ಜ್. ಮೈಸೂರು ರೀಜನ್ ತುಂಬ ಲಾರ್ಜ್ ಆಗಿತ್ತು. ಮೈಸೂರು ರೀಜನ್ ಯಾವ ಥರ ಕವರ್ ಆಗಿತ್ತು ಅಂದರೆ, ಇಲ್ಲಿ ನಿಜಾಮ್ ಅವರಿದ್ದರು, ಸ್ವಲ್ಪ ಮೇಲ್ಗಡೆ ಬಂದರೆ ನಿಜಾಮ್ ಇಲ್ಲಿದ್ದಾರೆ. ಈ ರೀಜನಲ್ಲಿ ಎಲ್ಲೋ ಈ ಕಡೆ ರೀಜನಲ್ಲಿ ಮರಾಠಾಸ್ ಇದ್ದಾರೆ. ಒಂದು ಕಡೆ ನಿಜಾಮ್ ಇದ್ದಾರೆ, ಇನ್ನೊಂದು ಕಡೆ ಮರಾಠಾಸ್ ಅವರಿದ್ದಾರೆ, ಆ್ಯಂಡ್ ಇನ್ನೊಂದು ಕಡೆ ಇವಾಗ ಏನಾಗ್ತಿದೆ, ಇಲ್ಲಿ ಇಂಗ್ಲೀಷ್ ಅವರಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಏನಾಗಿದೆ, ಮೈಸೂರು ವಾಸ್ ಬಿಗ್, ಇಟ್ ವಾಸ್ ಅ ವೆರಿ ಬಿಗ್ ರೀಜನ್. ಜೊತೆಗೆ ಇವರಿಗೆ ಮಲಬಾರ್ ಕೋಸ್ಟ್ ಮೇಲೆ ಕೂಡ ಆಕ್ಸೆಸ್ ಇತ್ತು. ಇದನ್ನು ಅವಾಗ ಮಲಬಾರ್ ಕೋಸ್ಟ್, ಕೇರಳ ಕೋಸ್ಟ್ ಇದೆ ಅಲ್ವಾ, ಇದನ್ನು ಫೇಮಸ್ ಆಗಿ ಮಲಬಾರ್ ಕೋಸ್ಟ್ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಇಂಪಾರ್ಟೆಂಟ್ ಪೋಸ್ಟ್ ಆಫ್ ಮೈಸೂರು ವಾಸ್ ಮಹೆ ಅನ್ನೋ ಒಂದು ಕೂಡ ಪೋಸ್ಟ್ ಕೂಡ ಇತ್ತು. ಇಟ್ ವಾಸ್ ವೆರಿ ಗುಡ್ ಟ್ರೇಡಿಂಗ್ ಸೆಂಟರ್. ಸೊ ಇವಾಗ ಏನಾಗ್ತಿದೆ,
ಇಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಇದೆ, ಈ ಏರೋ ಮಾರ್ಕ್ ಸ್ವಲ್ಪ ಮೇಲೆ ತಗೊಳ್ಳಿ. ಮೆಡ್ರಾಸ್ ಇದೆ, ಮೇಲ್ಗಡೆ ನಿಜಾಮ್ ಇದ್ದಾರೆ, ಪಕ್ಕದಲ್ಲಿ ಮರಾಠ ಇದ್ದಾರೆ, ಕೆಳಗಡೆ ಕೂಡ ಬ್ರಿಟಿಷ್ ಇದ್ದಾರೆ. ಸೊ 4 ಸೈಡಿಂದ ಕೂಡ ನಮ್ಮ ಮೈಸೂರು ಇದೆ ಅಲ್ವಾ ಕವರ್ ಅಪ್ ಆಗಿತ್ತು. ಆ್ಯಂಡ್ ಮೈಸೂರನ್ನ ಕವರ್ ಮಾಡಿಕೊಂಡ್ರೆ ಏನಾಗುತ್ತೆ, ದೇ ವಿಲ್ ಗೆಟ್ ಅ ವೆರಿ ಗುಡ್ ಹೋಲ್ಡ್ ಆನ್ ದ ಟ್ರೇಡಿಂಗ್ ಪೋರ್ಟ್ಸ್. ಒಂದು ವ್ಯಾಪಾರ ಕೂಡ ಬೆಳೆಯುತ್ತೆ. ಇನ್ನೊಂದು ಮೈಸೂರಲ್ಲಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಬಂದುಬಿಟ್ಟು ಸ್ಯಾಂಡಲ್ವುಡ್, ನಮ್ಮ ಗಂಧದ ಮರ ಇದೆ ಅಲ್ವಾ, ಸ್ಯಾಂಡಲ್ವುಡ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಮೈಸೂರವರು. ಜೊತೆಗೆ ಪೆಪ್ಪರ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಜೊತೆಗೆ ಕಾರ್ಡಿಮಮ್ ವಾಸ್ ವೆರಿ ಇಂಪಾರ್ಟೆಂಟ್. ಕಾರ್ಡಿಮಮ್ ಅಂದರೆ ಏಲಕ್ಕಿ, ಆಯಿತಾ, ನಮ್ಮ ಏಲಕ್ಕಿ ಇದೆ ಅಲ್ವಾ, ಅದನ್ನು ನಾವು ಕಾರ್ಡಿಮಮ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಸೊ 3 ಮೇಜರ್ ಇಂಪೋರ್ಟ್ಸ್ ದಟ್ ಬ್ರಿಟಿಷರ್ಸ್ ವರ್ ಫೋಕಸ್ಡ್ ಆನ್. ಸ್ಯಾಂಡಲ್ವುಡ್ ಬೇಕಿತ್ತು ಅವರಿಗೆ, ಪೆಪ್ಪರ್ ಬೇಕಿತ್ತು, ಕಾರ್ಡಿಮಮ್ ಬೇಕಿತ್ತು. ಸೊ ಟಿಪ್ಪು ಸುಲ್ತಾನ್ ಮೈಸೂರನ್ನ ಹೊಡೆದಾಕಿದ್ರೆ ಆ 3 ನಮ್ಮ ಕೈಗೆ ಡೈರೆಕ್ಟಾಗಿ ಬರುತ್ತಲ್ವ ಅನ್ನೋ ದುರಾಸೆ ಒಂದು ಕಡೆ ಇತ್ತು. ಜೊತೆಗೆ ಎಕ್ಸ್ಪಾಂಡ್ ಮಾಡಬೇಕಿತ್ತು ನಮ್ಮ ಮಡ್ರಾಸ್ ಅವರಿಗೆ. ಎಕ್ಸ್ಪಾನ್ಷನ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಟೆರಿಟರಿ ಏನಿರುತ್ತೆ, ಹಾಫ್ ಆಫ್ ಸೌತ್ ಇಂಡಿಯಾ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಮೈಸೂರು. ಅದನ್ನು ಪಡ್ಕೋಬೇಕನ್ನೋ ಆಸೆಯಿಂದ ಏನು ಮಾಡ್ತಾರೆ, ದೇ ಟ್ರೈ ಕಾಂಕರಿಂಗ್ ಮೈಸೂರು. ಆ್ಯಂಡ್ ಇದಕ್ಕೋಸ್ಕರ ಅವರು ಯುದ್ಧಗಳನ್ನ ಮಾಡ್ತಾರೆ. ಅದನ್ನು ನಾವು ಹಿಸ್ಟ್ರಿಯಲ್ಲಿ ವೆರಿ ಫೇಮಸ್ ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೇವೆ. ಇದನ್ನು ನಾವು ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೇವೆ. ಆಂಗ್ಲೋ ಅಂದರೆ ಬ್ರಿಟಿಷರ್ಸ್, ಮೈಸೂರು ಅಂದರೆ ನಮ್ಮ ಮೈಸೂರು. ಯುದ್ಧಗಳು ಎಷ್ಟಾಗತ್ತೆ, 4 ವಾರ್ಸ್ ಇದೆ, 4 ಯುದ್ಧಗಳಾಗತ್ತೆ. ಇದರಿಂದ ಅಡ್ವಾಂಟೇಜ್ ಏನು, ಒಂದು ಮಡ್ರಾಸ್ ರೀಜನ್ ಎಕ್ಸ್ಪಾಂಡ್ ಆಗುತ್ತೆ, ಜೊತೆಗೆ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ದೇ ವಿಲ್ ಗೆಟ್ ದ ಕಂಟ್ರೋಲ್ ಓವರ್ ದ ಮಲಬಾರ್ ಕೋಸ್ಟ್. ನೋಡಿ, ಸೊ ಫಸ್ಟ್ ವಾರ್ ಆಗೋದು, ಮೊದಲನೇ ಯುದ್ಧ ಆಗೋದು 1767ರಿಂದ ಹಿಡಿದು 1769ರವರೆಗೆ. ನಾನು ಹೇಳಿದೆ 1773ಯಲ್ಲಿ ನಮ್ಮ ಇವರು ಯಾರು ವಾರ್ನ್ ಹೇಸ್ಟಿಂಗ್ಸ್ ಅವರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದಾರೆ. ಅದಕ್ಕಿಂತ ಮೊದಲೇ ಯುದ್ಧ ನಡೀತಾ ಇದೆ, ಆಯಿತಾ. ಮಡ್ರಾಸ್ ವಾಸ್ ಟ್ರೈಯಿಂಗ್ ಟು ಕಾಂಕರ್ ಮೈಸೂರ್ ಈವನ್ ಬಿಫೋರ್ ದಟ್ ಒನ್. ಓಕೆ, ಅರ್ಥ ಮಾಡ್ಕೊಳ್ಳಿ. 1767ಇಂದ 1769ವರೆಗೂ, 67 to 69 ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಯಾರ ಜೊತೆ ಆಗುತ್ತೆ ಇದು, ಹೈದರ್ ಅಲಿ ಜೊತೆ ಆಗುತ್ತೆ. ಅವಾಗ ಹೈದರ್ ಅಲಿ ಅವ್ರು ರೂಲ್ ಮಾಡ್ತಾಯಿದ್ರು. ಓಕೆ, ಹೈದರ್ ಅಲಿ ವರ್ಸಸ್ ನಮ್ಮ ಬ್ರಿಟಿಷ್. ನೆನ್ಪಿಟ್ಕೊಳ್ಳಿ, ಹೈದರ್ ಅಲಿ ಬೀಟ್ಸ್ ದೆಮ್ ಈಸಿಲಿ, ಆರಾಮ್ಸೆ ಸೋಲ್ಸಾಕ್ತಾರೆ. ಹೈದರ್ ಅಲಿ ವಿನ್ಸ್ ವಿತ್ ಈಸ್, ನಾಯಿಗೆ ಹೊಡೆದು ಕಳಿಸ್ತಾರೆ. ಯಾಕೆ, ಬ್ರಿಟಿಷರ್ಸ್ ಅವಾಗ ನಿಜಾಮ್ ಆಫ್ ಹೈದರಾಬಾದ್ ಹತ್ರ ಹೆಲ್ಪ್ ತೊಗೊಳ್ತಾರೆ. ಅಣ್ಣ ನಿಜಾಮ್ ಅಣ್ಣ ಬಾರಪ್ಪ ಸ್ವಲ್ಪ ಹೆಲ್ಪ್ ಮಾಡು, ಯಾಕಂದರೆ ನೀನು ಹೆಂಗಿದ್ರು ಒಂದು ಕಡೆ ಇಲ್ಲಿದೆಯಾ, ಇಲ್ಲಿಂದ ಯುದ್ಧ ಮಾಡು, ನಾವು ಹಿಂಗೆ ಯುದ್ಧ ಮಾಡ್ತೇವೆ, 2 ಸೈಡಿಂದ ಅಟ್ಯಾಕ್ ಮಾಡಿಕೊಂಡು ಗೆದ್ದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಿಜಾಮ್ ಅವರು ಬ್ರಿಟಿಷರ್ಸ್ ವಿರುದ್ಧ ಬದಲು ಇವರು ಹೈದರ್ ಅಲಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ದೇ ಸಪೋರ್ಟ್ ಹೈದರ್ ಅಲಿ. ಸೊ ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಆರ್ಮಿನ ನಾಯಿಗೆ ಹೊಡೆದಿದ್ದಾರೆ. ಆ್ಯಂಡ್ ಡ್ಯೂ ಟು ದಿಸ್ ಬ್ರಿಟಿಷರ್ಸ್ ಲೂಸ್ ದ ಫಸ್ಟ್ ವಾರ್ ಆಫ್ ಮೈಸೂರ್ ಆರ್ ಫಸ್ಟ್ ಆಂಗ್ಲೋ ವಾರ್ನ ಸೋತೋಗ್ತಾರೆ. ರೀಸನ್ ಏನು, ಹೈದರ್ ಅಲಿ ಒಂದು ಕಡೆ ಅಟ್ಯಾಕ್ ಮಾಡಬೇಕಾದ್ರೆ ನಿಜಾಮ್ ಹೆಲ್ಪ್ ಮಾಡಲ್ಲ. ಸೊ ಇದು ಏನಾಗುತ್ತೆ, ಬ್ರಿಟಿಷರ್ಸ್ ಸೋಲೋರ್ ಜೊತೆಗೆ ಹ್ಯೂಮಿಲಿಯೇಟ್ ಕೂಡ ಆಗ್ತಾರೆ, ಸ್ವಲ್ಪ ಅವಮಾನ ಕೂಡ ಆಗುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ಗ್ರೇಟ್ ಲಾಸ್ ಇನ್ ದ ಹಿಸ್ಟ್ರಿ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ದಿ ಪ್ಲ್ಯಾನ್ ಮತ್ತೆ ಹೆಂಗಪ್ಪ ಪಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಸೆಕೆಂಡ್ ವಾರ್ನ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ ನೋಡಿ, ಜಾಸ್ತಿ ಪಾಯಿಂಟ್ಸ್ ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ವಾರ್ನ ಪ್ಲ್ಯಾನ್ ಮಾಡ್ತಾರೆ. ಸೆಕೆಂಡ್ ವಾರ್ನ ಯಾವಾಗ ಪ್ಲ್ಯಾನ್ ಮಾಡ್ತಾರೆ, 1782 to 84. 1782 to 84. ಇದಕ್ಕೆ ಮೇಜರ್ ರೀಸನ್ ಏನಂದರೆ, 1782ಅಲ್ಲಿ ಹೈದರ್ ಅಲಿ ಅವರು ತೀರೋಗ್ತಾರೆ. ಹೈದರ್ ಅಲಿ ಡೈಸ್ ಇಯರ್. ಅವರಿಗೆ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಳ್ತಾನೆ. ಡ್ಯೂ ಟು ಒನ್ ಡಿಸೀಸ್ ಹೈದರ್ ಅಲಿ ಸಾಯ್ತಾರೆ. ಯುದ್ಧದಲ್ಲಿ ಸಾಯಲ್ಲ, ರೋಗದಿಂದ ಸಾಯ್ತಾರೆ. ಇದನ್ನು ಬ್ರಿಟಿಷರ್ಸ್ ಏನು ಅಂದ್ಕೊಳ್ತಾರೆ, ಹೈದರ್ ಅಲಿ ಅವ್ರು ಹೋಗಿದ್ದಾರೆ, ಇದಕ್ಕಿಂತ ಒಳ್ಳೆ ಚಾನ್ಸ್ ಏನಿದೆಯಪ್ಪ ಅನ್ನೋ ಕಾರಣಕ್ಕೋಸ್ಕರ ಅಟ್ಯಾಕ್ ಮಾಡಿರಬಹುದು. ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಇನ್ನೊಂದು ಚೇಂಜ್ ಏನಾಗುತ್ತೆ, ಹೈದರ್ ಅಲಿ ಮಗ ಟಿಪ್ಪು ಸುಲ್ತಾನ್ ಎಂಪರರ್ನ ಎತ್ಕೊಳ್ತಾರೆ. ಈಗ ಟಿಪ್ಪು ಸುಲ್ತಾನ್ ಕಮ್ಸ್ ಇನ್ ಟು ಪವರ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಹೈದರ್ ಅಲಿಗಿಂತ ಖರಾಬು. ವೆನ್ ಇಟ್ ಕಮ್ಸ್ ಟು ವಾರ್ಸ್ ಹಿ ವಾಸ್ ನೆವರ್ ಸ್ಕೇರ್ಡ್. ಹಿ ಈಸ್ ಆಲ್ಸೋ ನಾನ್ ಇಸ್ ಟೈಗರ್ ಆಫ್ ಮೈಸೂರು ಅಂತ ಕೂಡ ಕರೀತಾರೆ. ನೀವು ನೋಡಿರ್ತೀರ, ಒಂದು ಹುಲಿನ ಕೈಯಲ್ಲೇ ಹರಿದಿರುವಂಥ ಡಾಲ್ ಕೂಡ ಇದೆ ಟಿಪ್ಪು ಸುಲ್ತಾನ್ ಅವ್ರದ್ದು. ಓಕೆ, ಹಿ ವಾಸ್ ವೆರಿ ಫೆರೋಷಿಯಸ್, ವೆರಿ ಆಂಬಿಷಿಯಸ್, ವೆರಿ ಸ್ಮಾರ್ಟ್. ಹೈದರ್ ಅಲಿಗಿಂತ ಸ್ಮಾರ್ಟ್ ಆಗಿದ್ರು, ಸ್ಟ್ರಾಂಗ್ ಆಗಿದ್ರು. ಸೊ ಇವಾಗ ಏನಾಗುತ್ತೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಇವಾಗ ಹೈದರ್ ಅಲಿ ಅವರು ಮತ್ತೆ ಬ್ರಿಟಿಷರ್ಸ್ನ ಸೋಲಿಸ್ತಾರೆ. ಹಿ ಡಿಫೀಟ್ಸ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಇಲ್ಲೂ ಕೂಡ ಸೋಲಿಸ್ತಾರೆ. ಜೊತೆಗೆ ಟಿಪ್ಪು ಸುಲ್ತಾನ್ ಟೇಕ್ಸ್ ಮ್ಯಾಂಗ್ಳೂರ್ ಬ್ಯಾಕ್. ಅವರು ಮ್ಯಾಂಗ್ಳೂರ್ನ ವಾಪಸ್ ಪಡ್ಕೊಳ್ತಾರೆ ಬ್ರಿಟಿಷರ್ಸಿಂದ. ಇಲ್ಲೂ ಕೂಡ ಸೋಲಿಸ್ತಾರೆ, ಮಂಗಳೂರನ್ನ ವಾಪಸ್ ತಗೊಳ್ತಾರೆ. ಜೊತೆಗೆ ಹಿ ಟೇಕ್ಸ್ ಒನ್ ಮೋರ್ ಡಿಸಿಷನ್, ದಟ್ ಈಸ್ ಹಿ ಸ್ಟಾಪ್ಸ್. ಅವರು ನಿಲ್ಲಿಸ್ಬಿಡ್ತಾರೆ, ಸ್ಟಾಪ್ಸ್ ಎಕ್ಸ್ಪೋರ್ಟ್. ಒಂದು ವಸ್ತುಗಳನ್ನ ಮಾರದೇ ನಿಲ್ಲಿಸ್ಬಿಡ್ತಾರೆ ಬ್ರಿಟಿಷರ್ಸ್ಗೆ. ಯಾವ್ಯಾವುದು, ಫಸ್ಟ್ ಒನ್ ಗಂಧದ ಮರ, ಸ್ಯಾಂಡಲ್ವುಡ್ನ ಸ್ಟಾಪ್ ಮಾಡ್ತಾರೆ. ಇಲ್ಲ ಗುರು, ನಾನು ನಿಮಗೆ ಸ್ಯಾಂಡಲ್ವುಡ್ ಕೊಡಲ್ಲ ಅಂತ ಹೇಳ್ತಾರೆ. ಜೊತೆಗೆ ಬ್ರಿಟಿಷರ್ಸ್ಗೆ ಅತಿ ಮುಖ್ಯವಾದಂಥ ಪೆಪ್ಪರ್ನ ಕೂಡ ನಿಲ್ಲಿಸ್ಬಿಡ್ತಾರೆ. ಇನ್ಮೇಲೆ ನನಗೆ ಪೆಪ್ಪರ್ ಕೊಡಲ್ಲ ಅಂತ. ಜೊತೆಗೆ ಕಾರ್ಡಿಮಮ್, ಏಲಕ್ಕಿನ ಕೂಡ ಅವರು ಎಕ್ಸ್ಪೋರ್ಟ್ನ ಸ್ಟಾಪ್ ಮಾಡ್ತಾರೆ. ಎಲ್ಲಿಂದ, ಮೈಸೂರಿಂದ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ತುಂಬ ಲಾಸ್ ಆಗುತ್ತೆ. ಬಿಕಾಸ್ ನೋಡಿ, ಬ್ರಿಟಿಷರ್ಸ್ಗೆ ಫಸ್ಟ್ ಇಂಪಾರ್ಟೆಂಟ್ ಫೋಕಸ್ ಬಂದೇ ವ್ಯಾಪಾರ. ಇವರು ವ್ಯಾಪಾರದ ಮೇಲೆ ಹೊಡಿತಾರೆ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಯಾರು ಗೆಲ್ತಾರೆ, ಟಿಪ್ಪು ಸುಲ್ತಾನ್ ಅವರೇ ಗೆಲ್ತಾರೆ. ಜೊತೆಗೆ ಮಂಗಳೂರನ್ನ ಕೂಡ ವಾಪಸ್ ಪಡ್ಕೊಳ್ತಾರೆ. ಆ್ಯಂಡ್ ಹಿ ಸ್ಟಾಪ್ಸ್ ದ ಎಕ್ಸ್ಪೋರ್ಟ್ ಆಫ್ ಸ್ಯಾಂಡಲ್ವುಡ್, ಪೆಪ್ಪರ್ ಆ್ಯಂಡ್ ಕಾರ್ಡಿಮಮ್, ಏಲಕ್ಕಿ.
ಸೊ ಇವಾಗ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಒಂದು ವಿಷಯ ಅರ್ಥ ಆಗುತ್ತೆ. ನೋಡ್ಕೊಂಡು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ನಮ್ಮ ಬಾಸ್ನ ಮುಟ್ಟಕ್ಕೆ ಹೋದರೆ ಮುಟ್ಟು ಕೊಡ್ತವ್ರೆ, ಮೈಸೂರು ಇಸ್ ನಾಟ್ ದಟ್ ಈಸಿ ಟು ಕಾಂಕರ್ ಅಂತ ಬ್ರಿಟಿಷರ್ಸ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಅವರು ಅಲೈನ್ಸ್ನ ಫಾರ್ಮ್ ಮಾಡ್ತಾರೆ. ಅಲೈನ್ಸ್ ಅಂದರೆ ಗೊತ್ತಾ, ಒಬ್ಬರ ಕೈಯಲ್ಲಿ ಹೊಡೆಯೋಕ್ಕಾಗಲ್ಲ ಅಂದರೆ ಗುಂಪು ಕಟ್ಟು ಹೊಡೆಯೋದು. ಸೊ ಇವಾಗ ಏನು ಮಾಡ್ತಾರೆ ಬ್ರಿಟಿಷರ್ಸ್, ದೇ ಪ್ಲ್ಯಾನ್ ಇನ್ ಸಚ್ ಎ ವೇ ದಟ್ ಮರಾಠಾಸ್ ಹತ್ರ ಹೆಲ್ಪ್ ತಗೊಳ್ತಾರೆ. ನೋಡಿ, ಯಾವಾಗ ಒಂದು ರಾಜ್ಯ ತುಂಬ ಸ್ಟ್ರಾಂಗ್ ಆಗ್ತಾ ಇರುತ್ತೋ, ಇವಾಗ ಮೈಸೂರು ಯಾವಾಗ ಸ್ಟ್ರಾಂಗ್ ಆಗುತ್ತಲ್ವಾ, ಸುತ್ತಮುತ್ತ ಇರೋ ರಾಜರಿಗೆ ಭಯ ಕೂಡ ಹುಟ್ಕೊಳ್ಳುತ್ತೆ. ಇಟ್ಸ್ ವೆರಿ ಕಾಮನ್. ನಾಳೆ ಬಂದು ನಮ್ಮ ಮೇಲೆ ಹೊಡಿತಾನೆ ಗುರಿಯೋನು, ಸಾಮಾನ್ಯದವನಲ್ಲ ಅನ್ನೋ ಒಂದು ಭಯ ಇರುತ್ತೆ. ಅಂಥ ಭಯ ಯಾರ್ಯಾರಿಗಿತ್ತು, ಒಂದು ನಿಜಾಮ್ಗಿತ್ತು. ನೋಡಿ, ನಿಜಾಮ್ ವಾಸ್ ವೆರಿ ಹ್ಯಾಪಿ ಅಂಟಿಲ್ ಹೈದರ್ ಅಲಿ ಇರೋರ್ಗೂ ನಿಜಾಮ್ ತುಂಬ ನಿಯತ್ತಾಗಿದ್ದ. ಬಟ್ ಒನ್ಸ್ ಟಿಪ್ಪು ಸುಲ್ತಾನ್ ಕೇಮ್ ಇನ್ ಟು ಪವರ್, ಅವನಿಗೂ ಕೂಡ ಭಯ ಆಗಕ್ಕೆ ಶುರುವಾಯಿತು. ಬಿಕಾಸ್ ಟಿಪ್ಪು ಸುಲ್ತಾನ್ ವಾಸ್ ನಾಟ್ ಅ ನಾರ್ಮಲ್ ರೂಲರ್, ಹಿ ವಾಸ್ ಎಸ್ಟಾಬ್ಲಿಷಿಂಗ್ ವೆರಿ ಗುಡ್ ಕಾಂಟ್ಯಾಕ್ಟ್ಸ್. ಅವರು ವಿದೇಶದಲ್ಲಿ ಫ್ರೆಂಚ್ ಇದ್ದಾರಲ್ವಾ, ಫ್ರೆಂಚ್ ಜೊತೆ ಕೂಡ ಅವರು ತುಂಬ ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಸ್ವಲ್ಪ ಭಯ ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವನೇನು ಗುರು ಪಕ್ಕಕ್ಕೆ ಹೋಗಿ ಫ್ರೆಂಚ್ ಹತ್ರ ಹೆಲ್ಪ್ ತಗೊಳ್ತವನೆ ಅಂತ. ಜೊತೆಗೆ ಮರಾಠಾಸು ಕೂಡ ಗೊತ್ತಿರುತ್ತೆ, ನಿಜಾಮಕ್ಕೆ ಕೂಡ ಗೊತ್ತಿರುತ್ತೆ, ಒಂದಲ್ಲ ಒಂದಿನ ಟಿಪ್ಪು ಸುಲ್ತಾನ್ ನಮ್ಮ ಮೈ ಮೇಲೆ ಬರ್ತಾನೆ ಅಂತ. ಆ್ಯಂಡ್ ಇಟ್ಸ್ ವೆರಿ ಕಾಮನ್, ಎವ್ರಿ ಸ್ಟ್ರಾಂಗ್ ರೂಲರ್ ವಿಲ್ ಟ್ರೈ ಟು ಆಲ್ವೇಸ್ ಕಾಂಕರ್. ಯುದ್ಧನ ಬೆಳೆಸೋಕ್ಕೆ ನೋಡ್ತಾರೆ ಹೊರತು ತಡೆಯೋಕ್ಕೆ ನೋಡಲ್ಲ. ಯಾವಾಗ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರೋ, ನೀವು ಪಕ್ಕದ ರಾಜ್ಯ ಮೇಲೆ ಅಟ್ಯಾಕ್ ಮಾಡ್ತೀರಾ. ಟೇಕ್ ದ ಎಕ್ಸಾಂಪಲ್ ಆಫ್ ರಷ್ಯಾ ಹೋಗಿ ಯುಕ್ರೇನ್ನ ಹೊಡೆದಿದೆ. ಟೇಕ್ ದ ಎಕ್ಸಾಂಪಲ್ ಆಫ್ ಚೈನಾ, ಭಾರತದ ಮೇಲೆ ಬರ್ತಾನೆ ಇರ್ತಾರೆ. ಪಾಕಿಸ್ತಾನ್ ಕೂಡ ಅವ್ರ ಕೈಯಲ್ಲಿ ಆಗಲ್ಲ, ಬಟ್ ಪಾಕಿಸ್ತಾನ್ ಕೂಡ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ದಟ್ ಈಸ್ ಅನೆಕ್ಸೇಷನ್ಸ್. ಎಕ್ಸ್ಪಾಂಡ್ ಮಾಡ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದೇ ಥರ ಯಾವಾಗ ಮೈಸೂರು ತುಂಬ ಸ್ಟ್ರಾಂಗ್ ಆಗ್ತಾ ಇದೆಯೋ, ಪಕ್ಕದಲ್ಲಿರೋ ರಾಜ್ಯರು ಕೂಡ ಭಯ ಉಟ್ಕೊಳ್ತಾ ಇರತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಇವಾಗ ಮರಾಠಾಸ್ಗೆ ನಿಜಾಮ್ಗೆ ಎಲ್ಲೋ ಒಂದು ಕಡೆ ಭಯ ಇದೆ. ಏನಂತ, ಟಿಪ್ಪು ಸುಲ್ತಾನ್ ಒಂದಲ್ಲ ಒಂದಿನ ನಮ್ಮ ಮೈ ಮೇಲೆ ಬರ್ತಾನೆ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಅವರು ಒಂದು ಸ್ಟೆಪ್ನ ತಗೊಳ್ತಾರೆ. ದಟ್ ಈಸ್ ಟ್ರಾವೆನ್ಕೋರ್ ಅನ್ನೋ ಒಂದು ಏರಿಯಾ ಇರುತ್ತೆ. ಟ್ರಾವೆನ್ಕೋರ್ ಆಯ್ತಾ, ಇದನ್ನ ತಂಜಾವೂರ್ ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಇಂಗ್ಲೀಷಲ್ಲಿ ಟ್ರಾವೆನ್ಕೋರ್ ಅಂತ ಹೇಳ್ತಿದ್ದಾರೆ. ಎರಡು ಒಂದೇ ಆಗಿರ್ಬೋದು, ಬೇರೆ ಆಗಿರ್ಬೋದು. ನಾನು ಇಂಗ್ಲೀಷ್ ಪದ ಕೊಡ್ತಾ ಇದ್ದಾನೆ. ಟ್ರಾವೆನ್ಕೋರ್ ಅನ್ನೋ ಒಂದು ಏರಿಯಾ ಇರುತ್ತೆ. ಇದನ್ನು ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡ್ತಾರೆ, ಇದನ್ನ ಪಡ್ಕೋಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಂದರೆ, ಟ್ರಾವೆನ್ಕೋರ್ ಇದೆ ಅಲ್ವಾ, ಹೆಸರು ಬರೀತಾನೆ ಒಂದು ನಿಮಿಷ. ಟ್ರಾವೆನ್ಕೋರ್ ಇದೆ ಅಲ್ವಾ, ಇಲ್ಲಿರುವಂಥ ರಾಜ ಬ್ರಿಟಿಷರ್ಸ್ಗೆ ಫ್ರೆಂಡ್ ಆಗಿರ್ತಾನೆ. ಈ ವಾಸ್ ಅ ಫ್ರೆಂಡ್ ಆಫ್ ಬ್ರಿಟಿಷರ್ಸ್. ಬಿಕಾಸ್ ಇಲ್ಲಿಂದ ಬ್ರಿಟಿಷರ್ಸ್ಗೆ ಪೆಪ್ಪರ್ ಸಿಗ್ತಾ ಇತ್ತು. ಪೆಪ್ಪರ್ ಇದೆ ಅಲ್ವಾ, ಅದನ್ನು ಟ್ರಾವೆನ್ಕೋರಿಂದ ಬ್ರಿಟಿಷರ್ಸ್ ಪಡ್ಕೊಳ್ತಾ ಇದ್ರು. ಬಿಕಾಸ್ ಪೆಪ್ಪರ್ ಎಕ್ಸ್ಪೋರ್ಟ್ನ ನಮ್ಮ ಟಿಪ್ಪು ಸುಲ್ತಾನ್ ಅವರು ಬ್ಲಾಕ್ ಮಾಡಿದ್ದಾರೆ. ಸೊ ಪೆಪ್ಪರ್ ಬೇಕಂದ್ರೆ ಯಾವುದೋ ಒಂದು ರಾಜನ ಕಾಲಿಗೆ ಬೀಳಲೇಬೇಕು. ಸೊ ಬ್ರಿಟಿಷರ್ಸ್ ಅವರು ಟ್ರಾವೆನ್ಕೋರಲ್ಲಿ ಇರುವಂಥ ರಾಜನ ಕಾಲಿಗೆ ಬಿದ್ದಿರ್ತಾರೆ. ಇವಾಗ ಏನಾಗ್ತಿದೆ, ನಮ್ಮ ಟಿಪ್ಪು ಸುಲ್ತಾನ್ ಅವರು ಟ್ರಾವೆನ್ಕೋರ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಎತ್ಕೋಬಿಡೋಣ ಗುರು, ಇದನ್ನು ಕೂಡ ಬ್ರಿಟಿಷರ್ಸ್ನ ಎತ್ಬಿಡೋಣ, ಈ ರಾಜ್ಯ ಕೂಡ ಸಖತ್ತಾಗಿದೆ, ಸ್ವಲ್ಪ ಎಕ್ಸ್ಪಾಂಡ್ ಮಾಡೋಣ ಅನ್ನೋ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಇದಕ್ಕೆ ಅಟ್ಯಾಕ್ ಮಾಡಿದಾಗ ಥರ್ಡ್ ಆಂಗ್ಲೋ ವಾರ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಸ್ಟಾರ್ಟ್ಸ್ ಇಯರ್. ಓಕೆ, ಬಿಕಾಸ್ ಟ್ರಾವೆನ್ಕೋರ್ದು ಹೆಲ್ಪ್ ಮಾಡೋದು ಯಾರು, ಬ್ರಿಟಿಷರ್ಸ್. ಸೊ ನಿಮ್ಮ ಎನಿಮಿ ನಿಮ್ಮ ಫ್ರೆಂಡ್ ಮೇಲೆ ಕೈ ಹಾಕಿದ್ರೆ ಆಟೋಮೆಟಿಕಲಿ ಯುದ್ಧ ಸ್ಟಾರ್ಟ್ ಆಗೋ ಥರನೇ ಯಾವಾಗ ಟಿಪ್ಪು ಸುಲ್ತಾನ್ ಟ್ರಾವೆನ್ಕೋರ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ವಾ, ಅವಾಗ ಬ್ರಿಟಿಷರ್ಸ್ ಟ್ರಾವೆನ್ಕೋರ್ಗೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಈ ಸಲ ಏನಾಗುತ್ತೆ, ವಿತ್ ಬ್ರಿಟಿಷರ್ಸ್ ನಿಜಾಮ್ ಕೂಡ ಹೆಲ್ಪ್ ಮಾಡ್ತಾರೆ. ಹೇಳಿದ್ದಲ್ವಾ, ನಿಜಾಮ್ ಕೂಡ ಭಯ ಇದೆ ಅಂತ. ನಿಜಾಮ್ ಕೂಡ ಜಾಯ್ನ್ ಆಗ್ತಾರೆ ಬ್ರಿಟಿಷರ್ಸ್ ಜೊತೆಗೆ ಮರಾಠಾಸ್ ಕೂಡ ಜಾಯ್ನ್ ಆಗ್ತಾರೆ. All three strong forces, Britishers plus Nizam of Hyderabad plus Marathas come together to defeat Tippu Sultan. ಆ್ಯಂಡ್ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರು ಸೋತೋಗ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆಂಗ್ಲೋ ಮೈಸೂರು ವಾಸಲ್ಲಿ ಮೈಸೂರು ಸೋತಾಗತ್ತೆ. ಜೊತೆಗೆ ಇವಾಗ ಟ್ರೀಟಿ ಆಫ್ ಇದನ್ನು ಶ್ರೀರಂಗಪಟ್ಟಣಂ ಅಂತ ಹೇಳ್ತಾರೋ ಸೆರಿಂಗಿಪಟ್ಟಣಂ ಅಂತ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಸೆರಿಂಗಿಪಟ್ಟಣಂ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ. ಪಟ್ಟಣಂನ ಸೈನ್ ಮಾಡ್ತಾರೆ. ಟ್ರೀಟಿ ಆಫ್ ಸೆರಿಂಗಿಪಟ್ಟಣಂನ ಸೈನ್ ಮಾಡ್ತಾರೆ. ಟ್ರೀಟಿ ಅಂದ್ರೇನು, ಒಪ್ಪಂದ, ಯುದ್ಧ ಕಡಿಯೋಕ್ಕೋಸ್ಕರ ಒಂದು ಅಗ್ರಿಮೆಂಟ್. ಇದನ್ನು ಶ್ರೀರಂಗಪಟ್ಟಣಂನ ಸೆರಿಂಗಿಪಟ್ಟಣಂ ಅಂತಾರ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಸೆರಿಂಗಿಪಟ್ಟಣಂ ಅಂತಾನೆ ಇದೆ, ಅದೇ ಹೆಸರು ಹೇಳ್ತಾ ಇದ್ದಾನೆ. ಟ್ರೀಟಿ ಆಫ್ ಸೆರಿಂಗಪಟ್ಟಣಂ ವಾಸ್ ಸೈನ್ಡ್. ಇದ್ರ ಜೊತೆಗೆ ಏನಾಗಿದೆ, ಯುದ್ಧ ಮಾಡೋಕ್ಕೆ 3 ಕೋಟಿ ಖರ್ಚಾಗಿತ್ತು. 3 crore rupees. 3 ಕೋಟಿ ಖರ್ಚಾಗಿದೆ ಯುದ್ಧ ಮಾಡೋಕ್ಕೆ. ಆ 3 ಕೋಟಿ ರೂಪಾಯಿನ ಟಿಪ್ಪು ಸುಲ್ತಾನಿಂದ ಪಡ್ಕೊಳ್ತಾರೆ ಅವರು. 3 ಕೋಟಿ ಕೊಡುಗುರು ಅಂತ. ಜೊತೆಗೆ ಇನ್ನೂ ಕಂಡೀಷನ್ಸ್ ಇರ್ತಾರೆ, ಎಷ್ಟೋ ದುಡ್ಡನ್ನ ನೀನು ತೀರಿಸ್ಬೇಕು ಅಂತ. ಅದನ್ನ ತೀರ್ಸೋವರೆಗೂ ಟಿಪ್ಪು ಸುಲ್ತಾನ್ನ 2 ಮಕ್ಕಳು 2 ಸನ್ಸ್ನ ಅವರು ಕ್ಯಾಪ್ಟಿವ್ ಆಗಿ ತಗೊಳ್ತಾರೆ. ಕ್ಯಾಪ್ಟಿವ್ ಅಂದ್ರೆ ಏನು, ಸೆರೆ ಇಟ್ಕೊಳ್ತಾರೆ. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇದೆ ಅಲ್ವಾ, ದಿಸ್ ವಾಸ್ ವೆರಿ ಡ್ಯಾಮೇಜಿಂಗ್ ಟು ಟಿಪ್ಪು ಸುಲ್ತಾನ್. ಅವ್ರ ರೆಪ್ಯುಟೇಷನ್ ಮೇಲೂ ಹೊಡ್ತಾ ಬೀಳತ್ತೆ. ಜೊತೆಗೆ 2 ಗಂಡು ಮಕ್ಕಳನ್ನ ಕೂಡ ಸೆರೆ ಕೊಡ್ತಾರೆ. ಹಿಡ್ಕೊಳ್ಳಿ ಗುರು, ನೀನು ಸಾಲ ತೀರಿಸೋವರೆಗೂ ಅಂತ ಆಸ್ ಅ ಗ್ಯಾರಂಟಿ. ಜೊತೆಗೆ ಯುದ್ಧ ಮಾಡೋಕ್ಕೆ ಬ್ರಿಟಿಷರ್ಸ್ಗೆ ಖರ್ಚಾದಂಥ 3 ಕೋಟಿ ರೂಪಾಯಿನ ಕೂಡ ಪಡ್ಕೊಳ್ತಾರೆ. ಟ್ರೀಟಿ ಆಫ್ ಸೆರಿಂಗಪಟ್ಟಣಂ ಅಂತ ಹೇಳ್ತೇವೆ ಇದನ್ನು. ಆ್ಯಂಡ್ ಇಟ್ ವಾಸ್ ವೆರಿ ಹ್ಯುಮಿಲಿಯೇಟಿಂಗ್ ಟು ಟಿಪ್ಪು ಸುಲ್ತಾನ್. ಇವಾಗ ಟಿಪ್ಪು ಸುಲ್ತಾನ್ ಒಳಗೊಳಗೇನೆ ಇದನ್ನು ಹೆಂಗಾದರೂ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ನೆಪೋಲಿಯನ್ ಹೆಸರು ಕೇಳಿರ್ತಾರೆ, ನೆಪೋಲಿಯನ್ ಬೋನಾಪಾರ್ಟೆ. ನೆಪೋಲಿಯನ್ ವಾಸ್ ಅ ಫ್ರೆಂಚ್ ಕಮಾಂಡರ್, ಫ್ರೆಂಚ್ ಆರ್ಮಿ ಮ್ಯಾನ್. ಇವ್ರ ಜೊತೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ತಮ್ಮ ಸ್ನೇಹನ ಬೆಳೆಸ್ಕೊಳ್ತಾರೆ. ನೋಡಿ,
ಬ್ರಿಟಿಷರ್ಸ್ ಕಂಪೇರ್ ಮಾಡಿದ್ರೆ ಮೈಸೂರವ್ರಿಗೆ ಫ್ರೆಂಚ್ ಜೊತೆ ತುಂಬ ಒಳ್ಳೆಯ ಸಂಬಂಧಗಳಿತ್ತು. ಆ್ಯಂಡ್ ಫ್ರೆಂಚ್ಗೆ ಮತ್ತು ಬ್ರಿಟಿಷರ್ಸ್ಗೆ ಆಗೋದೇ ಇಲ್ಲ. ಆ್ಯಂಡ್ ಟಿಪ್ಪು ಸುಲ್ತಾನ್ ಅವರು ಫ್ರೆಂಚ್ಗಳಿಂದ ಒಳ್ಳೊಳ್ಳೆ ಗನ್ಸ್ನ ತೊಗೊಳ್ತಾ ಇದ್ರು, ಒಳ್ಳೊಳ್ಳೆ ವೆಪನ್ಸ್ನ ತರಿಸ್ಕೊಳ್ತಿದ್ರು, ಗನ್ ಪೌಡರ್ನ ತರಿಸ್ಕೊಳ್ತಿದ್ರು. ಆ ಕಾಲದಲ್ಲಿ ನೆಪೋಲಿಯನ್ ಅವರು ಈ ಸಂಬಂಧಗಳು ನಡಿಬೇಕಾದ್ರೆ ಅವರು ಈಜಿಪ್ಟಲ್ಲಿದ್ದರು. ಈ ವಾಸ್ ಇನ್ ಈಜಿಪ್ಟ್. ಅದೇ ಈಜಿಪ್ಟಲ್ಲಿ ಇದ್ದರು. ಯಾಕಿದ್ರು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಹೇಳ್ತಾನೆ, ಹಿ ವಾಸ್ ಇನ್ ಈಜಿಪ್ಟ್ ಫಾರ್ ದಟ್ ಟೈಮ್. ಸೊ ಅವಾಗ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ಅವರು ನೆಪೋಲಿಯನ್ ಜೊತೆ ಒಳ್ಳೊಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಂಡು ಪ್ಲ್ಯಾನ್ ಮಾಡ್ತಿರ್ತಾರೆ, ಏನಾದರೂ ಮಾಡಿ ವಾಪಸ್ ಪಡ್ಕೋಬೇಕು ಕಳ್ಕೊಂಡಿರೋದನ್ನ, ನನ್ನ ರೆಸ್ಪೆಕ್ಟ್ನ ಬೆಳೆಸ್ಕೋಬೇಕು ಅಂತ. ಇದನ್ನು ಬ್ರಿಟಿಷರ್ಸ್ ಒಂದು ಥ್ರೆಟ್ ಅಂದ್ರೇನು, ಒಂದು ಎಚ್ಚರಿಕೆ ಥರ ನೋಡಿಬಿಡ್ತಾರೆ. ಇಲ್ಲ ಗುರು ಬಿಟ್ಟರೆ ನನ್ನ ಮಗ ನಮಗೇನೋ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬ್ರಿಟಿಷರ್ಸ್ ಏನು ಮಾಡ್ತಾರೆ, 4th ಆಂಗ್ಲೋ ಮೈಸೂರು ವಾರ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. 4th ಆಂಗ್ಲೋ ಮೈಸೂರು ವಾರ್ ಯಾಕೆ ಸ್ಟಾರ್ಟ್ ಆಗ್ತಿದೆ? ಬಿಕಾಸ್ ಟಿಪ್ಪು ಸುಲ್ತಾನ್ ಇಸ್ ಪ್ಲಾನಿಂಗ್ ಸಮಥಿಂಗ್ ಬಿಗ್. ಏನೋ ಪ್ಲಾನ್ ಮಾಡ್ತಾನಂದ್ರೆ ಯಾಕೆ ವೆಯ್ಟ್ ಮಾಡಬೇಕು, ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೆ 4th ಆಂಗ್ಲೋ ಮೈಸೂರು ವಾರ್ನ ಸ್ಟಾರ್ಟ್ ಮಾಡ್ತಾರೆ. 1797 ಅಂತ, 1799ವರೆಗೂ ಹೋಗುತ್ತೆ ಯುದ್ಧ. ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ 1799 ಆಗುತ್ತೆ ಇದು. ಎಸ್, ಎಕ್ಸಾಕ್ಟ್ಲಿ. ಯುದ್ಧದಲ್ಲಿ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ವಾಸ್ ಕಿಲ್ಡ್. ಟಿಪ್ಪು ಸುಲ್ತಾನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ ಅವರು. 4th ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪು ಸುಲ್ತಾನ್ ಇಸ್ ಕಿಲ್ಡ್. ಆ್ಯಂಡ್ ಹೂ ಆ್ಯಂಡ್ ಆಲ್ ವೇರ್ ಹೆಲ್ಪಿಂಗ್? ಈಸ್ಟ್ ಇಂಡಿಯಾ ಕಂಪ್ನಿ ಜೊತೆ ನಿಜಾಮ್ ಆಫ್ ಹೈದರಾಬಾದ್ ಅವರು ಕೂಡ ಇದ್ದರು, ಜೊತೆಗೆ ಮರಾಠಾಸ್ ಕೂಡ ಇದ್ದರು. ಸೊ ದೀಸ್ 3 ಫೋರ್ಸಸ್ ಕಮ್ ಟುಗೆದರ್. ಹೇಳಿದೆ ಅಲ್ವಾ, ಟ್ಯಾಕ್ಟಿಕಲ್ ಲೊಕೇಶನ್ 3 ಕಡೆ ಕವರ್ ಆಗಿದ್ದಾರೆ. ಈ 3 ಟ್ಯಾಕ್ಟಿಕಲ್ ಲೊಕೇಶನ್ಸಿಂದ ಏನಾಗುತ್ತೆ, ದೆ ಕಿಲ್ ಟಿಪ್ಪು ಸುಲ್ತಾನ್. ಈಸ್ಟ್ ಇಂಡಿಯಾ ಕಂಪ್ನಿ ವಿನ್ಸ್ ವಿತ್ ದ ಹೆಲ್ಪ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ಆ್ಯಂಡ್ ಮರಾಠಾಸ್. ಇದರಿಂದ ಏನಾಗುತ್ತೆ, ಮೈಸೂರು ಕಿಂಗ್ಡಮ್ ಕಮ್ಸ್ ಇನ್ ಟು ಅನ್ ಎಂಡ್. ಅಂದರೆ ಮೈಸೂರು ಟಿಪ್ಪು ಸುಲ್ತಾನ್ ರೂಲ್ ಕಮ್ಸ್ ಇನ್ ಟು ಅನ್ ಎಂಡ್. ಆಫ್ಟರ್ ದಿಸ್ ಜೊತೆಗೆ ಏನಾಗುತ್ತೆ, ಮಡ್ರಾಸ್ ಪ್ರೆಸಿಡೆನ್ಸಿಗೆ ಒಂಥರ ಸ್ವಲ್ಪ ಹೆಮ್ಮೆ ಫೀಲ್ ಆಗುತ್ತೆ. ಬಿಕಾಸ್ ನಾವು ಮೈಸೂರು ಈಸ್ ಫಾಲನ್ ಡೌನ್, ಮೈಸೂರು ಕೆಳಗೆ ಬೀಳುತ್ತೆ. ಜೊತೆಗೆ ನಿಮಗೆ ಸ್ಟೋರಿ ಗೊತ್ತಿದ್ರೆ, ಇದಾದಮೇಲೆ ಏನಾಗುತ್ತೆ, ಒಡೆಯರ್ ಡೈನಾಸ್ಟಿನ ಮತ್ತೆ ರೀಎಸ್ಟೇಟ್ ಮಾಡ್ತಾರೆ. ಒಡೆಯರ್ಸ್ ಇದಾರಲ್ವಾ, ಬ್ರಿಟಿಷರ್ಸ್ ಒಡೆಯರ್ಸ್ನ ರೀಎಸ್ಟೇಟ್ ಮಾಡ್ತಾರೆ. ಜೊತೆಗೆ ಸಬ್ಸಿಡರಿ ಅಲೈನ್ಸ್ನ ಕೂಡ ಸೈನ್ ಮಾಡಿಸ್ತಾರೆ. ಸಬ್ಸಿಡರಿ ಅಲೈನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಅಂತ ಅಂದ್ಕೊಳ್ತೇನೆ. ಏನಿಲ್ಲ, ಸಬ್ಸಿಡರಿ ಅಲೈನ್ಸ್ ಅಂದರೆ ರಾಜನ ಕೋಟೆಯಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಕೂತ್ಕೊಳ್ತಾನೆ. ಈ ಬ್ರಿಟಿಷರ್ಸ್ ಏನೇ ಹೇಳಿದ್ರು ಕೂಡ ಅವ್ರು ಕನ್ವೆ ಮಾಡ್ತಾರೆ, ಒಂಥರ ದೂತನ ಥರ. ಜೊತೆಗೆ ಆರ್ಮಿ ಇಟ್ಕೊಳ್ಳೋ ಹಾಗಿಲ್ಲ, ರಾಜನ ಹತ್ರ ಪ್ರೈವೇಟ್ ಆರ್ಮಿ ಇರೋ ಹಾಗಿಲ್ಲ. ಬ್ರಿಟಿಷ್ ಆರ್ಮಿನ ಮಾತ್ರ ಎಸ್ಟೇಟ್ ಮಾಡ್ತಾರೆ. ಬ್ರಿಟಿಷ್ ಆರ್ಮಿ ಇರುತ್ತೆ, ಆರ್ಮಿನ ರಾಜ್ಯ ನೋಡ್ಕೋಬೇಕಾಗತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಎ ಸಬ್ಸಿಡರಿ ಅಲೈನ್ಸ್. ಸೊ ರಾಜ್ಯ ಯುದ್ಧ ಮಾಡೋ ಹಾಗಿಲ್ಲ ವಿದೌಟ್ ದ ಪರ್ಮಿಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಬಿಕಾಸ್ ದ ಆರ್ಮಿ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್. ಜೊತೆಗೆ ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಬ್ರಿಟಿಷ್ ಕಡೆ ರೆಪ್ರೆಸೆಂಟೇಟಿವ್. ಇದನ್ನು ಪ್ರೆಸಿಡೆನ್ಸಿ ಏನಂತಾರೆ, ಇದನ್ನು ರೆಸಿಡೆನ್ಸಿ ಸಿಸ್ಟಮ್ ಅಂತ ಕೂಡ ಕರೀತಾರೆ. ದ ಫಸ್ಟ್ ರೆಸಿಡೆಂಟ್ ವಾಸ್ ವಾರನ್ ಹಸ್ಟಿಂಗ್ಸ್. ಅದೆಲ್ಲ ಬೇಡ ಇವಾಗ, ಬಟ್ ನೆನ್ಪಿಟ್ಕೊಳ್ಳಿ, ಒಡೆಯರ್ಸ್ನ ರಿಎಸ್ಟೇಟ್ ಮಾಡ್ತಾರೆ. ಆ ರಾಜನ ಹೆಸರು ನಂಗೆ ಮರ್ತೋಗಿದೆ. ಆ್ಯಂಡ್ ಹಿ ಎಕ್ಸೆಪ್ಟ್ಸ್ ಸಬ್ಸಿಡರಿ ಅಲೈನ್ಸ್. ಇದರಿಂದ ಏನಾಗುತ್ತೆ, ಬ್ರಿಟಿಷಲ್ಲಿ ಮೈಸೂರಲ್ಲಿ ಅಲಿ ಸಿಸ್ಟಮ್, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರ ರೂಲ್ ಎಂಡಾಗಿ ಮತ್ತೆ ಒಡೆಯರ್ಸ್ಗೆ ತಮ್ಮ ಪವರ್ನ ರಿಎಸ್ಟೇಟ್ ಮಾಡಿ ಕೊಡ್ತಾರೆ. ಓಕೆ, ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದರಿಂದ ಏನಾಗುತ್ತೆ, ಮತ್ತೆ ಬ್ರಿಟಿಷರ್ಸ್ದು ಎಕ್ಸ್ಪಾನ್ಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಮೈಸೂರು ಬಿದ್ದಿದೆ ಅಂದರೆ ಜೋಕ್ ಅಲ್ಲ. ವಿತ್ ದಿಸ್ ವಾಟ್ ಹ್ಯಾಪನ್ಸ್, ಆಂಗ್ಲೋ ಮೈಸೂರು ವಾರಿಂದ ಒಂದು ಕಡೆ ಟಿಪ್ಪು ಸುಲ್ತಾನ್ ಅವ್ರ ರೂಲ್ ಕೂಡ ನಿಂತೋಗುತ್ತೆ, ಒಡೆಯರ್ ಸಿಸ್ಟಮ್ ಮತ್ತೆ ವಾಪಸ್ ಬರುತ್ತೆ, ಸಬ್ಸಿಡರಿ ಅಲೈನ್ಸ್ ಸೈನ್ ಆಗಿದೆ. ಆ್ಯಂಡ್ ನಾವು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಕೂಡ ತುಂಬ ಒಳ್ಳೆ ಹೆಸರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಅವ್ರ ಕಣ್ಣು ಇಲ್ಲಿಗೆ ನಿಲ್ಲಲ್ಲ ನೋಡಿ. ಒಂದು ಕಡೆ ಬೆಂಗಾಲ್ ಬಿತ್ತು, ಇನ್ನೊಂದು ಕಡೆ ಮೈಸೂರು ಬಿತ್ತು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಟೆರಿಟರಿ ಇದೆ, ಇದ್ರ ಮೇಲೆ ಅವ್ರು ಕಣ್ಣು ಬೀರುತ್ತೆ. ದಿಸ್ ಈಸ್ ದ ಮೈಟಿ ಮರಾಠಾಸ್. ಸೊ ಇಲ್ಲಿ ಮರಾಠಾಸ್ ಇರ್ತಾರಲ್ವಾ, ಇವಾಗ ಮರಾಠಾಸ್ ಮೇಲೆ ಅವರು ಸ್ಕೆಚ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬನ್ನಿ, ಮರಾಠಾಸ್ನ ಇವ್ರು ಹೇಗೆ ಲಿಫ್ಟ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿವರೆಗೂ ಏನಾಗಿದೆ, ಬೆಂಗಾಲ್ ಗಾನ್, ಮೈಸೂರು ಗಾನ್, ನೆಕ್ಸ್ಟ್ ಇಸ್ ದ ಮರಾಠಾಸ್. ಸೊ ಮೈಟಿ ಮರಾಠಾಸ್ನ ಇವರು ಹೇಗೆ ಫೇಸ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಓಕೆ, ಸ್ಟಾರ್ಟ್. ಈ ಸ್ಟೋರಿ ಬ್ರಿಟಿಷರ್ಸ್ದಾಗಿರೋದ್ರಿಂದ ನಾನು ಮರಾಠಾಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಮರಾಠಾಸ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮೆಡಿವಲ್ ಇಂಡಿಯಾ ಟಚ್ ಮಾಡಬೇಕು, ಅವಾಗ ಇವ್ರ ಬಗ್ಗೆ ಫುಲ್ ಡೆಪ್ತಿಗೆ ಬರ್ತೇನೆ. ಬಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ, ವಾರ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಬ್ರಿಟಿಷ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಿರೋದ್ರಿಂದ ನಾನು ಮರಾಠಾಸ್ ಬಗ್ಗೆ ಇಲ್ಲಿ ಜಾಸ್ತಿ ಡಿಸ್ಕಷನ್ ಕೊಡಲ್ಲ. ಒನ್ಸ್ ಐ ಸ್ಟಾರ್ಟ್ ಮೆಡಿವಲ್ ಇಂಡಿಯಾ, ಅವಾಗ ಮರಾಠಾಸ್ದು ಫುಲ್ ಡೆಪ್ತಾಗಿ ಅವ್ರು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಮುಳುಗಿದ್ರು ಅಲ್ಲಿವರೆಗೂ ಮಾತಾಡ್ತಾನೆ, ಆಯಿತಾ. ಬಟ್ ಫಾರ್ ನಾವು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಮರಾಠಾಸ್ ಮತ್ತು ಬ್ರಿಟಿಷರ್ಸ್ದು 3 ಯುದ್ಧಗಳು ನಡೆಯುತ್ತೆ. ಇದನ್ನು ನಾವು ಆಂಗ್ಲೋ ಮರಾಠಾ ವಾರ್ಸ್ ಅಂತ ಕರಿತೇವೆ. ಜಸ್ಟ್ ಫಾರ್ ನಾವು ಇಷ್ಟು ನೆನ್ಪಿಟ್ಕೊಳ್ಳಿ, ಮರಾಠಾಸ್ ಹೇಗೆ ರೈಸ್ ಆದರು, ಎಲ್ಲಿವರೆಗೂ ಹೋದರು, ಎಲ್ಲಿಂದ ವಾಪಸ್ ಬಂದರು ಎಲ್ಲ ಮಾತಾಡೋಣ. ಓಕೆ, ದಟ್ ಈಸ್ ಸಪ್ರೇಟ್ ಟಾಪಿಕ್, ದಟ್ ಈಸ್ ಮೆಡಿವಲ್ ಇಂಡಿಯಾ, ಇಲ್ಲಿ ಮಾತಾಡೋಣ ಬೇಡ. ಓಕೆ, ಆಂಗ್ಲೋ ಮರಾಠಾ ವಾರ್ಸ್ದು ಮೇಜರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಬ್ರಿಟಿಷರ್ಸ್ಗೆ ಮರಾಠಾಸ್ನ ಪಡ್ಕೋಬೇಕನ್ನೋ ಆಸೆ. ಬಿಕಾಸ್ ಮರಾಠಾಸ್ ವರ್ ಹ್ಯಾವಿಂಗ್ 70 to 80% ಆಫ್ ಇಂಡಿಯನ್ ಟೆರಿಟರಿ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಇದುವರೆಗೂ ಬೆಂಗಾಲ್ನ ಪಡ್ಕೊಂಡಿರೋರು, ಮೈಸೂರನ್ನ ಪಡ್ಕೊಂಡಿರೋರು ಮರಾಠಾಸ್ನ ಬಿಡೋ ಸೀನೇ ಇಲ್ಲ. ಓಕೆ, ಇವರು ಇಂಟರ್ನಲ್ ಫ್ಯಾಮಿಲಿ ನೋಡಿ, ಐ ಆಮ್ ಯೂಸಿಂಗ್ ಸಮ್ ವರ್ಡ್ಸ್. ಬ್ರಿಟಿಷರ್ಸ್ ಇಂಟರ್ನಲ್ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಇಂಟರ್ಫಿಯರ್ ಆಗಿ ಶುರು ಆಗ್ತಾರೆ. ಯಾರನ್ನ ಪೇಶ್ವ ಮಾಡಬೇಕು, ಯಾರನ್ನ ತೆಗೆದಾಕಬೇಕು ಅನ್ನೋವಂಥ ಸಮ್ ಇಂಟರ್ನಲ್ ಅಫೇರ್ಸಲ್ಲಿ ತೋರಿಸ್ತಾರೆ. ಅದರಿಂದ ಏನಾಗುತ್ತೆ, 3 ವಾರ್ಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದನ್ನು
ಆಂಗ್ಲೋ ಮರಾಠಾ ವಾರ್ಸ್ ಅಂತ ಕರಿತೇವಲ್ಲ, ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಬಂದುಬಿಟ್ಟು 1775 ಹಿಡಿದು 1782 ಆಗುತ್ತೆ. ನೋಡಿ ಏನೇನಾಯಿತು ಇದೆಲ್ಲ ಬೇಡ, ವೆನ್ ಐ ಕಮ್ ಟು ಮರಾಠಾಸ್ ಚಾಪ್ಟರ್ ಅವಾಗ ಇದ್ರ ಬಗ್ಗೆ ಡೆಪ್ತಾಗಿ ಮಾತಾಡ್ತಾನೆ. ಐ ನೀಡ್ ಅಟ್ಲೀಸ್ಟ್ 3 to 4 hours ಟು ಕವರ್ ಮರಾಠಾಸ್. ಕ್ರಕ್ಸ್ ಬ್ರಿಟಿಷ್ ಪರ್ಸ್ಪೆಕ್ಟಿವಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಆಗಿದ್ದು 1775 to 1782. ಇದು ಸ್ಟಾರ್ಟ್ ಆಗೋದು ಟ್ರೀಟಿ ಆಫ್ ಸೂರತ್ತಿಂದ ಸ್ಟಾರ್ಟ್ ಆಗುತ್ತೆ. ಇದು ಟ್ರೀಟಿ ಆಫ್ ಸೂರತ್ ಅಂದರೆ ಏನು, ಅದಕ್ಕೆ ಸಪ್ರೇಟ್ ವಿಡಿಯೋ ಬರುತ್ತೆ, ಇವಾಗ ಬೇಡ ಬಿಕಾಸ್ ಈ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ. ಟ್ರೀಟಿ ಆಫ್ ಸೂರತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆದಂಥ ಈ ಯುದ್ಧ ಬಂದು ಟ್ರೀಟಿ ಆಫ್ ಸಲ್ಬೈಯಲ್ಲಿ ಸ್ಟಾಪ್ ಆಗುತ್ತೆ. ಆಯಿತಾ, ಇದ್ರ ಮಧ್ಯದಲ್ಲಿ ತುಂಬ ಇಂಟರ್ನಲ್ ಮ್ಯಾಟರ್ಸ್ ಇದೆ, ಪರ್ಸ್ನಲ್ ಮ್ಯಾಟರ್ಸ್ ಇದೆ, ಯಾರು ಪೇಶ್ವಾ ಆದರು ಯಾರು ರಿಮೂವ್ ಆದರು ಇದೆಲ್ಲ ಸ್ಟೋರಿ ಇದೆ. ದೆರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾಲ್ಕತ್ತಾ ಬೋರ್ಡ್ ಆ್ಯಂಡ್ ಮಡ್ರಾಸ್. ಕ್ಯಾಲ್ಕತ್ತೆ ಮತ್ತು ಮಡ್ರಾಸ್ ಇದೆ ಅಲ್ವಾ, ಈ ಈಸ್ಟ್ ಇಂಡಿಯಾ ಕಂಪ್ನಿ ಒಳಗೆ ಯುದ್ಧ ಆಗುತ್ತೆ. ಇದೆಲ್ಲ ತುಂಬ ದೊಡ್ಡ ಸ್ಟೋರಿ, ಮರಾಠಾಸ್ ಚಾಪ್ಟರ್ ಕವರ್ ಮಾಡೋಣ, ಇವಾಗ ಬೇಡ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಸ್ಟಾರ್ಟ್ ಆಗೋದು ಟ್ರೀಟಿ ಆಫ್ ಸೂರತ್ತಿಂದ ಹಿಡಿದು ಟ್ರೀಟಿ ಆಫ್ ಸಲ್ಬೈವರೆಗೂ. ಇಲ್ಲಿ ಏನಾಗುತ್ತೆ, ಒಬ್ಬರನ್ನ ಪೇಶ್ವಾಗಿ ಎಲೆಕ್ಟ್ ಮಾಡುವಂಥ ಪಾಲಿಟಿಕ್ಸ್ ನಡೆಯುತ್ತೆ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಇಲ್ಲಿ ಯಾರೂ ಗೆಲ್ಲಲ್ಲ, ಯಾರೂ ಸೋಲಲ್ಲ, ಬಟ್ ಇಟ್ ವಾಸ್ ಅ ವೆರಿ ಲಾಂಗ್ ವರ್ಲ್ಡ್ ಬ್ಯಾಟಲ್, ಅಥವಾ ವೆರಿ ಡಿಪ್ಲೊಮ್ಯಾಟಿಕ್ ಆಗಿ ಆಗುವಂಥ ಬ್ಯಾಟಲ್ ಇದು. ಸೆಕೆಂಡ್ ಬ್ಯಾಟಲ್ ಬಂದುಬಿಟ್ಟು ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಸ್ಟೋರಿನ ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೇನೆ. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಇಲ್ಲೇನಾಗುತ್ತೆ ಅಂದರೆ ಮರಾಠಾಸ್ನ ಬ್ರಿಟಿಷರ್ಸ್ ತುಂಬ ಹೀನಾಯವಾಗಿ ಸೋಲಿಸ್ತಾರೆ. ಜೊತೆಗೆ ಅವರು ತುಂಬ ಸೆವೆರಲ್ ಪಾರ್ಟ್ಸ್ನ ಕಾಂಕರ್ ಮಾಡ್ತಾರೆ. ದಿ ಕಾಂಕ್ರಲ್ ಸೆವೆರಲ್ ಪಾರ್ಟ್ಸ್ ಆಫ್ ಮರಾಠಾಸ್. ಈ ಯುದ್ಧ ಆಗೋದು ಯಾವಾಗ 1803 ಇಂದ 1805 ಆಗುತ್ತೆ ಈ ಯುದ್ಧ ಬಂದುಬಿಟ್ಟು. ಇವಾಗ ಏನಾಗುತ್ತೆ, ಮರಾಠಾಸ್ದು ಅತಿ ಜಾಸ್ತಿ ಏರಿಯಾಗಳನ್ನ ಇವರು ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ, ಎಸ್ಪೆಷಲಿ ದ ಏರಿಯಾಸ್ ಬಿಲಾಂಗಿಂಗ್ ಟು ಒಡಿಶಾಲಿದ್ದಂಥ ಮರಾಠಾಸ್ ಏರಿಯಾಸ್ನ ಇವರು ಕಿತ್ಕೊಳ್ತಾರೆ ಬ್ರಿಟಿಷರ್ಸ್. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ವಾಸ್ ಅ ಲಾಸ್ ಟು ಮರಾಠಾಸ್ ಬಿಕಾಸ್ ಮೋಸ್ಟ್ ಆಫ್ ದ ಟೆರಿಟರೀಸ್ ವೇರ್ ಸೀಡೆಡ್ ಅವೇ, ಏರಿಯಾಸ್ ಕಳ್ಕೊಳ್ತಾರೆ. ಆ್ಯಂಡ್ ಮರಾಠಾಸ್ನ ಅವರು ಮುಗಿಸಾಕೋದು ಥರ್ಡ್ ಆಂಗ್ಲೋ ಮರಾಠಾ ವಾರಲ್ಲಿ. ದೇ ಟೇಕ್ ಡೌನ್ ಕಂಪ್ಲೀಟ್ ಮರಾಠಾಸ್ನ ಟೇಕ್ ಡೌನ್ ಮಾಡ್ತಾರೆ. ಹೇಗೆ ಟೇಕ್ ಡೌನ್ ಮಾಡಿದ್ರು ಅನ್ನೋದಕ್ಕಿಂತ ಮುಂಚೆ ಮರಾಠಾಸ್ ಹೇಗೆ ಹುಟ್ಟಿದ್ರು ಅಂತ ನಿಮ್ಗೆ ಗೊತ್ತಾಗಬೇಕು, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಡೆಪ್ತಲ್ಲಿ ಹೋಗ್ತಾ ಇಲ್ಲ, ತೇಲಿಸ್ತಾ ಇದ್ದೇನೆ. ಬಟ್ ಮರಾಠಾಸ್ಗೆ ನಾನು ಸಪ್ರೇಟ್ ಟಾಪಿಕ್ ಕವರ್ ಮಾಡ್ತೇನೆ, ಆಯಿತಾ. ಡೋಂಟ್ ವರಿ, ವಾರ್ಸ್ ನೆನ್ಪಿಟ್ಕೊಳ್ಳಿ, ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ಅಷ್ಟೇ. ಫಸ್ಟ್ ಆಂಗ್ಲೋ ಮರಾಠಾ ವಾರ್ 1775 to 1782. ಇಟ್ ಸ್ಟಾರ್ಟೆಡ್ ಫ್ರಮ್ ಟ್ರೀಟಿ ಆಫ್ ಸೂರತ್, ಎಂಡೆಡ್ ಇನ್ ಟ್ರೀಟಿ ಆಫ್ ಸಲ್ಬೈ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಸೆಕೆಂಡ್ ಆಂಗ್ಲೋ ಮರಾಠಾ ವಾರಲ್ಲಿ ಏನಾಗುತ್ತೆ, 1803 to 1805 ಬ್ರಿಟಿಷರ್ಸ್ ಗೆಲ್ತಾರೆ. ಜೊತೆಗೆ ಮರಾಠಾಸ್ ಹತ್ರ ಇದ್ದಂಥ ಜಾಸ್ತಿ ಟೆರಿಟರಿ, ಎಸ್ಪೆಷಲಿ ಒಡಿಶಾದಲ್ಲಿ ಇದ್ದಂಥ ಟೆರಿಟರೀಸ್ನ ಅವ್ರು ಕಿತ್ಕೊಳ್ತಾರೆ, ಆಯಿತಾ. ಜೊತೆಗೆ ಲಾಸ್ಟ್ ವಾರ್ ಬಂದುಬಿಟ್ಟು ಥರ್ಡ್ ಆಂಗ್ಲೋ ಮರಾಠಾ ವಾರ್ 1817 ಇಂದ ಹಿಡಿದು 1818 ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಎಂಡ್ ಆಫ್ ಮರಾಠಾಸ್. ಸಿಕ್ಕಾಪಟ್ಟೆ ಏರಿಯಾನ ಕಾಂಕರ್ ಮಾಡ್ತಾರೆ. ಬ್ರಿಟಿಷರ್ಸ್ ಒಂದು ಎಗ್ಗರ್ಸ್ಕೊಂಡು ಕಿತ್ಕೊಳ್ತಾರೆ. ಜೊತೆಗೆ ಪೇಶ್ವಾ ಅನ್ನೋ ಒಂದು ಪೊಸಿಷನ್ ಇರುತ್ತೆ. ಪೇಶ್ವಾ ಅಂದರೆ ಯಾರು, ರೈಟ್ ಹ್ಯಾಂಡ್ ಆಫ್ ದ ಕಿಂಗ್. ನಮ್ಮ ಛತ್ರಪತಿ ಅವ್ರು ಇರ್ತಾರಲ್ವಾ, ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಪೇಶ್ವಾ ಇರ್ತಾರೆ. ಮರಾಠಾಸಲ್ಲಿ ಪೇಶ್ವಾ ವಾಸ್ ದ ರೂಲರ್ ಹೂ ಹ್ಯಾಡ್ ಅಲ್ಟಿಮೇಟ್ ಕಂಟ್ರೋಲ್ ಆಫ್ ದ ಆರ್ಮಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ನಾವು ಪ್ರೈಮ್ ಮಿನಿಸ್ಟರ್ ಅಂತ ಕರಿತೇವಲ್ವ ಇಂಡಿಯಾದಲ್ಲಿ, ಆ ಪೊಸಿಷನ್ ಅವರು ಪೇಶ್ವಾ ಅಂತ ಕರಿತಿದ್ರು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪೊಸಿಷನ್ಸ್ ಮರಾಠಾದಲ್ಲಿ. ಥರ್ಡ್ ಆಂಗ್ಲೋ ಮರಾಠಾ ಅವರಲ್ಲಿ ಏನಾಗುತ್ತೆ, ಪೇಶ್ವಾ ಪೊಸಿಷನ್ನೇ ಈಸ್ಟ್ ಇಂಡಿಯಾ ಕಂಪ್ನಿಯವರು ತೆಗೆದಾಕೊಂಡು ಅದನ್ನ ಅನೆಕ್ಸ್ ಮಾಡ್ಕೊಬಿಡ್ತಾರೆ. ಸೊ ಮರಾಠಾಸ್ ಕಮ್ಸ್ ಇನ್ ಟು ಎಂಡ್ ಇನ್ 3 ವಾರ್ಸ್. ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಥರ್ಡ್ ಆಂಗ್ಲೋ ಮರಾಠಾ ವಾರ್. ನೋಡಿ, ಮರಾಠಾಸ್ ತುಂಬ ಸ್ಟ್ರಾಂಗ್ ಆಗಿದ್ರಲ್ವಾ, ಬ್ರಿಟಿಷರ್ಸ್ ಇವ್ರನ್ನ ಅಟ್ಯಾಕ್ ಮಾಡಬೇಕಂತ ಯಾಕೆ ಅಂದ್ಕೊಳ್ತಾರೆ ಅಂತ ನೀವು ಅಂದ್ಕೊಳ್ಳೋದಾದರೆ, ಬಿಕಾಸ್ 80% ಆಫ್ ದ ಇಂಡಿಯಾ ಅವ್ರ ಕೈಲಿತ್ತು ಅಂದರೆ, ನೋಡಿ ಮರಾಠಾಸ್ ವೇರ್ ಅನ್ಬೀಟೇಬಲ್. ಅವರು ಗೊರಿಲ್ಲಾ ವಾರ್ಫೇರ್ನ ಫಾಲೋ ಮಾಡ್ತಾಯಿದ್ರು. ಗೊರಿಲ್ಲಾ ವಾರ್ಫೇರ್ ಅಂದರೆ ಶತ್ರುಗಳನ್ನ ಗಾರ್ಡ್ಸ್ಗಳಲ್ಲಿ ಮೌಂಟೇನ್ಸ್ ಹತ್ರ ಕರ್ಕೊಬಂದು ಹೀನಾಯವಾಗಿ ಹೊರತಾಕ್ತಿದ್ರು. ಈ ಟೈಮಲ್ಲಿ ಏನಾಗುತ್ತೆ, ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ನಡೆಯುತ್ತೆ. ಇಟ್ ಹ್ಯಾಪನ್ಸ್ ನಾಟ್ ಇನ್ ಇಂಡಿಯಾ, ಇನ್ ದ ಅಫ್ಘಾನ್ ರೀಜನಲ್ಲಿ ಆಗುತ್ತೆ. ನಮ್ಮ ಜಮ್ಮು ಕಾಶ್ಮೀರ ನೀವು ಹಿಂಗೆ ಇಟ್ಕೊಂಡ್ರೆ ಪಾನಿಪತ್ ಅನ್ನೋದು ಈ ರೀಜನಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ, ಇಟ್ ವಾಸ್ ಅ ವೈಟ್ ಫೀಲ್ಡ್ ಲ್ಯಾಂಡ್, ತುಂಬ ಓಪನ್ ಡೆಸರ್ಟ್ ಏರಿಯಾ ಇದು, ಆಯಿತಾ. ಇಲ್ಲಿ ಮೊಹಮ್ಮದ್ ಶಾ ಅಬ್ದಾಲಿ ಅವರು ನಮ್ಮ ಮರಾಠಾಸ್ನ ಸೋಲಿಸಿ ಕಳಿಸ್ತಾರೆ, ಆಯಿತಾ. ಮೊಹಮ್ಮದ್ ಶಾ ಅಬ್ದಾಲಿ ಅವರು ಅಹಮದ್ ಶಾ ಅಬ್ದಾಲಿ ಅವ್ರು ಏನು ಮಾಡ್ತಾರೆ, ಮರಾಠಾಸ್ನ ಸೋಲಿಸಿ ಕಳಿಸ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರ್ಸ್ಗೆ ಅರ್ಥ ಆಗುತ್ತೆ ದಟ್ ಮರಾಠಾಸ್ ಕ್ಯಾನ್ ಆಲ್ಸೋ ಬಿ ಡಿಫೀಟೆಡ್ ಅಂತ. ಅಲ್ಲಿವರೆಗೂ ಯಾರಿಗೂ ಮರಾಠಾಸ್ನ ಮುಟ್ಟಕ್ಕೆ ಧೈರ್ಯನೇ ಇರಲ್ಲ. ಯಾವಾಗ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ 1761 ಅಹಮದ್ ಶಾ ಅಬ್ದಾಲಿ ಅವರು ಮರಾಠಾಸ್ನ ಸೋಲಿಸಿ ಮನೆಗೆ ಕಳಿಸ್ತಾರಲ್ವಾ, ದಟ್ ವಾಸ್ ದ ಟೈಮ್ ಬ್ರಿಟಿಷರ್ಸ್ ಫೀಲ್ಸ್ ದಟ್ ಓಕೆ,
ಇವ್ರನ್ನೂ ಸೋಲಿಸ್ಬೋದು, ಇವ್ರಿಗೂ ಅನ್ನೋ ಶಕ್ತಿ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ 1775 ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ಈಸ್ ಹೌ ಮರಾಠಾಸ್ ಕಮಿಂಗ್ ಟು ಎಂಡ್. ಇವ್ರು ಹೇಗೆ ಕೆಳಗೆ ಬಂದರು ಅನ್ನೋದು ಒಂದು ದಾರುಣ ಕತೆ. ಆ ಕತೆನ ನಾನು ಬೇರೆ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ, ಬಿಕಾಸ್ ಈ ವಿಡಿಯೋ ಬೇಡ, ಈ ವಿಡಿಯೋದಲ್ಲಿ ಅದು ಆಫ್ ಟಾಪಿಕ್ ಹೋಗುತ್ತೆ. ದಿಸ್ ಈಸ್ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ನೆನಪಿದೆಯಲ್ವಾ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಮರಾಠಾಸ್ದು ರೈಸ್ ಮತ್ತು ಫಾಲ್ ಇಟ್ಸ್ ಅ ಸಪ್ರೇಟ್ ಟಾಪಿಕ್, ಅದನ್ನು ನಾನು ಇಲ್ಲಿ ಇನ್ವಾಲ್ವ್ ಮಾಡಲ್ಲ. ಒನ್ಸ್ ಐ ಕಮೆಂಟ್ ಟು ಮರಾಠಾಸ್ ವಿಡಿಯೋ, ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಓಕೆನಾ? ಫಾರ್ ನಾವು ನೆನ್ಪಿಟ್ಕೊಳ್ಳಿ, ಬ್ರಿಟಿಷರ್ಸ್ ಹ್ಯಾವ್ ಫಾಟ್ ಆಂಗ್ಲೋ-ಮೈಸೂರ್ ವಾರ್, ಆಂಗ್ಲೋ-ಮರಾಠಾ ವಾರ್, ದೇ ಆರ್ ಎಕ್ಸ್ಪಾಂಡಿಂಗ್ ದ ಟೆರಿಟರೀಸ್. 4 ಮೈಸೂರು ವಾರ್, 3 ಮರಾಠಾ ವಾರ್, ಜೊತೆಗೆ ಬೆಂಗಾಲ್ ರೀಜನಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಆಗಿದೆ. ಸೀಸ್ ಆರ್ ಆಲ್ ವಾಟ್ ಎನೆಕ್ಸೇಷನ್ ಪ್ರಾಪರ್ಟೀಸ್ ಆಫ್ ಬ್ರಿಟಿಷರ್ಸ್. ಇದಾದಮೇಲೆ ನೆಕ್ಸ್ಟ್ ಅವ್ರು ಏನೇನು ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿವರೆಗೂ ಸ್ಟೋರಿಲಿ ಏನಾಗಿದೆ ಅಂತ ಒಂದು ರಿವಿಷನ್ ಕೊಟ್ಬಿಡ್ತಾರೆ ನೋಡಿ. ಇವಾಗ ನಮ್ಮ ಬ್ರಿಟಿಷರ್ಸ್ ಇದ್ದಾರಲ್ವಾ, ಸೌತ್ ಇಂಡಿಯಾದಲ್ಲಿ ತುಂಬ ಒಳ್ಳೆ ಡಾಮಿನೆನ್ಸ್ ಇಟ್ಕೊಂಡಿದ್ದಾರೆ. ಯಾಕೆ? ಒಂದು ಕಡೆ ಬೆಂಗಾಲ್ ಈಸ್ ಇನ್ ದರ್ ಕಂಟ್ರೋಲ್, ಇನ್ನೊಂದು ಕಡೆ ಮೈಸೂರ್ ಈಸ್ ಇನ್ ದರ್ ಕಂಟ್ರೋಲ್, ಮೈಸೂರು ಕೂಡ ಅವ್ರ ಕೈಯಲ್ಲಿದೆ. ಜೊತೆಗೆ ದ ಇಂಪಾರ್ಟೆಂಟ್ ಏರಿಯಾ ಮರಾಠಾಸ್ ಆರ್ ಆಲ್ಸೋ ಇನ್ ದರ್ ಕಂಟ್ರೋಲ್. ಆಯಿತಾ? ಬ್ರಿಟಿಷರ್ಸ್ಗೆ ಒಂದೇ ಒಂದು ಟೆನ್ಷನ್ ಇರುತ್ತೆ, ಅದೇನಂದರೆ ಸೌತ್ ಇಂಡಿಯಾ ಮತ್ತು ಮೋಸ್ಟ್ ಆಫ್ ಇಂಡಿಯಾ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್ ಅಲ್ವಾ. ದ ಓನ್ಲಿ ಪ್ಲೇಸ್ ವೇರ್ ಬ್ರಿಟಿಷರ್ಸ್ ವೇರ್ ನಾಟ್ ಪ್ರೆಸೆಂಟ್ ವಾಸ್ ನಾರ್ತ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ವೆರಿ ಆಬ್ವಿಯಸ್. ಇಂಡಿಯಾದು ಟಾಪಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಏರಿಯಾ ಬಂದುಬಿಟ್ಟು ರಷ್ಯಾ ಇದೆ. ರಷ್ಯಾ ಯಾವಾಗ ಬೇಕಾದ್ರೂ ಇಂಡಿಯಾ ಒಳಗೆ ನುಗ್ಬೋದು ಅವ್ರಿಗೆ ಬೇಕಿದ್ದರೆ. ಆ್ಯಂಡ್ ಈ ರೀಜನಲ್ಲಿ ಸೋ ಕಾಲ್ಡ್ ಅಫ್ಘಾನಿಸ್ತಾನ್ ಇದೆ, ಅಫ್ಘಾನ್ ಏರಿಯಾ ಅಂತ ಕರೀತಾರೆ. ಇವಾಗ ನಾವು ಪಾಕಿಸ್ತಾನ್ ಅಂತ ಕರಿತೇವೆ, ಅವಾಗ ಪಾಕಿಸ್ತಾನ್ ಇದೇ ಇಲ್ಲ ಸೀನಲ್ಲಿ, ಇಟ್ ವಾಸ್ ಅಫ್ಘಾನ್ ರೀಜನ್. ಆಯಿತಾ? ಸೊ ಈಸ್ಟ್ ಇಂಡಿಯಾ ಕಂಪನಿ ವಾಂಟೆಡ್ ಟು ಸೆಕ್ಯೂರ್ ದಿಸ್ ಪೋಸ್ಟ್. ಈ ಪರ್ಟಿಕ್ಯುಲರ್ ಕೋಸ್ಟ್ ಲೈನ್ನ ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಸೆಕ್ಯೂರ್ ಮಾಡ್ಕೋಬೇಕಂತ ಅಂದ್ಕೊಳ್ತಾರೆ. ಬಿಕಾಸ್ ರಷ್ಯಾ ಕ್ಯಾನ್ ಅಟ್ಯಾಕ್ ಆರ್ ಅಫ್ಘಾನ್ಸ್ ಕ್ಯಾನ್ ಅಟ್ಯಾಕ್. ಇಷ್ಟು ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಎಗರೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಾವು ದೇ ಸ್ಟಾರ್ಟ್ ಫೋಕಸಿಂಗ್ ಆನ್ ನಾರ್ತ್ ಇಂಡಿಯಾ. ಇದ್ರ ಮೇಲೆ ಗೊತ್ತಕ್ಕೋಸ್ಕರ ಅವ್ರು ಫಸ್ಟ್ ಆಂಗ್ಲೋ ಸಿಕ್ ವಾರ್ನ ಫೈಟ್ ಮಾಡ್ತಾರೆ. ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್, ಫಸ್ಟ್ ಅಫ್ಘಾನ್ ವಾರ್ಗೆ ಬರೋಣ. ಅವ್ರು ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್ನ ಅಟ್ಯಾಕ್ ಮಾಡ್ತಾರೆ. ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿ 1838 to 1842 ಬ್ಯಾಟಲ್ ನಡೆಯುತ್ತೆ. ಆ್ಯಂಡ್ ಬ್ರಿಟಿಷರ್ಸ್ ವಿನ್ ಆಗ್ತಾರೆ. ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರಲ್ಲಿ ಬ್ರಿಟಿಷರ್ಸ್ ವಿನ್ ಆಗ್ತಾರೆ. ಇವಾಗ ಏನಾಗುತ್ತೆ, ಅವ್ರದ್ದು ಒಂದು ಇಂಡೈರೆಕ್ಟ್ ರೂಲ್ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇಂಡೈರೆಕ್ಟ್, ಅವರೇ ಆಳ್ವಿಕೆ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಇವ್ರದ್ದು ಕೆಲವೊಂದು ರೆಪ್ರೆಸೆಂಟೇಟಿವ್ಸ್ನೋ ಇವ್ರದ್ದು ಕೆಲವೊಂದು ಲೀಡರ್ಸ್ನೋ ಅಲ್ಲಿ ಕೂಡಿಸ್ಕೊಂಡು ದೇ ಟೇಕ್ ಕಂಟ್ರೋಲ್ ಆಫ್ ಅಫ್ಘಾನಿಸ್ತಾನ್. ಆ್ಯಂಡ್ ಅಫ್ಘಾನ್ ಕೈಗೆ ಬಂದರೆ ನಾರ್ತ್ ಇಂಡಿಯಾ ಹತ್ರ ಯಾರು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ, ಅದನ್ನೇ ಪಾಕಿಸ್ತಾನ ಟೆರಿಟರಿ ಅಂತ ಕರಿತೇವೆ. ದಟ್ ಈಸ್ ದ ಓನ್ಲಿ ವೇ ಯು ಕ್ಯಾನ್ ಕಮ್ ಇನ್ಸೈಡ್ ಇಂಡಿಯಾ. ಕೆಳಗಡೆ ಫುಲ್ ಓಷನ್ ಇದೆ, ಸಮುದ್ರ ಇದೆ, ಮೇಲ್ಗಡೆ ನಮ್ಮ ಹಿಮಾಲಯಸ್ ಇದೆ. ದ ಓನ್ಲಿ ವೇ ಯು ಕ್ಯಾನ್ ಎಂಟರ್ ಥ್ರೂ ಇಂಡಿಯಾ ಇಸ್ ಥ್ರೂ ದಿಸ್ ಪ್ಲೇನ್ ಏರಿಯಾ. ಇದನ್ನು ನಾವು ಅಫ್ಘಾನಿಸ್ತಾನ್ ಏರಿಯಾ, ನಾವು ಇವಾಗ ಪಾಕಿಸ್ತಾನ್ ಏರಿಯಾ ಅಂತ ಕರಿತೇವೆ. ಆಯಿತಾ? ಇಂಡಿಯಾ ಮ್ಯಾಪಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಕಂಟ್ರೋಲ್ ತೊಗೊಂಡ್ಮೇಲೆ ಏನಾಗುತ್ತೆ, ಇವ್ರಿಗೆ ಒಂದು ಸೆಕ್ಯೂರ್ ಏರಿಯಾ ಸಿಗುತ್ತೆ. ಬಟ್ ಬ್ರಿಟಿಷರ್ಸ್ದು ಆ್ಯಂಬಿಷನ್ಸ್ ಅಲ್ಲಿ ಮುಗಿಯಲ್ಲ. ದೇ ವಾಂಟ್ ಟು ಎಕ್ಸ್ಪಾಂಡ್ ಇಂಡಿಯಾ ಲೈಕ್ ಎನಿಥಿಂಗ್. ಅದರಿಂದ ಏನಾಗುತ್ತೆ, 1843 ಅವ್ರು ಪಂಜಾಬ್ನ ಕೈ ಹಿಡ್ಕೊಳ್ತಾರೆ, ಪಂಜಾಬ್ನ ಸೆಕ್ಯೂರ್ ಮಾಡ್ಕೊಳ್ತಾರೆ. ಪಂಜಾಬ್ನ ಸಿಂಧ್ ಅಂತ ಕೂಡ ಕರೀತಾರೆ. ದೇ ಟುಕ್ ಕಂಟ್ರೋಲ್ ಓವರ್ ದ ಸಿಂಧ್ ಏರಿಯಾ. 1843 ಅವರು ಸಿಂಧ್ ಏರಿಯಾನ ಕಂಟ್ರೋಲ್ ತೊಗೊಳ್ತಾರೆ. ಆಯಿತಾ? ಪಂಜಾಬ್ ಅಂತ ಏನು ಕರಿತೇವೆ, ದಿಸ್ ಇಸ್ ಟೇಕನ್ ಓವರ್ ಇನ್ ಸಿಂಧ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಸ್ಟೋರಿಯಲ್ಲಿ ಇನ್ನೊಂದು ಕತೆ ಆಗುತ್ತೆ. ಅದೇನೆಂದರೆ, ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ ಅಂತ ಒಂದು ಚಿಕ್ಕ ಎಂಪೈರ್ ಇರುತ್ತೆ. ಸಿಖ್ ಎಂಪೈರ್, ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ ಇರುತ್ತೆ. ದಿಸ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಮಹಾರಾಜ ರಾಜನಾಥ್ ಸಿಂಗ್ ಅವರು ಒಂದು ಸಿಖ್ ಎಂಪೈರ್ನ ನಡೆಸ್ತಾ ಇರ್ತಾರೆ. ಆಯಿತಾ? ರಾಜನಾಥ್ ಸಿಂಗ್ ಅವರು ನಾರ್ತ್ ಇಂಡಿಯಾದಲ್ಲಿ ಸಿಖ್ ಎಂಪೈರ್ನ ನಡೆಸ್ತಾ ಇರ್ತಾರೆ. ಯಾವಾಗವರೆಗೂ 1801 to 1839 ದೆರ್ ವಾಸ್ ಅ ಸಿಖ್ ಎಂಪೈರ್. ನಿಮಗೆ ಇದು ಕೇಳಿರೋದು ಇಲ್ಲ, ಚಾನ್ಸಸ್ ಕೂಡ ಇಲ್ಲ. ಆಯಿತಾ? ಆ ಸಿಖ್ ಎಂಪೈರ್ನ ಕೂಡ ಬ್ರಿಟಿಷರ್ಸ್ ಪಡ್ಕೊಬಿಟ್ರೆ ಫುಲ್ ನಾರ್ತ್ ಇಂಡಿಯಾ ಅವ್ರ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ ಏನು ಮಾಡ್ತಾರೆ, ಇನ್ ದ ಇಯರ್ 1845 to 1846 ಅವರು ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಸ್ಟಾರ್ಟ್ ಮಾಡ್ತಾರೆ. ರೀಸನ್ ವೆರಿ ಸಿಂಪಲ್, ಅವ್ರಿಗೆ ನಾರ್ತ್ ಇಂಡಿಯಾ ಮೇಲೆ ಕಂಟ್ರೋಲ್ ಬೇಕು. ಅದಕ್ಕೋಸ್ಕರ ಸಿಖ್ ಅನ್ನೋ ಒಂದು ಚಿಕ್ಕ ಎಂಪೈರ್ ಇದೆ, ಅದನ್ನು ಹೊಡ್ಕೋಬೇಕಂತ 1845 to 1846 ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಫೈಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಪಾರ್ಷಿಯಲ್ ಡಾಮಿನೆನ್ಸ್ ಸಿಗುತ್ತೆ, ಅವ್ರಿಗೆ ಅರ್ಧ ಡಾಮಿನೆನ್ಸ್ ಸಿಗುತ್ತೆ. ಪಾರ್ಷಿಯಲ್ ಡಾಮಿನೆನ್ಸ್ ಅಂದರೆ ದೇ ವಿನ್ ಆ್ಯಂಡ್ ದೇ ಸೆಟ್ ಅಪ್ ಪಾರ್ಷಿಯಲ್ ಡಾಮಿನೆನ್ಸ್. ಅರ್ಧ ಡಿಸಿಷನ್ ಸಿಖ್ ಕಮ್ಯುನಿಟಿ ಮಾಡ್ತಾ ಇದ್ದಾರೆ, ಅರ್ಧ ಡಿಸಿಷನ್ಸ್ ಇವ್ರು ಮಾಡ್ತಾರೆ. 50-50 ಟ್ರೇಡಿಂಗ್ ಪಾಯಿಂಟಲ್ಲಿ ಜಗಳ ಆಗುತ್ತೆ. ಆ್ಯಂಡ್ ದೇ ಕಾಂಕರ್ 50% ಆಫ್ ದ ಎಂಪೈರ್. ಸೊ ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಬ್ರಿಟಿಷರ್ಸ್ನ ಕೂಡ ಅವರು ಪರ್ಮಿಷನ್ ತೊಗೋಬೇಕಾಗತ್ತೆ. ಯಾಕೆ ಹಿಂಗಾಗತ್ತೆ ಅಂದರೆ 1839 ಮಹಾರಾಜ ಅವರು ತೀರೋಗ್ಬಿಡ್ತಾರೆ. ಮಹಾರಾಜ ರಾಜನಾಥ್ ಸಿಂಗ್ ಅವರು 1839 ತೀರೋದಾಗ ಸಿಖ್ ಎಂಪೈರ್ ಸ್ವಲ್ಪ ವೀಕ್ ಆಗುತ್ತೆ, ಫೌಂಡೇಶನ್ ಸ್ವಲ್ಪ ವೀಕ್ ಆಗುತ್ತೆ. ದೆರ್ ಇಸ್ ನೋ ಸ್ಟ್ರಾಂಗ್ ಸಕ್ಸಸರ್ಸ್ ಆ್ಯಂಡ್ ಯೂನಿಟಿ ಇರಲ್ಲ. ಇದನ್ನು ಆಕ್ಟಿವೇಟ್ ಆಗಿ ತೊಗೊಂಡು, ಇದನ್ನೊಂದು ಅಪಾರ್ಚುನಿಟಿಯಾಗಿ ತೊಗೊಂಡು 1845 to 1846 ಬ್ರಿಟಿಷರ್ಸ್ ಫಸ್ಟ್ ಆಂಗ್ಲೋ ವಾರ್ನ ಸ್ಟಾರ್ಟ್ ಮಾಡಿ, ಫಸ್ಟ್ ಆಂಗ್ಲೋ ಸಿಖ್ ವಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಪಾರ್ಷಿಯಲ್ ಡಾಮಿನೆನ್ಸ್ನ ಸೆಟಪ್ ಮಾಡ್ತಾರೆ.
ಒಂದು ನೀವು ಏನಾದ್ರು ತೊಗೋಬೇಕಂತಂದರೆ ನಮ್ಮ ಪರ್ಮಿಷನ್ ತೊಗೋಬೇಕು ಗುರು, ಆ ಥರ ಆಯಿತಾ. ಇದು ಸಿಖ್ ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಸಿಖ್ ಆರ್ ವೆರಿ ವೆರಿ ಆಂಬಿಷಿಯಸ್, ದೇ ಆರ್ ವೆರಿ ಪೌರುಷ ಇರುತ್ತೆ ಸಿಖ್ಸಲ್ಲಿ. ಇವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಭಗತ್ ಸಿಂಗ್ ಅವ್ರ ಆಟಿಟ್ಯೂಡ್ ನಿಮ್ಗೆ ಗೊತ್ತಿರುತ್ತೆ. ತುಂಬ ಜನ ಸಿಖ್ ಕಿಂಗ್ಸ್ ತುಂಬ ಸ್ಟ್ರಾಂಗ್ ಆಯಿತಾ, ಅವರಿಗೆ ಯಾವುದೇ ರೀತಿ ಕಂಟ್ರೋಲ್ ಇಷ್ಟ ಆಗಲ್ಲ. ಇದನ್ನು ಫ್ರೀ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, 1848 to 1849 ಸಿಖ್ ಎಂಪೈರ್ ಇನ್ನೊಂದು ವಾರ್ನ ಸ್ಟಾರ್ಟ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಎ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ಇದು ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ, ಸಿಖ್ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ರಿಟಿಷರ್ಸಿಂದ ಫ್ರೀ ಆಗಬೇಕಂತ. ಬಟ್ ಈ ವಾರಲ್ಲಿ ಏನಾಗುತ್ತೆ, ಬ್ರಿಟಿಷರ್ಸ್ ಅವ್ರನ್ನ ಸೋಲಿಸ್ಬಿಡ್ತಾರೆ. ಬ್ರಿಟಿಷರ್ಸ್ ಡಿಫೀಟ್ ದ ಸಿಖ್ ಎಂಪೈರ್ ಆ್ಯಂಡ್ ನೌ ದೆ ಅನೆಕ್ಸ್ ಪಂಜಾಬ್, ಕಂಪ್ಲೀಟಾಗಿ ಅನೆಕ್ಸ್ ಮಾಡ್ತಾರೆ. ಸಿಂಧ್ ಏರಿಯಾ ಆಲ್ರೆಡಿ ಇವ್ರ ಕೈಲಿತ್ತಲ್ವಾ, ಇವಾಗ ಕಂಪ್ಲೀಟ್ ಪಂಜಾಬ್ ಕಮ್ಸ್ ಇನ್ ಟು ದೇರ್ ಪ್ರಾವಿನ್ಸ್. ದಿಸ್ ಪ್ರಾವಿನ್ಸ್ ಇಸ್ ಫೇಮಸ್ಲಿ ನೌನ್ ಆಸ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್. ಈ ಪಾಕಿಸ್ತಾನ ಏನು ಫಾರ್ಮ್ ಆಗಿದೆ ಅಲ್ವಾ, ಇದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅರ್ಧ ಕಟ್ಟಾಗೆ ಫಾರ್ಮ್ ಆಗಿರುವಂಥದ್ದು ಆಯಿತಾ. ಸೊ ಏನಾಗ್ತಿದೆ ಇವಾಗ, ನಾರ್ತ್ ಇಂಡಿಯಾದಲ್ಲಿ ಕೂಡ ಸೆಟಪ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರು ಸಿಂಧ್ನ ಕೂಡ ಅನೆಕ್ಸ್ ಮಾಡಿದ್ದಾರೆ. ಸಿಂಧ್ ಹೋಯಿತು 1843 ಪಂಜಾಬ್ ಅವ್ರ ಕೈಗೆ 1849 ಬೀಳುತ್ತೆ. ಆ್ಯಂಡ್ ಫಸ್ಟ್ ಆಂಗ್ಲೋ ಸಿಖ್ ವಾರ್, ಸೆಕೆಂಡ್ ಆಂಗ್ಲೋ ಸಿಖ್ ವಾರಿಂದ ಸಿಖ್ ಎಂಪೈರ್ ಕೂಡ ಎಂಡಾಗಿ ಇವಾಗ ಬ್ರಿಟಿಷರ್ಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಂಡಿಯಾದ 4 ಸೈಡಲ್ಲಿ ಕೂಡ ಅನೆಕ್ಸೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ವಾರ್ಸ್. ಇನ್ನವರು ಜಾಸ್ತಿ ಯುದ್ಧಗಳನ್ನ ಮಾಡಲ್ಲ. ದೀಸ್ ಆರ್ ದ ಮೇಜರ್ ವಾರ್ಸ್. ಯಾವ್ಯಾವುದು, ಬೆಂಗಾಲಲ್ಲಿ ಆದಂಥ ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ, ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಥರ್ಡ್ ಆಂಗ್ಲೋ ಮರಾಠಾ ವಾರ್, ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ಫೋರ್ತ್ ಆಂಗ್ಲೋ ಮೈಸೂರ್ ವಾರ್, ಫಸ್ಟ್ ಆಂಗ್ಲೋ ಸಿಖ್ ವಾರ್, ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ವಿತ್ ದಿಸ್ ದೇ ಕ್ಯಾಪ್ಚರ್ ಮೋಸ್ಟ್ ಆಫ್ ದ ಏರಿಯಾಸ್ ಬೈ ವಾರ್ಸ್. ಇದಾದಮೇಲೆ ಅವರು ತಲೆ ಯೂಸ್ ಮಾಡ್ತಾರೆ. ದೇ ಡಿಸೈನ್ ಪೊಲಿಟಿಕಲ್ ಸಿಸ್ಟಮ್ಸ್. ನಾವು ಇನ್ನು ಯುದ್ಧ ಮಾಡೋದು ಬೇಕಾಗಿಲ್ಲ, ಪೊಲಿಟಿಕಲ್ ಸಿಸ್ಟಮ್ಸಲ್ಲಿ ಯುದ್ಧ ಮಾಡೋಣ ಅಂತ. ಅದಕ್ಕೆ ರೀಸನ್ ಏನಪ್ಪ ಅಂದರೆ ನೋಡಿ, ಅಲ್ಲಿ ಒಂದು ಸಿಸ್ಟಮ್ನವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಎ ಸಬ್ಸಿಡರಿ ಅಲೈನ್ಸ್. ಸಬ್ಸಿಡರಿ ಅಲೈನ್ಸ್ ಒಂದು ಈ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೆಕೆಂಡ್ ಸಿಸ್ಟಮ್ ಬಂದುಬಿಟ್ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಏನಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸಬ್ಸಿಡರಿ ಅಲೈನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಇದೆರಡನ್ನ ಯೂಸ್ ಮಾಡಿಕೊಂಡು ದೇ ಸ್ಟಾರ್ಟ್ ಅಕ್ವೈರಿಂಗ್ ದ ಟೆರಿಟರೀಸ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಏನು ಅಂತ ಕೇಳಿದ್ರೆ ನೋಡಿ, ಬ್ರಿಟಿಷರ್ಸ್ ಯಾವುದಾದ್ರು ಒಂದು ಎಂಪೈರ್, ಒಂದು ಚಿಕ್ಕ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಗೆದ್ದರೆ ಓಕೆ, ಅವರೇ ಅಲ್ಲಿ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಅಷ್ಟು ಪುಡ್ಸೋತಿರ್ಲಿಲ್ಲ. ಅವರೇ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರಲಿಲ್ಲ. ಅಲ್ಲಿದ್ದಂಥ ಒಬ್ಬ ರಾಜನ ಜೊತೆ ಒಂದು ಟ್ರೀಟಿನ ಸೈನ್ ಮಾಡಿಸ್ತಾ ಇದ್ರು. ದಟ್ ಇನ್ಮೇಲೆ ನೀನು ನಮಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡಬೇಕು, ನಮ್ಮ ಕೆಳಗೆ ನೀನು ಕೆಲಸ ಮಾಡಬೇಕಂತ. ಅಂಥ ಎಂಪೈರ್ಸ್ನವರು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತಾ ಇದ್ರು. ಬ್ರಿಟಿಷರ್ಸ್ ವೇರ್ ನಾಟ್ ಡೈರೆಕ್ಟ್ಲಿ ರೂಲಿಂಗ್ ಹಿಯರ್, ಬಟ್ ಇಲ್ಲದಂಥ ರಾಜ ಮಹಾರಾಜರ ಜೊತೆ ಸ್ನೇಹನ ಬೆಳೆಸ್ಕೊಳ್ತಾ ಇದ್ರು. ಇದನ್ನು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತಾರೆ. ಇನ್ ಕೇಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಬ್ರಿಟಿಷರ್ಸ್ ವಿರುದ್ಧ ತಿರುಗಿ ಬಿದ್ದರೆ ಯುದ್ಧ ಮಾಡಿ ಹೊಡೆದಾಕ್ಬಿಡ್ತಿದ್ರು. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ವೇರ್ ನಾಟ್ ಸ್ಟ್ರಾಂಗ್, ಬಟ್ ದೇ ಹ್ಯಾಡ್ ಟು ಒಬೇ ಟು ದ ರೂಲ್ಸ್ ಆಫ್ ಕಿಂಗ್ಸ್. ಒಬೇ ಟು ದ ರೂಲ್ಸ್ ಆಫ್ ಬ್ರಿಟಿಷರ್ಸ್. ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರಾದಂಥ ರಾಜ್ಯಗಳು ಜಾಸ್ತಿ ಮಾತಾಡಿದ್ರೆ ಹೊಡೆದಾಕ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತೇವೆ ನಾವು ಇದನ್ನ ಆಯಿತಾ. ಬ್ರಿಟಿಷರ್ಸ್ ಡೈರೆಕ್ಟ್ಲಾಗೆ ರೂಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಅವ್ರ ರೂಲ್ ಅಲ್ಲಿ ಇದೆ. ಅದಕ್ಕೆ ಅವ್ರನ್ನ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತಿದ್ರು. ಇವಾಗ ಪ್ರಿನ್ಸ್ಲಿ ಸ್ಟೇಟ್ಸ್ ಜೊತೆ ಅವರು 2 ಥರ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಮೊದಲನೇದನ್ನು ಸಬ್ಸಿಡರಿ ಅಲೈನ್ಸ್ ಅಂತ ಕರೀತಾರೆ. ಸಬ್ಸಿಡರಿ ಅಲೈನ್ಸ್ ಸೈನ್ ಮಾಡುವಂಥ ಯಾವುದೇ ರಾಜ್ಯ ಆಗಲಿ ಅವನಿಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಮೊದಲನೇದು, ಪ್ರೈವೇಟ್ ಆರ್ಮಿ ಇಟ್ಕೊಳ್ಳೋ ಹಾಗೆ ಇಲ್ಲ. ಪ್ರೈವೇಟ್ ಆರ್ಮಿ ಅಂದ್ರೇನು, ನಾನೀಗ ಒಬ್ಬ ರಾಜ ಆಯಿತಾ, ನಾನು ಈ ಸಬ್ಸಿಡರಿ ಅಲೈನ್ಸ್ನ ಸೈನ್ ಮಾಡಿದ್ರೆ ಏನಾಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಸ್ವತಂತ್ರವಾದಂಥ ಸೇನೆನ ಇಟ್ಕೊಳ್ಳೋ ಹಾಗಿಲ್ಲ. ಇದ್ರ ಬದಲಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ತಮ್ಮದೇ ಆದಂಥ ಒಂದು ಸೈನ್ಯನ ಇಲ್ಲಿಟ್ಟೋಗ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಲ್ ಲೀವ್ ದೇರ್ ಆರ್ಮಿ ಹಿಯರ್. ಬ್ರಿಟಿಷ್ ಆರ್ಮಿ ಇರುತ್ತೆ ನನ್ನ ಕಂಟ್ರೋಲಲ್ಲಿ, ನನ್ನ ಹತ್ರ ಯಾವ ಆರ್ಮಿನೂ ಇರಲ್ಲ. ಈ ಆರ್ಮಿಗೆ ನಾನು ನನ್ನ ದುಡ್ಡಿಂದ ವೇತನ ಕೊಡಬೇಕು. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಬ್ರಿಟಿಷ್ ಆರ್ಮಿ. ಸೊ ಯುದ್ಧ ಮಾಡೋಕ್ಕೆ ಈ ಆರ್ಮಿನೇ ಬಳಸಬೇಕು, ಈ ಜನನೇ ಬಳಸ್ಕೋಬೇಕು. ನನ್ನ ಹತ್ರ ಇದ್ದಂಥ ಆರ್ಮಿನ ನಾನು ಡಿಸ್ಮ್ಯಾಂಟಲ್ ಮಾಡಬೇಕು. ನನ್ನ ಹತ್ರ ಒಂದು ಸೇನೆ ಇದ್ದರೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ನಾನು ಬ್ರಿಟಿಷರ್ಸ್ ಆರ್ಮಿನ ಸಾಕಬೇಕು. ಇದನ್ನು ಸಬ್ಸಿಡರಿ ಅಲೈನ್ಸ್ ಅಂತ ಕರೀತಾರೆ ಆಯಿತಾ. ಇದರಿಂದ ಏನಾಗ್ತಿತ್ತು, ಯಾವುದೇ ರಾಜ ಮಹಾರಾಜ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋ ಹಾಗಿಲ್ಲ, ಬಿಕಾಸ್ ಅದು ಬ್ರಿಟಿಷ್ ಆರ್ಮಿ. ಜೊತೆಗೆ ಏನಾಗುತ್ತೆ, ಇದರಿಂದ ರಾಜ ಕೂಡ ಚೆಕ್ಕಲ್ಲಿರ್ತಾನೆ. ಜಾಸ್ತಿ ಮಾತಾಡೋಕೆ ಹೋದರೆ ಅವರ ಆರ್ಮಿನೇ ಬೆಳೆಸ್ಕೊಂಡು ಅವ್ರನ್ನ ಸೋಲಿಸ್ಬಿಡ್ತಿದ್ರು. ದಿಸ್ ಈಸ್ ಸಬ್ಸಿಡರಿ ಅಲೈನ್ಸ್ ಆಯಿತಾ. ಸಬ್ಸಿಡರಿ ಅಲೈನ್ಸ್ನ ಒಂದು ಲೆವೆಲ್ ಅಪ್ಗ್ರೇಡ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಈ ಅಪ್ಡೇಟ್ ಅಂತ ಬರುತ್ತಲ್ವ, ಆ ಥರ ಅಪ್ಗ್ರೇಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದರ ಅರ್ಥ ಏನಂದರೆ, ಪ್ರಿನ್ಸ್ಲಿ ಸ್ಟೇಟಲ್ಲಿರುವಂಥ ರಾಜರ ಹತ್ರ ಗಂಡು ಮಕ್ಕಳು ಇಲ್ಲ ಅಂದರೆ, ನೋ ಲೀಗಲ್ ಆರ್ ನೋ ಲೆಜಿಟಿಮೇಟ್ ಸನ್, ಅವರಿಗೆ ಗಂಡು ಮಗು ಹುಟ್ಟಲಿಲ್ಲ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾ ಇದೆ ಅಲ್ವಾ, ಆಟೋಮೆಟಿಕ್ ಆಗಿ ಬ್ರಿಟಿಷರ್ಸ್ ಕಂಟ್ರೋಲಿಗೆ ಬರುತ್ತೆ ಅಂತ ಸಬ್ಸಿಡರಿ ಅಲೈನ್ಸ್ ಜೊತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಡಾಲ್ ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರಿನ್ಸಿಪಲ್ ವೆರಿ ಸಿಂಪಲ್.
ಒಬ್ಬ ಪ್ರಿನ್ಸ್ಲಿ ಸ್ಟೇಟ್ ರಾಜನಿಗೆ ಗಂಡು ಮಗು ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅವನಿಗೆ ಬ್ರಿಟಿಷರ್ಸ್ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಡಾಲ್ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ತುಂಬ ಸ್ಟೇಟ್ಸ್ನ ಅನೆಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1848 ಸತಾರಾ ಬ್ರಿಟಿಷರ್ಸ್ ಕಂಟ್ರೋಲಿಗೆ ಬರುತ್ತೆ ಡ್ಯೂ ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. 1850 ಸಂಬಲ್ಪುರ್ ಬರುತ್ತೆ. ಸಂಬಲ್ಪುರ್ ವಿಲ್ ಕಮ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. 1852 ಉದಯ್ಪುರ್. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಗಂಡು ಮಗು ಇಲ್ಲಾಂದರೆ ಹೋಯ್ತು ಅಷ್ಟೇ. 1852 ಉದಯ್ಪುರ್ ಬೀಳತ್ತೆ. 1853 ನಾಗ್ಪುರ್ ಕೂಡ ಬೀಳತ್ತೆ. ನಾಗ್ಪುರ್ ಕೂಡ ಇವ್ರ ಕಂಟ್ರೋಲಿಗೆ ಬರುತ್ತೆ. 1854 ದ ವೆರಿ ಇಂಪಾರ್ಟೆಂಟ್ ಏರಿಯಾ ಝಾನ್ಸಿ ಕಮ್ಸ್ ಇನ್ ಟು ಪಿಕ್ಚರ್. ಝಾನ್ಸಿ ಗೊತ್ತಿದೆ ಅಲ್ವಾ, ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಮಗ ದಾಮೋದರ್ ದಾಸ್ನ ಅವರು ಕಿಂಗ್ ಆಗಕ್ಕೆ ಬಿಡೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಝಾನ್ಸಿ ಟ್ರೈಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಬಿಕಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಅವ್ರಿಗೆ ಲೀಗಲ್ ಆಗಿ ಗಂಡು ಮಗು ಇರಲ್ಲ. ದಾಮೋದರ್ ವಾಸ್ ದ ಅಡಾಪ್ಟೆಡ್ ಸನ್ ಆಫ್ ಹಿಮ್. ಅಡಾಪ್ಟ್ ಮಾಡಿರ್ತಾರೆ, ಅವ್ರನ್ನ ದತ್ತು ತೊಗೊಂಡಿರ್ತಾರೆ. ಅವ್ರ ಮಗುನ ಅವ್ರು ಪಡ್ಕೊಳ್ಳೋಕೆ ಬಿಡೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಝಾನ್ಸಿ ಫೈಟ್ಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಆ್ಯಂಡ್ ಲೂಸರ್ಸ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ತೀರೋಗ್ತಾರೆ. ಇದು ನಿಮಗೆ ತುಂಬ ಫೇಮಸ್ ಸ್ಟೋರಿ ಗೊತ್ತಿರುತ್ತೆ. ದಿಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದಾದಮೇಲೆ ಏನಾಗುತ್ತೆ ಅಂದರೆ 1856 ಅವಧ್ನ ಕೂಡ ಪಡ್ಕೊಬಿಡ್ತಾರೆ. ಅವಧ್ ಇಸ್ ಟೇಕನ್ ಫ್ರಮ್ ಅವಧ್ ಕಿಂಗ್. ನೋಡಿ, ಅವಧ್ ಇಸ್ ನಾಟ್ ಟೇಕನ್ ಡ್ಯೂ ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸಿಂದ ತಗೊಳ್ಳಲ್ಲ. ಇದನ್ನ ಅವ್ರು ಏನಂತ ಹೇಳ್ತಾರೆ ಅಂದರೆ, ನೋಡಪ್ಪ, ಅವಧಲ್ಲಿರುವಂಥ ರೂಲರ್ ಸರಿಯಾಗಿ ನಿಯತ್ತಾಗಿ ತನ್ನ ಕೆಲಸ ಮಾಡ್ತಿಲ್ಲ, ಕರೆಕ್ಟಾಗಿ ರೂಲ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ತನ್ನ ಸಾಮ್ರಾಜ್ಯನ ನೋಡ್ಕೊಳ್ತಿಲ್ಲ. ಅದಕ್ಕೋಸ್ಕರ ಅಂಡರ್ ಮಿಸ್ ರೂಲ್ ಆಫ್ ಟೆರಿಟರಿ, ಸರಿಯಾಗಿ ರೂಲ್ ಮಾಡ್ತಿಲ್ಲ, ಆ ಪ್ರಜೆಗಳನ್ನ ಕಾಪಾಡಬೇಕನ್ನೋ ಕಾನ್ಸೆಪ್ಟಲ್ಲಿ ಅವನ್ನ ತೆಗೆದಾಕಿ ದೇ ಟೇಕ್ ಅಪ್ ದ ಪವರ್. ನೋಡಿ, ಸಿ ದಿಸ್, ಅವಧಲ್ಲಿರುವಂಥ ರಾಜನ್ನ ಬೇಕಂತ ತೆಗೆದು ಆ ಟೆರಿಟರಿನ ಕಂಟ್ರೋಲಿಗೆ ತಗೊಳ್ತಾರೆ. ಅವಾಗಿದ್ದಂಥ ರಾಜನ ಹೆಸರು ವಾಜಿದ್ ಅಲಿ ಶಾ. ಹಿ ವಾಸ್ ಅ ವೆರಿ ಗುಡ್ ರೂಲರ್. ತನ್ನ ಪ್ರಜೆಗಳನ್ನ ಅವ್ರು ಚೆನ್ನಾಗೇ ನೋಡ್ಕೊಳ್ತಾ ಇದ್ರು. ಹಿ ವಾಸ್ ದ ಲಾಸ್ಟ್ ನವಾಬ್ ಆಫ್ ಅವಧ್. ಆಯಿತಾ? ಇದಾದಮೇಲೆ ಅವಧಲ್ಲಿದ್ದಂಥ ಎಲ್ಲ ನವಾಬ್ಸ್ನ ತೆಗೆದಾಕ್ತಾರೆ. ವಾಜಿದ್ ಅಲಿ ಶಾನ ಕಿತ್ತಾಕ್ತಾರೆ. ಇದಾದಮೇಲೆ ಏನಂತಾರೆ, ನೀನು ಸರಿಯಾಗಿ ಆಳ್ವಿಕೆ ಮಾಡ್ತಿಲ್ಲ ಅಂತ ಈ ಪರ್ಟಿಕ್ಯುಲರ್ ಏರಿಯಾನ ಕೂಡ ಕಿತ್ಕೊಂಡ್ಮೇಲೆ ಏನಾಗುತ್ತೆ, ಇವಾಗ ಬ್ರಿಟಿಷರ್ಸ್ ಮೋಸ್ಟ್ ಆಫ್ ದ ಇಂಡಿಯಾನ ಕಂಟ್ರೋಲಲ್ಲಿ ತಗೊಳ್ತಾರೆ. ಆ್ಯಂಡ್ ವೆನ್ ನವಾಬ್ ಆಫ್ ಅವಧ್ ವಾಸ್ ರಿಮೂವ್, ನೆನ್ಪಿಟ್ಕೊಳ್ಳಿ, ನವಾಬ್ ಆಫ್ ಅವಧ್ನವ್ರು ಯಾವಾಗ ತೆಗೆದಾಕ್ತಾರಲ್ವಾ, ದಟ್ ಗಿವ್ಸ್ ರೈಸ್ ಟು ಎಜಿಟೇಷನ್ಸ್. ಇವಾಗ ಭಾರತದಲ್ಲಿ ತುಂಬ ಜಗಳಗಳಾಗಕ್ಕೆ ಶುರುವಾಗುತ್ತೆ. ಯಾವ ಬೇಸಿಸ್ ಮೇಲೆ ಇವ್ನು ತೆಗೆದಾಕಿದ್ರು, ಏನು ಬ್ರಿಟಿಷರ್ಸ್ ಮಾಡಿದ್ಯಾ ನ್ಯಾಯನಾ, ಬೇರೆ ಯಾರು ಮಾಡಿದ್ದೇ ಇಲ್ವಾ ಅನ್ನೋ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ದಿಸ್ ಗಿವ್ಸ್ ರೈಸ್ ಟು ವೆರಿ ಫೇಮಸ್ ಬ್ಯಾಟಲ್ ನೌನ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ದಿಸ್ ಗೈಸ್ ಗಿವ್ಸ್ ಟು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸಿಪಾಯ್ ಮ್ಯೂಟಿನಿ. ಗೊತ್ತಿದೆಯಾ? ಮಂಗಲ್ ಪಾಂಡೆಯವ್ರ ಸ್ಟೋರಿ ಬರುತ್ತಲ್ವಾ, ಇಟ್ ಗಿವ್ಸ್ ರೈಸ್ ಟು ಯಾವಾಗ 1857 to 1858 ಏನು ವಾರ್ ಬರುತ್ತಲ್ವಾ, ದಿಸ್ ಇಸ್ ದ ರಿಸಲ್ಟ್ ಆಫ್ ಬ್ರಿಟಿಷ್ ಮಿಸ್ರೂಲ್. ಬ್ರಿಟಿಷರ್ಸ್ ಹೀಗೆ ಸಿಕ್ಕಿದ್ದ ಏರಿಯಾಗಳನ್ನ ಅನೆಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸಿಪಾಯಿಗಳು ಬ್ರಿಟಿಷರ್ಸ್ ವಿರುದ್ಧ ಒಂದು ವಾರ್ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಡನ್ ಹಿಯರ್. ಇದು 1857 to 1858 ರಿವೋಲ್ಟ್. ಇದಾದಮೇಲೆ ಏನಾಗುತ್ತೆ, ದಿಸ್ ಎಂಡ್ಸ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ನ ಎಂಡ್ ಮಾಡಿ ಡೈರೆಕ್ಟ್ British Queen or British Crown starts ruling us. That is from 1858 to 1947. ಈಗ ಈ ವಿಡಿಯೋ ಆದಮೇಲೆ ಕಂಟಿನ್ಯೂಷನ್ ಪಾರ್ಟ್ ಅದು. ಓಕೆ, ಸೊ ಫಸ್ಟ್ ಹಾಫ್ ಆಫ್ ಹಿಸ್ಟ್ರಿ ಎಂಡ್ಸ್ ಹಿಯರ್, ಸ್ಟಾರ್ಟಿಂಗ್ ಫ್ರಮ್ 1600 to 1857. ದಿಸ್ ಇಸ್ ರೈಸ್ ಆ್ಯಂಡ್ ಫಾಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದು ಹೇಗೆ ತಮ್ಮ ಸಾಮ್ರಾಜ್ಯನ ಎಸ್ಟಾಬ್ಲಿಷ್ ಮಾಡ್ತಾರೆ ಅನ್ನೋದು 1857ವರೆಗೂ ನಡೆದಿರುವಂಥ ಸ್ಟೋರಿ. ಇಲ್ಲಿವರೆಗೂ ಹೇಗೆ ಅವರು ತಮ್ಮ ಸಾಮ್ರಾಜ್ಯನ ಎಕ್ಸ್ಪಾಂಡ್ ಮಾಡಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಈಗಿಂದ ಅವ್ರು ಎಕ್ಸ್ಪಾನ್ಷನ್ ಮಾಡಲ್ಲ, ಇರುವಂಥ ಸಾಮ್ರಾಜ್ಯನ ಉಳಿಸ್ಕೊಳ್ಳೋಕೆ ನೋಡ್ತಾರೆ. ಬಿಕಾಸ್ ದೇ ಕ್ಲಿಯರ್ಲಿ ಸೇ ದಟ್ ಇನ್ಮೇಲೆ ನಾವು ಯಾವುದೇ ರೀತಿ ಅನೆಕ್ಸೇಷನ್ಸ್ನ ಮಾಡಲ್ಲ, ಯಾವುದೇ ರೀತಿ ಯುದ್ಧನ ಮಾಡಲ್ಲ, ನಮ್ಮ ಹತ್ರ ಇರೋ ಸಾಮ್ರಾಜ್ಯನ ನಾವು ಕಾಪಾಡ್ಕೊಳ್ತೇವೆ, ಮಿಕ್ಕಿದ ಯಾವ ಸಾಮ್ರಾಜ್ಯಕ್ಕೂ ಕೈ ಹಾಕಲ್ಲ ಅಂತ ದೇ ಸ್ಟಾಪ್ ದೇರ್ ಅನೆಕ್ಸೇಷನ್ ಪ್ರಾಪರ್ಟೀಸ್ ಹಿಯರ್. ಆಯಿತಾ? ಇಲ್ಲಿಗೆ ಬ್ರಿಟಿಷರ್ಸ್ದು ಅನೆಕ್ಸೇಷನ್ ಸ್ಟಾಪ್ ಆಗುತ್ತೆ. ಇದಾದಮೇಲೆ ನಮ್ಮ ಸೆಕೆಂಡ್ ಫೇಸ್ ಆಫ್ ಇಂಡಿಪೆಂಡೆನ್ಸ್, ದ ಡಿಪ್ಲೊಮ್ಯಾಟಿಕ್ ಫೇಸ್, ಮಾಡರೇಟ್, ಎಕ್ಸ್ಟ್ರೀಮಿಸ್ಟ್, ರೆವಲ್ಯೂಷನರೀಸ್, ಮಂಗಲ್ ಪಾಂಡೆ ಆಯಿತು. ಇನ್ಮೇಲೆ ಭಗತ್ ಸಿಂಗ್ ಅವರು, ಮಹಾತ್ಮ ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ನಮ್ಮ ಗೋಪಾಲಕೃಷ್ಣ ಗೋಖಲೆ ಅವರು, ಮಹಾತ್ಮ ಗಾಂಧಿ ಅವರು, ಈ ಟೈಮ್ ಫೇಸ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ 1858 to 1947. ಸೊ ದಟ್ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ಓಕೆ, ಜೈ.